ಸಿದ್ದೇಶ್ವರ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಆಗ್ತಾ ಇದೆ. ಇದಾದ ನಂತರ ಕಾರ್ಯಕ್ರಮ ಪೂರ್ಣಗೊಂಡು ಅಮೃತಾನಂದ ಮಹಾಶಿವಗಳ ಅಮೃತಾಸ್ತ್ರದಿಂದ ಮಲ್ಲಿಕಾರ್ಜುನ ದೇವಸ್ಥಾನ ಎದುರುಗಡೆ ತುಟಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. सद्गुरुनाथ महाराज की जय, साधु संत महाराज की जय. ನಿಮ್ಮೆಲ್ಲರ ಭಕ್ತಿಗೆ ಸಾಕು. ಶ್ರೀ ಶ್ರೀ ಅಮೃತಾನಂದ ಮಹಾರಾಜ್ ಕಿ, ಶ್ರೀ ಶ್ರೀ ಮುರುಗೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಶ್ರೀ ಸಿದ್ದೇಶ್ವರ ಮಹಾರಾಜ್ ಕಿ. ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಗೆ. ಬೆಲ್ಲಸ ಜ್ಞಾನ ಯೋಗಿಗಳು ನಮ್ಮೆಲ್ಲರ ಭಕ್ತಿಯ ಕರೆಗೆ ಹೋಗಟ್ಟು ಆಗಮಿಸಿದ್ದಾರೆ. ಅಮೃತಾನಂದ ಮಹಾಸ್ವಾಮಿಗಳು
ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಾಣಗಳನ್ನು ಸಮರ್ಪಿಸಿ ಸರ್ವ ಭಕ್ತಾದಿಗಳ ಪರವಾಗಿ ಆರ್ಥಿಕವಾಗಿ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ನಮ್ಮೂರಿಗೆ ಸಿದ್ದರಾಮೇಶ್ವರ ಕ್ಷಮಿಸಬೇಕು, ಶ್ರೀ ಸಿದ್ದರಾಮೇಶ್ವರ ಪಟ್ಟದ್ದಿಯವರು ಬಾಲಕಿ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಅವರ ಪಾದಕ ಬಲಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಾಣವನ್ನು ಸಮರ್ಪಿಸಿ ಸರ್ವ ಭಕ್ತರ ಪರವಾಗಿ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಅದರಂತೆ ಬಸವಾನಂದ ಸ್ವಾಮೀಜಿಗಳು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಅವರ ಪಾದಗಳಿಗೆ ಕೋಟಿ ಭಕ್ತಿ ಪ್ರಾಣವನ್ನು ಸಮರ್ಪಿಸಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ಕುರಿತು ಪ್ರಸ್ತಾವಕ್ಕೆ ಮಾತಾಡುತ್ತಿದ್ದಾರೆ ನಮ್ಮ ಮುಚ್ಚುಗೊಂಡು ಸರ್. ಶ್ರೀ ಸಿದ್ದೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಗ್ರಾಮ ದೇವರಾಗಿರುವ ಬಸವೇಶ್ವರರಲ್ಲಿ, ಮುರುಗೇಂದ್ರ ಶಿವಾಚಾರ್ಯರಲ್ಲಿ ನಮಿಸುತ್ತಾ, ಇವತ್ತು ನಮ್ಮ ಪರಮ ಪೂಜ್ಯ ಮುರುಗೇಂದ್ರಪ್ಪ ಅವರು ಯಾವಾಗಲೂ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ರು ಸಿರಿನಾಡು ಸಿರಿಶಾಡ ಅಂತ. ಖಂಡಿತವಾಗಿನೂ ಇವತ್ತು ನನಗನ್ಸಿದೆ ಇದು ಸಿರಿನಾಡು, ನಿಜವಾಗ್ಲೂ ಸಿರಿನಾಡು ಇದು ಸಿರಿಶಾಡ. ಇವತ್ತಿನ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮಕ್ಕಾಗಿ ನಿಮ್ಮ ಶ್ರಮ, ಇಲ್ಲಿಯ ಚಂದ, ಇಲ್ಲಿಯ ಶೃಂಗಾರ ಇವೆಲ್ಲವನ್ನು ನೋಡಿದ ತಕ್ಷಣ ನಿಜವಾಗ್ಲೂ ಇದು ಸಿರಿನಾಡು ಸಿರಿಶಾಡ. ಸಿರಿನಾಡು ಸಿರಿಶಾಡದ ಎಲ್ಲ ಗ್ರಾಮದ ದೇವಾನುದೇವತೆಗಳಲ್ಲಿ ನಮಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಈ ಜಿಲ್ಲೆಯ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಮುನ್ನಡೆಸ್ತಾ ಧಾರ್ಮಿಕತೆಯ ಮೇರು ಪರ್ವತವಾಗಿರುವ ಗ್ರಾಮದ ಮುರುಗೇಂದ್ರ ಶಿವಾಚಾರ್ಯರಲ್ಲಿ ನಮಿಸುತ್ತಾ, ಅದೇ ರೀತಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಕರಕಮಲ ಸಂಜಾತರು ಸಿದ್ದೇಶ್ವರಪ್ಪರ ವಿಚಾರಗಳನ್ನ ನಾಡಿನಾದ್ಯಂತ ನಾಡಿನಾಚೆಗೂ ಪಸರಿಸ್ತಾ ಇರುವ ಸರಳ ಸಂತರಾಗಿರುವ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಗಳಲ್ಲಿ ನಮಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಬಾಲ್ಕಿಯ ಸಿದ್ದರಾಮೇಶ್ವರ ಪಟ್ಟದೇವರಲ್ಲಿ ನಮಿಸಿ, ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಸಂಘಟಿಸುವಲ್ಲಿ ಮುಂಚೂಣಿಯಲ್ಲಿರುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಶಿಷ್ಯಂದರಲ್ಲಿ ಪ್ರಮುಖರಾಗಿರುವ ಬಸವಾನಂದ ಪೂಜ್ಯರಲ್ಲಿ ನಮಿಸಿ ತಮ್ಮೆಲ್ಲರಲ್ಲಿ ನಮಸ್ಕರಿಸ್ತಾ ಕಾರ್ಯಕ್ರಮವನ್ನ ಒಂದೇ ಒಂದು ನಿಮಿಷದ ಪ್ರಾಸ್ತಾವಿಕ ವಿಚಾರಗಳೊಂದಿಗೆ ಪ್ರಾರಂಭಿಸೋಣ. ನಾವು ಕೂಡ ಪರಮ ಪೂಜ್ಯರ ವಿಚಾರಗಳನ್ನ, ಅವರ ಆಶೀರ್ವಚನವನ್ನ ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ಇಂದು ಇಡೀ ಜಗತ್ತಿಗೆ ಭಾರತ ಇವತ್ತು ತಲೆ ಎತ್ತಿ ನಿಲ್ಲುವಂತೆ, ಆರ್ಥಿಕತೆಯಲ್ಲಿ ಅತ್ಯಂತ ಸದೃಢವಾಗಿರುವಂತೆ ಭಾರತವನ್ನ ಕಟ್ಟಿದ, ಭಾರತವನ್ನ ಮುನ್ನಡೆಸಿದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿದ್ದ
ಮನಮೋಹನ್ ಸಿಂಗ್ ರವರು ಇವತ್ತು ನಮ್ಮನ್ನೆಲ್ಲರನ್ನ ಅಗಲಿ ಲಿಂಗೈಕ್ಯರಾಗಿರುವುದರಿಂದ ಅವರನ್ನು ಕೂಡ ಈ ವೇದಿಕೆ ಮುಖಾಂತರ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಕಳೆದ ಒಂದು ತಿಂಗಳಿಂದ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಗಳು ಈ ಜಗತ್ತು ಕಂಡ ಶ್ರೇಷ್ಠ ಸಂತ, ಜಗತ್ತಿಗೆ ಭಾರತದ ಶಕ್ತಿಯನ್ನ ಹೇಗೆ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಇಡೀ ಜಗತ್ತಿಗೆ ಸಾಮಾಜಿಕ ಕ್ರಾಂತಿಯನ್ನ ಮಾಡುವುದರ ಮುಖಾಂತರ, ವಚನ ಕ್ರಾಂತಿಯನ್ನು ಮಾಡುವುದರ ಮುಖಾಂತರ ಇಡೀ ಜಗತ್ತಿಗೆ ಈ ಕನ್ನಡ ನಾಡಿನ ಶಕ್ತಿಯನ್ನ ತನ್ಮೂಲಕ ಭಾರತದ ಶಕ್ತಿಯನ್ನ ಹೇಗೆ ಪ್ರಚುರಪಡಿಸಿದ್ದರೋ ಅದೇ ರೀತಿ 12ನ್ನ ತದ್ವಿರುದ್ಧ 12ನ್ನ ತಿರುಮರು ಮಾಡಿಟ್ಟಾಗ 21 ಆಗ್ತದೆ. 21ನೇ ಶತಮಾನದಲ್ಲಿ ಭಾರತ ಇಡೀ ಜಗತ್ತಿಗೆ ವಿಶ್ವಗುರುವಾಗುವಂತೆ ಕಣ್ಣರಳಿಸಿ ಭಾರತದೆಡೆಗೆ ಇಡೀ ಜಗತ್ತು ನೋಡುವಂತೆ ಭಾರತದ ಅಂತಃಶಕ್ತಿ, ಭಾರತದ ಆಧ್ಯಾತ್ಮಿಕ ಶಕ್ತಿ, ಭಾರತದ ಧಾರ್ಮಿಕ ಶಕ್ತಿಯನ್ನ ಭಾರತ ಪ್ರಜ್ವಲಿಸುವಂತೆ ಮಾಡಿದ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಪೂಜಿತಗೊಳ್ಳುತ್ತಿರುವ ನಡೆದಾಡುವ ದೇವರಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಗುರು ಮಹೋತ್ಸವ ಗುರು ನಮನ ಕಾರ್ಯಕ್ರಮವಿದೆ. ಇನ್ನು ಬರುವ ಜನವರಿ 2ಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಡೆದಾಡುವ ದೇವರಂತ ಸುಮ್ಮನೆ ನಾವು ಎಲ್ಲರಿಗೂ ಹೇಳಲಿಕ್ಕಾಗಲ್ಲ. ನಿಜವಾಗ್ಲೂ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಮ್ಮನ್ನ ಭೌತಿಕವಾಗಿ ದೂರವಾಗಿ ನಮ್ಮಿಂದ ಅಗಲಿ ಭೌತಿಕವಾಗಿ ದೇಹತ್ಯಾಗ ಮಾಡಿ ಇವತ್ತಿಗೆ ಜನವರಿ 2ಕ್ಕೆ 2 ವರ್ಷಗಳಾಗ್ತಾ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಭಕ್ತಿಯನ್ನ ಅರ್ಪಿಸುವಗೋಸ್ಕರ ಒಂದು ಜ್ಞಾನ ಯೋಗಾಶ್ರಮದಲ್ಲಿ, ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಬರುವ ಜನವರಿ 1, 2ನೇ ತಾರೀಕಿಗೆ ಗುರು ನಮನ ಗುರು ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಇಡೀ ಹಳ್ಳಿಗಳಿಗೆ ಶಿರ್ಷಾಡದ ಎಲ್ಲರೂ, ಲಚ್ಚಾಣದ ಎಲ್ಲರೂ, ಬೇರೆ ಬೇರೆ ಹಳ್ಳಿಗಳ ಎಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೆ ಇರ್ಬೋದು. ನಮ್ಮ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಗಳು ಅವರು ಕೂಡ 14ನೇ ವಯಸ್ಸಿಗೆ ಅವರ ಪೂರ್ವಾಶ್ರಮವನ್ನ ತ್ಯಜಿಸಿ ನಡೆದಾಡುವ ದೇವರಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಪ್ರಭಾವಲಯಕ್ಕೆ ಬಂದು ಸನ್ಯಾಸೋತ್ವವನ್ನು ಸ್ವೀಕರಿಸಿದವರು. ಅವರ ಬದುಕಿನುದ್ದಕ್ಕೂ ಅವರ ಜೊತೆಗಿದ್ದು ಅವರ ಸಾಮೀಪ್ಯದಲ್ಲಿ ಅವರ ಸೇವೆಯನ್ನು ಗೈದವರು. ಅವರ ಬದುಕಿನ ಎಲ್ಲ ವಿಚಾರಗಳು, ಅವರ ತತ್ವಗಳು, ಅವರ ಜೀವನದ ನಡೆನುಡಿಗಳು, ಅವರ ಸರಳತೆ ಎಲ್ಲವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ಕೊಲ್ಲಾಪುರದ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪರಮ ಪೂಜ್ಯರಿಗೆ 19ನೇ ವಯಸ್ಸಿನಲ್ಲಿಯ ಪಂಡಿತ ಎನ್ನುವ ಬಿರುದನ್ನ ಕೊಟ್ಟಿದ್ದಾರೆ. ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಗಳಿಗೆ ಅವರು ಯೋಗಾಚಾರ್ಯರು. ಯೋಗವನ್ನ ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನ ಸೇರಿಸಿ ಯೋಗವನ್ನ ಮಾಡಿಸುವುದರ ಮುಖಾಂತರ ನಮ್ಮ ನೆರೆಯ ಕಾತ್ರಾಳ ಬಾಲ್ಗಾವ್ ಏನು ಮಹಾರಾಷ್ಟ್ರ ಕರ್ನಾಟಕ ಮಧ್ಯದಲ್ಲಿದೆ ಆ ಒಂದು ಆಶ್ರಮದಲ್ಲಿ ಯೋಗವನ್ನ ಮಾಡಿಸುವುದರ ಮೂಲಕ ಗಿನ್ನಿಸ್ ದಾಖಲೆಯನ್ನ ಬರೆದವರು. ಅದೇ ರೀತಿ ಅತ್ಯಂತ ಸರಳ ಸಜ್ಜನ ಸಂತರು ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಗಳು. ಈ ಭಾರತ ಇರುವುದೇ ಇಲ್ಲಿಯ ಕೆಲವೊಂದು ಮಹತ್ವದ ವಿಚಾರಗಳೊಂದಿಗೆ ಇಡೀ ಜಗತ್ತಿಗೆ ಭಾರತ ಗುರುವಾಗಿದೆ. ಆಧ್ಯಾತ್ಮ, ಧಾರ್ಮಿಕತೆ, ದಾಸೋಹ, ಶಿಕ್ಷಣ, ಯೋಗ, ಧ್ಯಾನ, ಚಿಂತನೆ ಇವೆಲ್ಲವುಗಳನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟದ್ದು ನಮ್ಮ ಭಾರತದ ಮಣ್ಣೆ ಹಾಗೆ, ಇಲ್ಲಿಯ ಆಧ್ಯಾತ್ಮಿಕ ಶಕ್ತಿನೇ ಹಾಗೆ. ಅಂತ ಆಧ್ಯಾತ್ಮಿಕ ಪರಂಪರೆಯನ್ನ ಅಮೃತಾನಂದ ಮಹಾಸ್ವಾಮೀಜಿಗಳು ಮುಂದುವರಿಸ್ತಾ ಇದ್ದಾರೆ. ಹಳ್ಳಿಗಳಿಗೆ ಈ ಉತ್ಸವನ್ನ ಕೊಂಡು ಹೋಗ್ಬೇಕು. ಹಳ್ಳಿಯ ಜನರನ್ನು ಕೂಡ ಸಿದ್ದೇಶ್ವರ ಅಪ್ಪವರಿಗೆ ಭಕ್ತಿಯನ್ನ ಸಮರ್ಪಣೆ ಮಾಡುವಂತಾಗಬೇಕು ಎನ್ನುವ ದೃಷ್ಟಿಯಿಂದ ಇಡೀ ಹಳ್ಳಿಗಳಲ್ಲಿ ಗುರು ಉತ್ಸವ, ಗುರು ಮಹೋತ್ಸವ, ಗುರು ನಮನ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ನೆರೆ ಮಹಾರಾಷ್ಟ್ರದ ಜತ್ ತಾಲೂಕು, ಮಂಗಳವೇಡೆ, ಈ ಕಡೆ ದಕ್ಷಿಣ ಸೋಲಾಪುರ, ಈ ಎಲ್ಲ ಭಾಗಗಳಲ್ಲಿ, ಈ ಕಡೆ ವಿಜಯಪುರ, ಚಡಚಣ, ಇಂಡಿ, ಸಿಂದಗಿ, ಆಲ್ಮೇಲ್, ದೇವರಿಪ್ಪರಿಗೆ ಈ ಭಾಗಗಳಲ್ಲಿ ಗುರು ನಮನ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಈ ಒಂದು 2 ವರ್ಷಗಳಾಗುತ್ತಿರುವ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಒಂದು 30-40 ಹಳ್ಳಿಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡು ಇವತ್ತು ಶಿರ್ಷಾಡಕ್ಕೆ ಪರಮ ಪೂಜ್ಯರು ಗುರು ನಮನ ಕಾರ್ಯಕ್ರಮಕ್ಕಾಗಿ ಅವರೆಲ್ಲರ ಸಂತ ಪಡೆಯನ್ನ ಕರೆದುಕೊಂಡು ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿಯವರೆಗೆ ಅತ್ಯಂತ ಖುಷಿಯಾಗಿದೆ. ನಾನು 1 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ಕೆಲವೊಂದು ಊರುಗಳಲ್ಲಿ ನಾನು ಪರಮ ಪೂಜ್ಯರೊಂದಿಗೆ ಸುಮಾರು 10-15 ಊರುಗಳಲ್ಲಿ ಭಾಗವಹಿಸಿದ್ದೇನೆ. ಖಂಡಿತವಾಗಿಯೂ ಸತ್ಯವನ್ನ ಹೇಳ್ತಾ ಇದ್ದೇನೆ, ದೇವರ ಸಾನ್ನಿಧ್ಯದಲ್ಲಿ ಹೇಳ್ತಾ ಇದ್ದೇನೆ. ಇಡೀ ನಾನು ಲಚ್ಚಾಣದವನು ತಮ್ಗೆ ಗೊತ್ತಿರ್ಬೋದು, ಇಲ್ಲಿ ಸಾಕಷ್ಟು ನಮ್ಮ ಯುವ ಸ್ನೇಹಿತರಿಗೆ ಗೊತ್ತಿದೆ. ಆದ್ರೆ ಲಚ್ಚಾಣ ಸಿದ್ಲಿಂಗ ಮಹಾರಾಜರ ತವರು ನಾವು ಕೂಡ ವರ್ಷದಲ್ಲಿ ಹಲವಾರು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಆದ್ರೆ ಶಿರ್ಷಾಡದಂತ ಪಾಲ್ಗೊಳ್ಳುವಿಕೆ, ಶಿರ್ಷಾಡದ ಊರಿನ ಜನರ ಭಕ್ತಿ
ನಿಮ್ಮ ಹುರುಪು, ನಿಮ್ಮ ಉತ್ಸಾಹ, ನಿಮ್ಮ ಹುಮ್ಮಸ್ಸು, ಸಿದ್ದೇಶ್ವರ ಸ್ವಾಮೀಜಿಗಳ ಮೇಲಿರುವ ನಿಮ್ಮ ಗೌರವ, ನಮ್ಮ ಲಚ್ಚಾಣದಲ್ಲಿ ಇಂಥ ಕಾರ್ಯಕ್ರಮ ಎಂದಿಗೂ ನಾವು ಸಂಘಟಿಸಿಲ್ಲ. ಅದು ಶಿರ್ಷಾಡದಲ್ಲಿ ಅಂತ ಕಾರ್ಯಕ್ರಮವನ್ನ ನಾನು ನೋಡಿದ್ದೇನೆ. ಯಾಕಂದ್ರೆ ಸುಮ್ಮನೆ ಒಂದು ಏನು ಅದು ಒಂದು ತಾತ್ಪೂರ್ತಿಕ ಒಂದು ಕೃತಕ ಪಾಲ್ಗೊಳ್ಳುವಿಕೆ ಆಗ್ಬಾರ್ದು. ನೀವು ಮನಸಾರಿ ಇಲ್ಲಿ ಪಾಲ್ಗೊಂಡಿದ್ದೀರಿ. ನೀವು ಮನಸ್ಸಿನಿಂದ, ಇಡೀ ಕಾಯ ವಾಚ ಮನಸ್ಸಿನಿಂದ ನೀವು ಇಲ್ಲಿ ಕಾರ್ಯಕ್ರಮವನ್ನ ಮಾಡಿದಿರಿ. ಇಡೀ ಓಣಿಗಳ ನಿಮ್ಮ ರಂಗೋಲಿಯ ಸ್ವಚ್ಛತೆಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿದ್ದಾರೆ. ನಿಮ್ಮ ರಂಗೋಲಿಯ ಮಧ್ಯದಲ್ಲಿ ಉರಿಯುತ್ತಿರುವ ದೀಪದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳನ್ನ ನಾನು ಇವತ್ತು ನೋಡಿದ್ದೇನೆ. ನೀವು ಮಳೆಯಂತೆ ಪುಷ್ಪವೃಷ್ಟಿಯನ್ನು ಸ್ವಾಮೀಜಿಗಳ ಮೇಲೆ ಮಾಡಿದಿರಲ್ಲ, ಅದರಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿದ್ದಾರೆ. ಇಲ್ಲಿ ನಮ್ಮ ತಾಯಂದಿರು, ಸಹೋದರಿಯರು ಎಲ್ಲರೂ ಸಂಸ್ಕಾರವಂತರಾಗಿ ಏನು ಟೋಪಿಯನ್ನು ಇಡೀ ಊರಿಗೆ ಇವತ್ತು ಟೋಪಿ ಧರಿಸಿಕೊಂಡಿದೆ. ನಾವು ಎಲ್ಲ ಊರುಗಳಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲಿ ಪಾಲ್ಗೊಂಡಿದ್ದೇನೆ. ಯಾವ ಊರಲ್ಲಿ ಕೂಡ ಇಷ್ಟೊಂದು ಗೌರವಯುತವಾಗಿ, ಇಷ್ಟೊಂದು ಸಂಸ್ಕಾರದಿಂದ, ಇಷ್ಟೊಂದು ಸುಸಂಸ್ಕೃತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದು ನಾನಂತೂ ನೋಡಿಲ್ಲ. ಅಷ್ಟೊಂದು ಖುಷಿಯಾಗಿದೆ, ನಮಗೆ ಸಂತೋಷವಾಗಿದೆ. ನಿಮ್ಮ ಭಕ್ತಿಗೆ, ನಿಮ್ಮ ಏನು ಪಾಲ್ಗೊಳ್ಳುವಿಕೆಗೆ, ನಿಮ್ಮ ಶ್ರಮಕ್ಕೆ ನಾನು ಇಲ್ಲಿ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗ್ಬಹುದೇನೋ. ಇಲ್ಲಿ ಎಲ್ಲ ಸೌಕರು, ಗೌಡ್ರು ಎಲ್ಲರೂ ಇವರೆನ್ನದ ಇಡೀ ಊರಿನವರು. ಒಬ್ಬ ವ್ಯಕ್ತಿಯಿಂದ, ಇಬ್ಬರಿಂದ ಇಂಥ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗುರುಗಳ ಆಶೀರ್ವಾದ, ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಶ್ರದ್ಧೆ, ನಿಮ್ಮೆಲ್ಲರ ಗೌರವದಿಂದ ಇಂಥ ಕಾರ್ಯಕ್ರಮ ಆಯೋಜನೆ ಆಗಿದೆ. ಖುಷಿಯಾಗಿದೆ. ನಿಜವಾಗ್ಲೂ ಸಿದ್ದೇಶ್ವರಪ್ಪರು ಅವರು ನಮ್ಮಿಂದ ದೂರವಾಗಿಲ್ಲ. ಶಿರ್ಷಾಡದ ಪ್ರತಿಯೊಂದು ಭಕ್ತರ ಹೃದಯದಲ್ಲಿ ಸಿದ್ದೇಶ್ವರಪ್ಪರು ಇದ್ದಾರೆ. ನೀವು ಅತ್ಯಂತ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಪರಮ ಪೂಜ್ಯರ ಪರವಾಗಿ ತಮಗೆಲ್ಲರಿಗೂ ಕೈ ಮುಗಿದು ನಾನು ಧನ್ಯವಾದಗಳನ್ನ, ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಉಜ್ವಲ್ ಸರ್ ಬಹಳ ಸವಿಸ್ತರವಾಗಿ ಮಾರ್ಮಿಕವಾಗಿ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಹೌದು ಎನ್ನುವಂತಿರ್ಬೇಕಂತ ಆ ರೀತಿಯಾಗಿ ಮಾತಾಡಂತ ಮುಜ್ವಲ್ ಸರ್ಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಬಸವಾನಂದ ಮಹಾಸ್ವಾಮಿಗಳು ಒಂದೆರಡು ಹಿತೋಪದೇಶ ನೀಡ್ತಾ ಇದ್ದಾರೆ. ದಯವಿಟ್ಟು ಶಾಂತತೆ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ, ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗೆನಗೆ ಕೃಪೆಯಾಗು. ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆದು ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಜಗತ್ತಿನ ಸಂತಮಾಂತ ದಾರ್ಶನಿಕರನ್ನು ನೆನೆದು ಮಲ್ಲಿಕಾರ್ಜುನ ಶಿವಗಳವರನ್ನ ಭಕ್ತಿಯಿಂದ ಸ್ಮರಿಸಿ 21ನೇ ಶತಮಾನದ ಅಪರೂಪದ ಯತಿವರಣ್ಯರು, ದಾರ್ಶನಿಕ ದಿಗ್ಗಜರು, ನಡೆದಾಡುವ ಮಾತನಾಡುವ ದೇವರು, ನಮ್ಮೆಲ್ಲರ ಹೃದಯಂಗಮದಲ್ಲಿ ಸದಾವಕಾಲ ಪೂಜ್ಯಗೊಳ್ಳತಕ್ಕಂಥ ಮಹಾಯೋಗಿ, ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪವಿತ್ರ ಚೇತನವನ್ನು ನೆನೆದು ಅವರ ಕರುಣೆಯ ಕರಕಮಲ ಸಂಜಾತರಾಗಿ ಅವರು ನಡೆದು ಹೋದ ದಾರಿಯಲ್ಲಿ ಜ್ಞಾನಾಮೃತವನ್ನ ಜನಮಾನಸದ ಹೃದಯಕ್ಕೆ ಅತ್ಯಂತ ಕಳಕಳಿಯಿಂದ ಎಡೆ ಮಾಡುತ್ತಿರುವಂಥ ಅಂತಾರಾಷ್ಟ್ರೀಯ ಯೋಗಾಚಾರ್ಯರು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಯೋಗವನ್ನ ಎಲ್ಲ ಜನಮಾನಸದ ಹೃದಯಕ್ಕೆ ಜ್ಞಾನಾಮೃತವನ್ನು ಉಣಬಡಿಸಿರ್ತಕ್ಕಂಥ ಪರಮ ಪೂಜ್ಯಪಾದರಾದ ಅಮೃತಾನಂದಪ್ಪಂಗಳವರ ಪವಿತ್ರವಾದ ಜಂಗಮ ಪಾದಕ್ಕೆ ಶರಣೆಂದು ಮಣೆದು ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಮೃಗೇಂದ್ರ ಶಿವಾಚಾರ್ಯಪ್ಪಂಗಳವರ ಜಂಗಮ ಪಾದಕ್ಕೆ ಶರಣೆಂದು ಮಣೆದು ಪೂಜ್ಯರಾಗಿರ್ತಕ್ಕಂಥ ಗೋರ್ಚಿಂಚುಳು ಹಿರೇಮಠ ಸಂಸ್ಥಾನದ ಮಗಾಚ ಸಿದ್ದರಾಮೇಶ್ವರ ಪಟ್ಟದೇವರ ಪವಿತ್ರ ಜಂಗಮ ಪಾದಕ್ಕೆ ಶರಣೆಂದು ಮಣೆದು ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಆತ್ಮೀಯರಾದ ಧನರಾಜ್ ಮುಜುಗುಂಡವರಿಗೆ, ಎಲ್ಲ ಸಂಘಟಕರಿಗೆ, ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತ ನಿಮ್ಮೂರಲ್ಲಿ ಸಂಭ್ರಮ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲಿಗೆ ಜೀವಾಳ, ಕೂಪರ ಟಾವಿನಲ್ಲಿ ಕೂಟ ಜೀವಾಳ.
ಒಲಿದ ಟಾವಿನಲ್ಲಿ ನೋಟ ಜೀವಾಳ ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುವಂತೆ ಶರಣರ ಬರವೆಂಗೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸುವೆ ಎನ್ನುವಂತ ಆ ಶರಣೋಕ್ತಿಯಂತೆ ನಾವು ಊರಲ್ಲಿ ನಡೆದು ಬರುವಂತ ಪ್ರಸಂಗದಲ್ಲಿ ಇಷ್ಟು ಆನಂದ ನಾವು ಕೇಳಿದ್ದೀವಿ. ದೇವಾನುದೇವತೆಗಳು ಹೊರಟ್ರ ಆಕಾಶದಿಂದ ಪುಷ್ಪದ ಮಳೆಗೆರೆತಿತ್ತು ಅಂತ ಕೇಳಿದೀವಿ. ಇವತ್ತ ಗುರುಗಳು ಊರಲ್ಲಿ ನಡ್ಕೊಂಡ್ ತೊಂಟ್ರ ನಿಮ್ಮ ಊರೊಳಗೇನಪ್ಪ ಅಂದ್ರೆ ಆಕಾಶದಿಂದ ಪುಷ್ಪದ ಮಳೆಗೆರೆದ ಗುರುಗಳನ್ನ ಸ್ವಾಗತಿಸಿದರೆ ಇದು ನಿಮ್ಮ ಭಕ್ತಿಯನ್ನ ತೋರಿಸ್ತದೆ. ಭಕ್ತಿ ಎಂತ ಆದಯ್ಯ, ದಾಸಯ್ಯ ಮಾಡಿದಂತಾದಯ್ಯ, ಭಕ್ತಿ ಎಂತಾದಯ್ಯ, ಸಿಂಧು ಬಲ್ಲಾಳ ಮಾಡಿದಂತಾದಯ್ಯ. ಭಕ್ತಿ ಒಂದರ ಕಠಿಣ ಇರ್ತದ, ಆದರೆ ಆ ಕಠಿಣತಮವನ್ನ ಸರಳ ಮಾಡಿ ನಿಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಯನ್ನ ಈ ಮುಖಾಂತರವಾಗಿ ಯಾರಿಗೆ ಸಮರ್ಪಣೆ ಮಾಡಿದರೆ ಅಂದ್ರ ಈ ಶತಮಾನ ಕಂಡ ಅಪರೂಪದ ಯತಿವರಣ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪನವರಿಗೆ ಸಮರ್ಪಣೆ ಮಾಡಿದಿರಿ. ಭಕ್ತಿ ದೊಡ್ಡದು ಎಲ್ಲಕ್ಕ. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಸಿರ ಹರಿದು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎನ್ನುವಂತೆ ಗುರುಗಳಿಗೆ ಏನನ್ನ ನೀವು ಕೊಡೋದಂದ್ರ ಏನೂ ಬೇಕಾಗಿಲ್ಲ. ನಿಮ್ಮ ಯಾವುದೇ ವಸ್ತುಗಳಿಗೂ ಗುರುಗಳು ಬೇಕಾಗಿಲ್ಲ. ನಿಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ನಿಷ್ಕಲ್ಮಶವಾಗಿರ್ತಕ್ಕಂಥ ಹೃದಯದಿಂದ ಮಾಡಿರ್ತಕ್ಕಂಥ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೇಮದ ಭಕ್ತಿ ಅದು ಗುರುದೇವರಿಗೆ ಅರ್ಪಿತ ಆಗ್ಯದ. ನಿಮ್ಮ ಜನ್ಮ ಸಾರ್ಥಕತೆ ಆಗ್ತದೆ. ನಾನು ಹೆಚ್ಚಿಗೆ ಮಾತನಾಡಂಗಿಲ್ಲ, ಸಮಯ ಭಾಳ ಆಗ್ಯದ. ಅಪ್ಪಗಳು ಏನಪ್ಪ ಅಂದ್ರೆ ಆ ಸಮಯವನ್ನು ತೆಗೆದುಕೊಂಡು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡಲಿ. ಒಂದೆರಡು ಸಂಗತಿಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳವರು ಇಲ್ಲ ಅಂತಿಲ್ಲ. ಬಸವಣ್ಣನವರ ಜಯಂತಿ ನಾವು ನೋಡ್ತಾ ಇದ್ದೀವಿ, ಅಕ್ಕ ಮಹಾದೇವಿ ಜಯಂತಿ, ಪ್ರಭುವಿನ ಎಲ್ಲ ಮಹಾತ್ಮರ ಒಂದು ಉತ್ಸವನ್ನ ಈ ನಾಡಿನೊಳಗೆ ನಡೀತದ. ಯಾಕೆ ನಡೀತದ? ಅವ್ರ ಅದಾರಂತ ನಡೀತದ. ಅದೇ ತೆರನಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು ಶರೀರದಿಂದ ಮರೆಯಾಗಿರಬಹುದು, ಅವರು ಬಿಟ್ಟು ಹೋಗಿರ್ತಕ್ಕಂಥ ಅನರ್ಘ್ಯ ರತ್ನವಾಗಿರ್ತಕ್ಕಂಥ ಆ ಜ್ಞಾನ ಸಂಪತ್ತು ನಮ್ಮೆಲ್ಲರ ಹೃದಯಂಗಮದಲ್ಲಿ ಶಾಶ್ವತವಾಗಿ ಬಿಟ್ಟು ಹೋಗ್ಯಾರ. ಅದಕ್ಕಾಗಿ ನಾವು ಗುರುಗಳಿಗೆ ಭಕ್ತಿಯನ್ನ ಈ ಮುಖಾಂತರ ಸಮರ್ಪಿಸೋದು. ಪರಮ ಪೂಜ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶಿವಯೋಗಿಗಳವರು ವಿಜಯಪುರದಲ್ಲಿ ಜ್ಞಾನಯೋಗಾಶ್ರಮವನ್ನ ಸ್ಥಾಪನೆ ಮಾಡಿದರು. ಶಿವಾನಂದರ ಪರಮ ಕೀರ್ತಿಯನ್ನ ಉತ್ತುಂಗ ಶಿಖರಕ್ಕೆ ಆರಿಸಿದವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು. ಮಲ್ಲಿಕಾರ್ಜುನ ಶಿವಯೋಗಿಗಳವರ ಆ ಒಂದು ಜ್ಞಾನದ ಕೀರ್ತಿಯನ್ನ ಸಾಗರದ ಆಚೆ ಕೊಂಡೊಯ್ದು ಇಡೀ ಭಾರತೀಯ ಭವ್ಯ ಪರಂಪರೆಯ ಭಾರತೀಯ ತತ್ವಜ್ಞಾನಿಗಳ ಎಲ್ಲ ಮಹಾಜ್ಞಾನವನ್ನ ಇಡೀ ಜಗತ್ತಿಗೆ ಪಸರಿಸಿದವರು ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು. ಅದೇ ತೆರನಾಗಿ ಅವರಂತೆ ನಡೆ ನುಡೆ ಅಪ್ಪಗಳವರಿಗೆ ಹಂಗಿತ್ತು, ವಿಷ ಇರಲಿಲ್ಲ. ಆದರೆ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅವರ ದಾರಿಯಲ್ಲಿ ಕ್ರಮಿಸುವಂತ ಆ ಜ್ಞಾನವನ್ನ ಮೈಗೂಡಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸುವಂತ ಅಮೃತಾನಂದಪ್ಪಗಳವರಿಗೆ ಅಂಗಿನ ಇಲ್ಲ, ಮ್ಯಾಲೊಂದು ವಸ್ತ್ರ ಹೊಸಗೊಂಡೇನಪ್ಪ ಅಂದ್ರೆ ನಿರಾಭಾರಿ ಆಗೇನಪ್ಪ ಅಂದ್ರೆ ಜಗತ್ತನ್ನ ಸುತ್ತಾ ಇದ್ದಾರೆ. ಇದು ಏನಪ್ಪ ಅಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಅಪ್ಪಗಳವರ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಅಪ್ಪಗಳು ಬಿಟ್ಟು ಹೋಗಿದ್ದಾರೆ. ಬಂಧುಗಳೇ, ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳವರು ನಿರ್ಮಾಣ ಮಾಡಿರ್ತಕ್ಕಂಥ ನಿಮಗೆ ಗೊತ್ತಿರುವಂತ ಕಾತ್ರಾಳ ಬಾಲಗಾವದ ಆ ಸಮೀಪ ಮಹಾರಾಷ್ಟ್ರದ ದಂಡೆಯಲ್ಲಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳವರು 110 ದಿನಗಳ ಕಾಲ ನಿರಂತರವಾಗಿ
ಜ್ಞಾನ ದಾಸೋಹವನ್ನು ಬಿತ್ತರಿಸಿರ್ತಕ್ಕಂಥ ಆ ಕ್ಷೇತ್ರ ಅದು ಜ್ಞಾನ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಅಲ್ಲಿ ನೆಲೆಸಿದವರು ಅಮೃತಾನಂದ ಸ್ವಾಮಿಗಳವರು. ಪೂಜ್ಯರಂತೆ ನಡೆ ನುಡೆ ಒಂದಾಗಿ ಅವರು ಏನು ನಡೀತಾರ ಅದೇ ತೆರನಾಗಿ ಏನಪ್ಪ ಅಂದ್ರೆ ಅಪ್ಪಗಳವರ ದಾರಿಯಲ್ಲಿ ಆ ಜ್ಞಾನಾಮೃತವನ್ನ ಜನರ ಮಾನಸದ ಹೃದಯಕ್ಕೆ ಬಿತ್ತುವಂತ ಕಳಕಳಿಯ ಕಾರ್ಯವನ್ನ ಆರಂಭಿಸಿ ಸುಮಾರು 1 ವರ್ಷಗಳು ಆಗ್ತಾ ಇದೆ. ಪ್ರತಿ ಹಳ್ಳಿಗೂ ಕೂಡ ಅಪ್ಪೋರೆ ನಮ್ಮೂರಿಗೆ ಬರ್ರಿ, ಸಿದ್ದೇಶ್ವರಪ್ಪಗಳು ನಾವು ಕಳ್ಕೊಂಡಿವಿ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಬಹಳ ಅಪಾಪಿಸ್ತಾ ಇದ್ದೀವಿ. ಆದರೆ ನಾವು ನಿಮ್ಮನ್ನ ವಾಟ್ಸಪ್ ಮುಖಾಂತರ ನಿಮ್ಮ ಪ್ರವಚನವನ್ನ ಕೇಳಿ ಸಿದ್ದೇಶ್ವರಪ್ಪಗಳವರು ಎಲ್ಲೂ ಹೋಗಿಲ್ಲ, ಅವ್ರು ಎಲ್ಲಿ ಹಸ್ತಂಗತ ಆಗ್ಯಾರ ಅಂದ್ರ ನಿಮ್ಮ ಅಂತರಂಗದಲ್ಲಿ ಹಸ್ತಂಗತ ಆಗ್ಯಾರ. ಅವರ ಮುಖಾಂತರವೇ ಏನಪ್ಪ ಅಂದ್ರೆ ಜ್ಞಾನ ನಿಮ್ಮ ಮುಖಾಂತರ ನಾವು ಕೇಳ್ದಂಗ ಆಗ್ಲಿಕ್ಕತ್ತದ ಅನ್ನುವಂತ ಜನವಾಣಿಯನ್ನ ಕೇಳಿ ನಮಗೆ ಆನಂದವಾಗ್ತಾ ಇದೆ. ಅನೇಕ ಊರುಗಳಲ್ಲಿ ಈಗ ಮುಂಬರುವ ದಿನಮಾನಗಳಲ್ಲಿ ಅಪ್ಪಗಳವರ ಪ್ರವಚನ ಬಂಡಾರಕೋಟೆಯಲ್ಲಿ ನಡೀತಾ ಇದೆ. ತದನಂತರದಲ್ಲಿ ದೇವರಿಪ್ಪರಿಗೆಯ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ಚಿಕ್ಕರೋಗಿಯ ಹತ್ತಿರ ಇರ್ತಕ್ಕಂಥ ಆ ಒಂದು ಚಿಕ್ಕ ಗ್ರಾಮದಲ್ಲಿ ಏನಪ್ಪ ಅಂದ್ರೆ 16,000 ಜನ ಕೊಡೋದ್ರ ಮುಖಾಂತರವಾಗಿ ಪ್ರವಚನ. ದೇವರಿಪ್ಪರಿಗೆ, ಯಾತಗಿರಿ, ಹೀಗೆ 20 ಊರುಗಳು ಕೂಡ ಏನಪ್ಪ ಅಂದ್ರೆ ನಮಗೆ ಲಿಸ್ಟ್ ಇವೆ. ಯಾಕಂತ ಕೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಸಿದ್ದೇಶ್ವರಪ್ಪಗಳವರೆಗೂ ಯಾವ ರೀತಿಯಾಗಿ ವರ್ಷಾನುಗಟ್ಲೆ ಏನಪ್ಪ ಅಂದ್ರೆ ಪಾಳೆ ಹತ್ತುತ್ತಲ್ಲ ಅದೇ ತೆರನಾಗಿರಪ್ಪ ಅಂದ್ರೆ ಅಮೃತಾನಂದಪ್ಪಗಳವರ ಜ್ಞಾನವನ್ನ ಕೇಳಲಿಕ್ಕೆ ಜನ ಆತೊರಿತಾ ಇದೆ. ಕಾರಣ ಅಂತ ಕೇಳಿದ್ರೆ ಅವರು ನಡೆ ನುಡಿ ಒಂದಾದ ಮಾಂತರು. ಇವತ್ತ ಅಪ್ಪಗಳು ಬಂದಾರ, ನಿಮ್ಮ ಊರಿಗೆ ಅಪ್ಪಗಳು ಬಂದಾರಿಲ್ರಿ ಸಿದ್ದೇಶ್ವರಪ್ಪಗಳು? ಎಷ್ಟು ಸಾರಿ ಬಂದಾರ್ರಿ ನೋಡ್ರಿ. ಸಿದ್ದೇಶ್ವರಪ್ಪಗಳು ಬಂದಾರಂತಾನೆ ನಿಮ್ಮ ಮುಖದಲ್ಲಿ ಏನಪ್ಪ ಅಂದ್ರೆ ಜ್ಞಾನ ಹೊರಹೊಮ್ತಾ ಇದೆ. ನನಗಿಷ್ಟು ಆನಂದ ಆಗ್ತಾ ಇದೆ. ಒಂದು ಘಟನೆಯನ್ನು ಹೇಳ್ಬೇಕನ್ನಿಸ್ತದ. ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ಬಂದ. ಯಾಕೆ? ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕಂತ ಇಡೀ ದೇಶವೆಲ್ಲ ತಿರುಗಾಡಿ ಕರ್ನಾಟಕ ಬಂದ. ಇದು ವಿಜಯಪುರ ಜಿಲ್ಲೆ ಅಲ್ರಿ, ವಿಜಯಪುರ ಜಿಲ್ಲೆ ಪಂಚನದಿಗಳ ಬೀಡು, ಸಂಸ್ಕೃತಿಯ ತವರೂರು. ಎಲ್ಲಿ ಹೋಗ್ಬೇಕಪ್ಪ? ಶಿರಿಷಾಡ ಬಹಳ ಭಕ್ತಿವಂತ ಊರದ. ಅಲ್ಲಿ ಹೋಗಿ ನೀವು ಅಧ್ಯಯನ ಮಾಡ್ರಿ ಅಂದ್ರಂತ ಯಾರೋ ಬಂದ ಶಿರಿಷಾಡದಾಗ. ಈ ಶಿರಿಷಾಡದ ಊರಲ್ಲಿ ತಿರುಗಾಡಕತ್ತಿದ್ದ. ಏನು ಮನೆಗೆಲ್ಲ ರಂಗೋಲಿ, ಏನು ಎಲ್ಲರೂ ಏನಪ್ಪ ಅಂದ್ರೆ ಕೈ ಮುಗಿದು ಕರಿತಾ ಇದ್ದಾರೆ, ಬನ್ನಿ ಬುದ್ಧಿ ನಮ್ಮ ಮನೆಯೊಳಗ ಬನ್ನಿ ಬನ್ನಿ. ಈಗಲೂ ಕೂಡ ಅದೇ ನೋಡ್ತಾ ಇದ್ದೀವಿ ನಾವು. ಪ್ರತಿಯೊಬ್ಬರು ಕೈ ಮುಗಿದು ಪೂಜ್ಯರೇ ನಮ್ಮ ಮನೆಯೊಳಗ ಪಾದ ಹಾಕ್ರಿ, ನಮ್ಮ ಮನೆಗಳು ಬರೀ. ಏನದು ಭಾವ? ಆ ವ್ಯಕ್ತಿ ತಿರುಗಾಡಕತ್ತಿದ್ದ. ಎಲ್ಲರೂ ಸ್ವಾಗತ, ಯಾರ ಮನೆಗಂತ ಹೋಗ್ಬೇಕವ. ಅವ ಸುಮ್ಮನೆ ಹಾಗೇ ಹೊರಟಿದ್ದ. ತಿರುಗಿ 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 ನೀರಡಿಕೆ ಆಗಿತ್ತು. ಪಾಪ ಅವನಿಗೆ ಇಂಗ್ಲಿಷ್ ಮಾತಾಡವ. ವಾಟಾರ್ ಅಂದವ. ಹೆಣ್ಮಕ್ಳು ಇದ್ರೆ ಬಾಯ ಮಣ್ಣಾಕ್ಲಿ ಒಡ್ರ ಅಂತದಲ್ಲ ಅಂದ್ರು. ಎಲ್ಲಿ ತಿಳಿಬೇಕು ಅವರಿಗೆ? ಆದ್ರೂ ಒಬ್ಬಕ್ಕೆ ಅಜ್ಜಿ ಶಾಣಕ್ಕಿದ್ದಳು. ಅವನ ಮುಖ ಬಾಡಿತ್ತು, ಕಣ್ಣು ಅರಿಯದಿದ್ದರು, ಕರುಳು ಅರಿಯದೆ. ಕಣ್ಣಿಗೆ ಕಂಡಿಲ್ಲ, ಆದ್ರೆ ಕರುಳಿಗೆ ಗೊತ್ತಾಯ್ತು ಪಾಪ ಮುಖ ಬಾಡದ. ಈ ವ್ಯಕ್ತಿಗೆ ನೀರಡಿಕೆ ಆಗಿದೆ ಅಂತ ತಿಳ್ಕೊಂಡಿದ್ದರಿಂದ ಬಾಯಪ್ಪ ಅಂತ ತಿಳ್ಕೊಂಡು ತಾಯಿ ಕರೆದು ಒಂದಷ್ಟು ಕಂಬಳಿ ಆಸೆ ಮನ್ಯಾಗ ಹೋಗಿ ಆ ತಾಯಿ ಮಜ್ಜಿಗೆ ತಂದು ಕೊಟ್ಲು. ಕುಡಿದ ಆನಂದ ಪಟ್ಟ. ಸಸಿ ರೊಟ್ಟಿ ಮಾಡಕತ್ತಿದಳು. ಬಿಸಿ ಬಿಸಿ ರೊಟ್ಟಿ, ಬೆಣ್ಣೆ, ಚಟ್ನಿ ಹಚ್ಚಿದಳು. ಊಟ ಮಾಡಿ ಒಂದು ತಮ್ಮಿಗೆ ಏನಪ್ಪ ಅಂದ್ರೆ ಗಡಿಗೆ ನೀರು ಕುಡ್ದ. ಅವ ಬರಿತಾನ, ನಾನು ಇಡೀ ಭಾರತ ಖಂಡವನ್ನ ತಿರುಗಾಡಿ ಶಿರಿಷಾಡ್ ಅನ್ನುವಂತ ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ಅತಿಥಿ ದೇವೋಭವ ಅನ್ನುವಂತ ಸಂಸ್ಕೃತಿ ಅದ. ಅಲ್ಲಿ ಅತಿಥಿಗಳನ್ನ ದೇವರಂತ ಕಾಣ್ತಾರ. ಸಂಸ್ಕೃತಿ ಎಲ್ಲಾದರೂ ಆ ಸಂಸ್ಕೃತಿಯ ತಾಯಿ ಬರಿದ್ರೆ ಅದು ಶಿರಿಷಾಡ್ ಅನ್ನುವಂತ ಗ್ರಾಮದಲ್ಲಿದೆ ಅನ್ನುವಂತ ಮಾತನ್ನ ಆ ಪಾಶ್ಚಿಮಾತ್ಯ ತತ್ವಜ್ಞಾನಿ ನೋಡಿ ನೆನಪಾಗ್ತಾ ಇದೆ. ನಿಮ್ಮಲ್ಲಿ ಆ ಸಂಸ್ಕೃತಿ ತಾಯಿ ಬೇರೆ ಇದೆ. ಆ ಒಂದು ಹಳೆ ಬೇರು ಹೊಸ ಚಿಗುರು ಇರಲು ಮರ ಸೊಬಗು ನೋಡ ಅನ್ನುವಂತೆ ಎಲ್ಲ ಯುವಕರು ಏನಪ್ಪ ಅಂದ್ರೆ ಹಿರಿಯರು ನೋಡಿ ಕಲಿತಾ ಇದ್ದೀರಿ. ಇಲ್ಲಿ ಹಿರಿಯರು ಸಂಸ್ಕಾರವಂತರದಾರ, ಆ ಮತ್ತೆ ಕಿರಿಯರು ಕೂಡ ಸಂಸ್ಕಾರವಂತರದಾರ, ತಾಯಂದಿರು ಕೂಡ ಸಂಸ್ಕಾರವಂತರದಾರ. ಇದೇ ತೆರನಾಗೇನಪ್ಪ ಅಂದ್ರೆ ನಿಮ್ಮ ಸಂಸ್ಕಾರ ಹೆಚ್ಚೆಚ್ಚಿಗೇನಪ್ಪ ಅಂದ್ರೆ ಮುಂದಿನ ಪೀಳಿಗೆ ಉಳಿಸೋಗ್ರಿ ಅನ್ನುವಂತ ಮಾತನ್ನು ಹೇಳುತ್ತಾ ಅಪ್ಪಗಳವರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತಾಣವಾಗಿರ್ತಕ್ಕಂಥ ಕಾತ್ರಾಳ ಬಾಲಗೌಡ ಆಶ್ರಮದಲ್ಲಿ ನಾಳೆ ಬರ್ತಕ್ಕಂಥ 3ನೇ ತಾರೀಕು ದಿವಸ ಗುರುಮಹೋತ್ಸವ. ನಿಮ್ಮೂರಾಗ ಇವತ್ತು ಗುರು ಉತ್ಸವ ಕಾರ್ಯಕ್ರಮ, ಗುರುನಮನ ಕಾರ್ಯಕ್ರಮ ನಡೀತು. ಅಲ್ಲಿ ಏನಪ್ಪ ಅಂದ್ರೆ ವಿಶೇಷವಾಗಿ ಏನಪ್ಪ ಅಂದ್ರೆ ಗುರುಮಹೋತ್ಸವ ಕಾರ್ಯಕ್ರಮವನ್ನ ಅಪ್ಪಗಳವರು ಏನಪ್ಪ ಅಂದ್ರೆ ಆಯೋಜನೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ಜ್ಞಾನದ ಬುತ್ತಿಯನ್ನ ಬಿಚ್ಚಿಡಬೇಕಂತ ತಿಳ್ಕೊಂಡು ಅನೇಕ ಮಹಾತ್ಮರ ದರ್ಶನವನ್ನ ನಿಮಗೆ ಮಾಡಿಸ್ಬೇಕಂತ ತಿಳ್ಕೊಂಡು ಆ ಕಾರ್ಯಕ್ರಮವನ್ನ ಅಪ್ಪಗಳವರಿಗೆ ಗೌರವ ಕೊಡೋ ಸಲುವಾಗಿ ಕಾರ್ಯಕ್ರಮ ನಡೀತಾ ಇದೆ. 3ನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭಕ್ಕೆ
ಗುರುಗಳು ಅನೇಕ ಗುರುಗಳು ಬರ್ತಾ ಇದ್ದಾರೆ, ತಜ್ಞರು ಬರ್ತಾ ಇದ್ದಾರೆ. ತದನಂತರದಲ್ಲಿ ಆ ಕಾರ್ಯಕ್ರಮ 3, 4, 5, 6, 7 ಇದೇ ರೀತಿ ಪ್ರಾರಂಭ ಆಗಿ 8ನೇ ತಾರೀಕಿಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, 9ನೇ ತಾರೀಕಿಗೆ ವಿಶೇಷವಾಗಿರ್ತಕ್ಕಂಥ ಗುರುಗಳು ಏನನ್ನ ಬಿಟ್ಟು ಹೋದ್ರು, ಅವ್ರ ಜ್ಞಾನವನ್ನ ಬಿಟ್ಟು ಹೋದ್ರು. ಜ್ಞಾನ ಅಂದ್ರೆ ಬೆಳಕ. ಅದಕ್ಕಾಗಿ ನಾವೇನ್ ಮಾಡೋದಂದ್ರ ನಾವೆಲ್ಲರೂ ಒಂದು ಜ್ಯೋತಿಯನ್ನು ಬೆಳಗಿಸಿ, ಗುರುದೇವ, ಮಹಾನುಭಾವ, ನಮ್ಮಪ್ಪ, ನೀವು ನಮಗೆ ಜ್ಞಾನವನ್ನು ಬಿಟ್ಟು ಹೋಗಿರಲ್ಲ, ಆ ಜ್ಞಾನ ಅದು ಬೆಳಕು, ಅದು ಯಾರ ಮುಖಾಂತರ ಅಂತ ಕೇಳಿದ್ರೆ ಅದು ಅಮೃತಾನಂದಪ್ಪಗಳವರ ಮುಖಾಂತರ ನಮ್ಮ ಅಂತರಂಗದಲ್ಲಿ ಆ ಜ್ಞಾನ ಜ್ಯೋತಿ ಸದಾಕಾಲ ಬೆಳಗಿಸ್ತಾರೆ ಅಂತ ತಿಳ್ಕೊಂಡು ಆ ಜ್ಯೋತಿಯನ್ನು ವರ್ತಿಸಿ ಗುರುವಿಗೆ ಕೈ ಮುಗಿಯದ. ಮಾರನೇ ದಿನ ಮುಂಜಾನೆ 10ನೇ ತಾರೀಕಿಗೆ ಏನಪ್ಪ ಅಂದ್ರೆ ಒಂದು ಮಂತ್ರದಲ್ಲಿ ದೊಡ್ಡ ತಾಕತ್ತದ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎನ್ನುತ್ತಿದ್ದೇನಯ್ಯ. ನನಗಿದೇ ಮಂತ್ರ, ನನಗಿದೇ ತಂತ್ರ, ಕೂಡಲ ಸಂಗಮದೇವ ಎನ್ನುವಂತೆ ಆ ಮಂತ್ರ ಯಾರು ಬೇಕಾದರೂ ಜಾತಿ, ಮತ, ಪಂಥ, ಭೇದ ಭಾವ, ಆ ವಯಸ್ಸು ಈ ವಯಸ್ಸು ಯಾರು ಮನುಷ್ಯರೆನ್ನೋರಿದ್ದೀರಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡೇನಪ್ಪ ಅಂದ್ರೆ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂದ್ರ ನಿಮ್ಮ ಅನಂತ ಜನ್ಮದ ಪಾಪಗಳು ಏನಪ್ಪ ಅಂದ್ರೆ ಹರಿದು ಹೋಗ್ತಾವ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಪ್ಪಗಳು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳ್ತಾ 8ನೇ ತಾರೀಕಿಗೆ ಅಪ್ಪಗಳವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಸವೇಶ್ವರ ನಾಟಕವನ್ನ ಮಾಡಿ ಜನಗಳಿಗೆ ಏನಪ್ಪ ಅಂದ್ರೆ ಭಕ್ತಿಯ ಮನೋರಂಜನೆಯನ್ನ ಕೊಡ್ಲಿಕ್ಕೆ ಏನಪ್ಪ ಅಂದ್ರೆ ಕಾತರಳ ಬಾಲಗಾಮದ ಗುರುದೇವಾಶ್ರಮ ಸಿದ್ಧಾಗಿದೆ. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಇವತ್ತಿನ ನಿಮ್ಮ ಊರಿನ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು. ನಮಗೇನಪ್ಪ ಅಂದ್ರೆ ಅತ್ಯಂತ ಸಂತಸವಾಗದ. ಗುರುಗಳು ಬಹಳ ಸಾತ್ವಿಕರದಾರ. ಗುರುಗಳೇನಪ್ಪ ಅಂದ್ರೆ ಬಹಳ ಪ್ರೀತಿಯಿಂದ ಏನಪ್ಪ ಅಂದ್ರೆ ಎಲ್ಲರನ್ನ ಹಚ್ಚಿಕೊಂಡಾರ. ಗುರುಗಳ ಪ್ರೀತಿ ಐತಂತ ಇಷ್ಟೆಲ್ಲ ಏನಪ್ಪ ಅಂದ್ರೆ ಮೂರಾಗ ಬೆಳಕೈತಿ. ಇಂಥ ಗುರುಗಳ ಶ್ರೀರಕ್ಷೆಯೊಳಗ ಇಂಥ ಮಹಾತ್ಮರ ಆಶೀರ್ವಾದ ಬೆಳಕಿನಲ್ಲಿ ನಡೆದು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ಸದಾಕಾಲ ನಿಮ್ಮೂರಿಗೆ ಮಳೆರಾಯ ಬರಲಿ, ನಿಮ್ಮ ಹೊಳೆಗಳು ತುಂಬಿ ಹರಿಲಿ, ನಿಮ್ಮೆಲ್ಲರ ಮನಗಳೇನಪ್ಪ ಅಂದ್ರೆ ಆಲೋಕ್ಯದಂಗೆ ಹೋಗಲಿ ಅಂತ ತಿಳ್ಕೊಂಡು ಶುಭವನ್ನು ಹರಿಸಿ ನನ್ನ ಮಾತಿಗೆ ಮಂಗಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೆ ಶರಣು ಶರಣಾರ್ಥಿ. ಮಲ್ಲಿಕಾರ್ಜುನ ಶ್ರೀಗಳವರ ಪವಿತ್ರ ಪಾದಕಗಳಲ್ಲಿ ಪುಸ್ತಕನಾಗಿ, ಜ್ಞಾನಯೋಗಿ ಸಿದ್ದೇಶ್ವರಪ್ಪಳವರ ಪವಿತ್ರ ಪಾದಕಗಳಲ್ಲಿ ಪುಸ್ತಕನಾಗಿ, ಸಿದ್ದೇಶ್ವರಪ್ಪಳವರ ತತ್ಸ್ವರೂಪರಿಯಾಗಿರುವಂಥ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣದ ಪುಸ್ತಕನಾಗಿ, ಶ್ರೀಮಠದ ಈ ಊರಿನ ಶ್ರೀಮಠದ ಪೂಜ್ಯರಾಗಿರುವಂಥ ಮುರುಗೇಂದ್ರ ಮಹಾಸ್ವಾಮೀಜಿಯವರ ಶ್ರೀಚರಣದ ಪುಸ್ತಕನಾಗಿ, ಬಸವಾನಂದ ಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಮೂಜುಗೊಂಡವರಲ್ಲಿ ಈ ಗ್ರಾಮದ ಎಲ್ಲ ಸದ್ಭಕ್ತ ಶರಣತೆ ತಾಯಂದಿರಿ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರೂ ಊಟ ಮಾಡಿರಿ? ಇಲ್ಲ ರೀ, ಬೆಳಿಗ್ಗೆ ಏನು ಸ್ಟಾರ್ಟ್ ಆಗ್ಯಾವಂತ. ಬೆಳಿಗ್ಗೆ ಏನು ಪ್ರಸಾದ ಮಾಡಿರಿ ಕಾಣುತ್ತೆ. ಹೇಳಾಕತ್ತಿದ್ರು ಬೆಳಿಗ್ಗೆಯಿಂದ ಕಂಟಿನ್ಯೂ ಪ್ರಸಾದ ಅಂಥೇಳಿ. ಇವತ್ತು ಯಾರೂ ಅಡುಗೆ ಮಾಡಿಲ್ಲ ಅಂತ ಅನ್ಕೋತೀನಿ. ಚೌಲ ಬಂದ್ ಅಂದ್ರೆ ಅಡುಗೆ ಯಾರೂ ಮಾಡಿಲ್ಲ. ಅವಾಗ ಹಿಂಗೆ ಒಂದು ಕಾರ್ಯಕ್ರಮ ನಡಿಬೇಕು. ಪಾಪ ಅವ್ರು ಎಷ್ಟಂತ ಅಡುಗೆ ಮಾಡ್ಬೇಕು. ಅವರು ಇವ್ರು ಹೊಡಿತಾರೆ, ಅವು ಅಡುಗೆ ಮಾಡೇ ಮಾಡ್ತಾವೆ, ಬೆಳಗ್ಗೆ ಬೆಳಗ್ತಾವೆ. ಇವತ್ತು ನೀವು ಮಾಡಿರೋ ಅಡುಗೆ ಏನು ಗಂಡ್ಮಕ್ಳು ಮಾಡ್ಯಾರ? ಗಂಡ್ಮಕ್ಳು ಮಾಡ್ಯಾರಲ್ಲ. ಯವ್ವ ಅವಾಗವಾಗ ಹಿಂಗೆ ಸಿದ್ದೇಶ್ವರಪ್ಪ ಕಾರ್ಯಕ್ರಮ ಮಾಡ್ಕೊಂಡು ಅಡುಗೆ ಮಾಡೋದು ಅನ್ಬೇಕು ನೀವು. 3 ಸರ್ತಿ ಸಿದ್ದೇಶ್ವರಪ್ಪಗಳು ಬಂದಾರ. ಆದ್ರೆ ತಿಂಗಳಗಟ್ಟಲೆ ಪ್ರವಚನ ಆಗಿಲ್ಲ ಅಪ್ಪಗಳು ಎಲ್ಲನ. ಆದ್ರೆ 3 ಸರ್ತಿ ಅಪ್ಪಗಳು ನಿಮ್ಮ ಊರಿಗೆ ಬಂದಾರ, ತಿಂಗಳಗಟ್ಟಲೆ ಪ್ರವಚನ ಆಗಿಲ್ಲ. ಅಪ್ಪಗಳು ಪ್ರವಚನ ಮಾಡ್ಬೇಕಂತಿತ್ತಲ್ಲಿ ಎತ್ತು. ಅಪ್ಪಗಳದು ಅಪೇಕ್ಷೆ ಇತ್ತತ್ತ ಮುರುಗೇಂದ್ರ ಅಪ್ಪಗಳದು. ಮತ್ತು ಸಿದ್ದೇಶ್ವರ ಅಪ್ಪಗಳಿಗೆ ಇಲ್ಲಲ್ಲ, ಹೆಂಗೆ ಮಾಡ್ತೀರಿ? ಇಲ್ಲೇನು ಅದಾರ ಸಿದ್ದೇಶ್ವರ ಅಪ್ಪಗಳು ಅದಾರ. ಅವ್ರು ಯಾರ ಮುಖಾಂತರ ಅದಾರ ಅಂತಂದ್ರೆ ಪೂಜ್ಯ ಅಮೃತಾನಂದ ಅಪ್ಪಗಳ ಮುಖಾಂತರ ಅದಾರ. ಪೂಜ್ಯರ ಸಾನ್ನಿಧ್ಯದಲ್ಲಿ ಇನ್ನೊಂದ್ಸತಿ ಅಪ್ಪಗಳ ಪ್ರವಚನ, ಅಮೃತಾನಂದ ಅಪ್ಪಗಳ ಪ್ರವಚನ ಇಟ್ಟು ಸಿದ್ದೇಶ್ವರ ಅಪ್ಪ ಪ್ರವಚನ ಇಟ್ಟಂಗೆ. ಏನು ನಿಮ್ದೆಲ್ಲ ಭಕ್ತಿ ಎಲ್ಲ ಭಾಳ ಅದ್ಭುತವಾಗಿರುವಂಥ ಭಕ್ತಿ. ಇಷ್ಟೊತ್ತಿಗೆ ಎಲ್ಲ ಊರ್ನಾಗ ಬಾಯಿ ತಕೊಂಡು ಕೂತಿರ್ತಾವ ಅಂಥೇಳಿ. ಎಲ್ಲಿ ಕೂತಿರ್ತಾವ? ಟಿ ವಿ ಮುಂದೆ ಕೂತಿರ್ತಾವ. ನೀವು ಎಲ್ಲ ಎಷ್ಟು ಚಂದ ಇವತ್ತು ಇವೆಲ್ಲ ಬಸ್ಗಳು ನಿಜವಾದ ಸರ್ವಿಸ್ ಆಗ್ಯಾವ. ಏನು ಕುಂಕುಮ ಹಚ್ಕೊಂಡ್ರಿ, ವಿಭೂತಿ ಹಚ್ಕೊಂಡ್ರಿ, ಎಷ್ಟು ಚಂದ ಹಚ್ಕೊಂಡ್ರಿ, ಸ್ನೋ ಪೌಡ್ರು ಹಚ್ಕೊಂಡ್ರೇನು. ಭಾಳ ಚೆನ್ನಾಗಿ ಎಲ್ಲರೂ ನಾವು ಕೇಳ್ತಿದ್ದೇವೆ. ಏನಂಥೇಳಿ, ರಾಮಾಯಣದಲ್ಲಿ ಶಬರಿ ಒಬ್ಬಾಕೆ ಇದ್ಲಂತ.
ರಾಮಾಯಣದಲ್ಲಿ ರಾಮನಿಗೆ ಕಾಯಕ್ಕೆ ಶಬರಿ ಒಬ್ಬಾಕೆ ಇದ್ಲಂತ. ಆದ್ರೆ ಇವತ್ತು ನನಗೆ ಅನಿಸಾಗತ್ತದ ಸಿದ್ದೇಶ್ವರ ಕೂಡ ಕಾಯಕ್ಕೆ ಶಬರಿ ಇಡೀ ಊರು ಜನ ಎಲ್ಲ ನೀವು ಶಬರಿ ಮುಖ ಒಬ್ಬಕ್ಕೆ ಶಬರಿಯಲ್ಲಿ ಎಲ್ಲರೂ ಶಬರಿನೇ ಇರೋದಿಲ್ಲ. ಇದು ಹಿಂಗೆ ಅವಾಗ ಊರಾಗ ಆಗ್ತಿದ್ರೆ ನಾನು ಮನೆ ಮುಜ್ಕೊಂಡವರು ನನಗೊಂದು ಚಿತ್ರ ಕಳಿಸಿದ್ರು ನಿಮ್ಮ ಊರೇ ಭಾವಚಿತ್ರ. ಮೊದಲು ಹ್ಯಾಂಗಿತ್ತು ಈ ರೋಡ್ ಅಂತಂದ್ರೆ ನೋಡಕ್ಕೆ ಇರಲಿಲ್ಲ, ಹಾಂಗಿತ್ತು, ಭಾಳ ಗಲೀಜಿತ್ತು. ಎಷ್ಟು ಚಂದ ಮಾಡಿರಿ ಅಂತಂದ್ರೆ ಹೆಂಗಾಯ್ತು ಸ್ವಚ್ಛ. ಬರೀ ನೀವು ಮನಸ್ಸಿನಾಗ ಸಿದ್ದೇಶ್ವರ ಕೋಳ್ ನೆನೆಸ್ಕೊಂಡು ಕೂಡಲೇ ನಿಮ್ಮೂರು ಹೆಂಗಾಯ್ತು ಅಂತಂದ್ರೆ ಸಿದ್ದೇಶ್ವರ ಕೋಳ್ ಹೆಂಗೆ ವೈಟ್ ಅದಾರ, ಹೆಂಗೆ ನಿರ್ಮಲ ಅದಾರ, ಹಂಗೆ ನಿಮ್ಮೂರೆಲ್ಲ ನಿರ್ಮಲ ಆಯ್ತು. ನಿಮ್ಮೂರಿನ ಎಲ್ಲ ಹೂವಿನ ಸುರಿಮಳೆ, ದೀಪ, ಬೆಳಕ, ನಮ್ಮ ಮುಚ್ಕೊಂಡವ್ರು ಹೇಳಿದ್ರಲ್ಲ, ನೀವೆಲ್ಲ ಕೂಡಿ ಹ್ಯಾಂಗೆ ಕಂಡ್ರೆ ಸ್ವಚ್ಛತೆ ಇರ್ಕೊಂಡ್ರಿ. ಏನು ಯುವಕರು ಎಷ್ಟು ಚಂದ ಅದಾರ. ನಾ ಇನ್ನು ಮ್ಯಾಲೆ ಹೇಳ್ತೀನಿ, ಯಾವ ಊರಿಗೆ ಹುಡುಗರು ನೋಡೋಂತಾರ ನೋಡಿ, ಹುಡುಗರು ವರ ನೋಡ್ಬೇಕಂತಾರಲ್ಲ, ಅವಾಗ ಅಂತೀನಿ ಯಾವ ಹುಡುಗರು ಚಲೋ ಅದಾರ ಅಂದ ಕೂಡಲೇ ನಾವು ಮೊದಲು ಹೇಳ್ತೀನಿ ಶಿರ್ಡ್ಯಾಳಕ್ಕೆ ಹೋಗಿ ಹುಡುಗರು ಭಾಳ ಚಲೋ ಅದಾರ ಅಂತೀನಿ. ಅಷ್ಟು ಚಂದ ನೀವು ಹುಡುಗರೆಲ್ಲ ಎಷ್ಟು ಭಕ್ತಿ ನಿಮ್ದೆಲ್ಲ. ಎಲ್ಲರ ಕೈ ಒಳಗೆ ಏನೇನೋ ಇರ್ತಾವ. ನಿಮ್ಮ ಊರಾಗ ಇರ್ತಾರವ ಹಿಂಗೆ ರೋಡೆಲ್ಲ ನಮ್ಮದೇ ಅಂತಿರ್ತಾರೆ. ಆದ್ರೆ ಈ ಊರಿನಾಗ ಅವು ಯಾವೂ ಇಲ್ಲ ಅಂತ ಅನ್ಕೊಂಡಿ ನಾನು. ಅವು ಇಲ್ಲ ಅಂಥೇಳಿ ನಿಮ್ಮ ಕೈಗಳಿಗೆಲ್ಲ ಹೂ ಬಂದಾವ. ಅದಕ್ಕೆ ಅಪ್ಪಗಳು ಯಾವಾಗಲೂ ಎಲ್ಲಿರ್ತಿದ್ರು ಅಂತಂದ್ರೆ ಹೂವಿನಂಥ ಕೈಗಳೊಳಗೆ ಇರ್ತಿದ್ರು. ಇವತ್ತು ನಿಮ್ಮ ಯುವಕರ ಕೈಗಳೊಳಗೆಲ್ಲ ಹೂ ಅದಾವ. ಅದಕ್ಕಿಂತ ಜಾಸ್ತಿ ನಮ್ಮ ಮಗುಗಳು ತಾಯಂದ್ರು ಹಾಕಿದ್ರು, ಕಾಲು ಹೋಗಿದ್ರು, ಹೊಡೆದು ಬಿಡ್ತಿದ್ವು, ಹಂಗೆ ಹಾಕಿದ್ರು, ರಪ ಹೋಗೋದು ಹೂವು. ಅಂದರೆ ನಿಮ್ದೆಲ್ಲ ಅಷ್ಟು ಭಕ್ತಿ. ಮತ್ತು ಪೂಜ್ಯ ಮುರುಗೇಂದ್ರ ಅಪ್ಪಗಳು ಅವ್ರು ನೋಡಿ ಎಷ್ಟು ಚಂದ ಅದಾರ. ಸ್ವಾಮಿ ವಿವೇಕಾನಂದ ನೋಡ್ದಂಗೆ ಆಗ್ತವೆ ನೋಡಿದ್ರೆ. ಅಷ್ಟು ಚಲೋ ಪೂಜ್ಯರದ ನಿಮ್ಮ ಊರೊಳಗೆ. ನಾ ಸ್ವಾಮಿ ವಿವೇಕಾನಂದ ಹೆಂಗಿದ್ರು ಅಂಥೇಳಿ ನಾನು ವಿಚಾರ ಮಾಡ್ತಾ ಇದ್ದೆ. ಸ್ವಾಮಿ ವಿವೇಕಾನಂದ ಹಿಂಗೆ ಇದ್ರು ಅಂಥೇಳಿ ಏನು ದಾಡ್ಸಿ ಅವ್ರ ಮುಂದೆ ನಾವು ಅದಕ್ಕೆ ಮುಂದಿರ್ತೀವಿ. ಅವ್ರಿಗೆ ಹಿಂದೆ ಅವ್ರು ಹಿಂದಿತ್ತು ನಾವೇ ಕಾಣೋದೇ ಇಲ್ಲ. ನಾವು ಅಮೃತಾನಂದ ಅಪ್ಪಗಳು ಉದ್ದದಾರ, ಅವರು ಉದ್ದದಾರ. ಅವ್ರು ಬರಲಿಲ್ಲ ಮೆರವಣಿಗೆಗೆ, ಅದೊಂದು ಚಲೋ ಆಯಿತು. ಅಂದ್ರೆ ಭಾಳ ಒಂದು ಒಳ್ಳೆಯ ಊರು ಶಿರ್ಡ್ಯಾಳ ಮತ್ತು ಸಿದ್ದೇಶ್ವರಪ್ಪಳ ಊರ. ಅದಕ್ಕೆ ಲಾಸ್ಟ್ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ನಿಮ್ಗೆ. ಸಿದ್ದೇಶ್ವರಪ್ಪಗಳು ಯಾರಿಗೆ ಇಷ್ಟಪಡ್ತಿದ್ರು ಅಂತಂದ್ರೆ ಅವರು ಕೋಟ್ಯಾಧಿಪತಿ ಇಷ್ಟಪಡ್ತಿರ್ಲಿಲ್ಲ. ಸಿದ್ದೇಶ್ವರಪ್ಪಗಳು ಯಾವುದನ್ನು ಆಸೆ ಮಾಡಲಿಲ್ಲ. ಕೊನೆಗೆ ಅಪ್ಪಗಳಿಗೋಸ್ಕರ ಏನೈತಲ್ಲ ಸುಮಾರು 1.5 ಕೋಟಿ ಕಾರ್ ಒಬ್ಬ ಶಿಷ್ಯ ತಂದ. ಯಪ್ಪ ತಮ್ಗೆ ವಯಸ್ಸಾಗ್ಯದ, ತಾವು ಭಾಳ ದೂರ ಹೋಗ್ತೀರಿ, ಇದು ಸೇವೆಗೆ ಅಂಥೇಳಿ ತಮ್ಮ ತಂದೆನೇ ಇದು ಇಟ್ಕೊಳ್ರಿ ಅಂಥೇಳಿ ಹೊಸ ಕಾರ 1.5 ಕೋಟಿ ಕಾರ್ ತೊಗೊಂಬಂದ ಕೂಡಲೇ ಅಪ್ಪಗಳು ಬ್ಯಾಡ ಅಂದರು. ಇಲ್ಲರಪ್ಪ ತಂದೆ ನೀವು ತೊಗೊಲೇಬೇಕು ಅಂತೇಳಿ ಅಂದರು. ಅಂದ ಕೂಡಲೇ ಅವಾಗ ನೋಡೋಣ ತೊಗೊಂಬರ್ರಿ ಅಂತೇಳಿ ಚಾವಿ ಇಸ್ಕೊಂಡ್ರು. ಅವ ಕೊಟ್ಟ. ಈಗ ನೀನು ನನಗೆ ಕೊಟ್ಟೆಲ್ಲ, ಈಗ ನನಗೆ ಸೇರಿತ್ತು. ಈಗ ನಾನು ಐತಲ್ಲ, ನಾ ಏನು ಮಾಡ್ತೀನಿ ಅದು ಈಗ ನಾನು ಯಾರಿಗೆ ಕೊಡ್ತೀನಿ ನೀವು ಇಸ್ಕೋಬೇಕು ಅಂತ ವಾಪಸ್ ಏನು ಮಾಡಿದ್ರಪ್ಪ ಸಿದ್ದೇಶ್ವರಪ್ಪಗಳು ಯಾರು ತಂದಿದ್ರು ಅವರಿಗೆ ವಾಪಸ್ ಕೊಟ್ಟರು. ಈಗ ನೀ ನನಗೆ ಕೊಟ್ಟು ನಂದಾಯಿತು, ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ, ನೀ ತಗೋ ಅಂಥೇಳಿ. ಅಂತ ಯಾರಾದರೂ ಪೂಜ್ಯರು ಸಿಗ್ತಾರೆ ನಮಗೆ ತಂದು ಕೂಡಲೇ ಬಾ ಶಿಷ್ಯ ಅಂತೇಳಿ ಕರೆಯೋದೇನು, ಅವ್ನಿಗೆ ಹೂವಿನ ಸರ ಹಾಕುವುದೇನು, ಶಾಲ್ ಹಾಕುವುದೇನು. ಅಪ್ಪಗಳು ಅದು ಏನೂ ಮಾಡಲಿಲ್ಲ. 1 ಕೋಟಿ ಕಾರು ಬರ್ತದೆ ಅಂತಂದ್ರೆ ಯಾರು ಬ್ಯಾಡ ಅಂತಾರೆ? ಯಾರು ಬ್ಯಾಡ ಅನ್ನುವಂಥ ಪೂಜ್ಯರು ಏಕೈಕ ಪೂಜ್ಯರಿದ್ದಾರೆ ಅದು ಪೂಜ್ಯ ಸಿದ್ದೇಶ್ವರಪ್ಪಗಳು. ಅದಕ್ಕೆ ಅಪ್ಪಗಳಿಗೆ ಎಲ್ಲರೂ ಗೌರವ ಕಾಡ್ತಿದ್ರು. ಅವರು ದೇವರಿದ್ದಂಗೆ, ದೇವ್ರು ಏನಾರ ಬಯಸ್ತಾರೇನು? ದೇವ್ರು ಎಲ್ಲಿಯೂ ಬಯಸಿ ಹೋಗೋದಿಲ್ಲ. ಹಂಗೆ ಈ ಜಗತ್ತಿನಲ್ಲಿ ಏನನ್ನೂ ಬಯಸದೇ ಬಂದಿರುವಂಥ ಏಕೈಕ ದೇವ್ರು ಯಾರಪ್ಪ ಅಂತಂದ್ರೆ ಪೂಜ್ಯ ಸಿದ್ದೇಶ್ವರಪ್ಪಗಳು. ಇದು ಬರೀ ಶಿರ್ಡ್ಯಾಳಲ್ಲ, ಇದು ಶಿರ್ಷ್ಯಾಡ. ಊರು ಚಲೋ ಶಿರ್ಷ್ಯಾಡ. ಇದು ಬರೀ ಶಿರ್ಷ್ಯಾಡಲ್ಲ, ಇದು ಶಿವನ ಸ್ವರೂಪಿಯಾಗಿರುವಂಥ ಪೂಜ್ಯ ಸಿದ್ದೇಶ್ವರಪ್ಪಳವರ ಶಿಷ್ಯರ ಶಿರ್ಷ್ಯಾಡಿದು. ಪೂಜ್ಯ ಅಮೃತಾನಂದಪ್ಪಳವರ ಅಮೃತವಾಣಿ ಕೇಳುವಂತಹ ಶಿಷ್ಯರ ಶಿರ್ಷ್ಯಾಡ. ಪೂಜ್ಯ ಮುರುಗೇಂದ್ರ ಶಿವೇಗಳವರ ಶಿಷ್ಯರಾಗಿರುವಂಥ ಶಿರ್ಷ್ಯಾಡಿಗಳು. ಇಂಥ ಶಿರ್ಷ್ಯಾಡದಲ್ಲಿ ಇಷ್ಟು ಅದ್ಭುತ ಕಾರ್ಯಕ್ರಮ ಆಯಿತು. ಇನ್ನೊಂದೇನು ಅಂತಂದ್ರೆ ಅಪ್ಪಗಳದೊಂದು ಅನಿಸಿಕೆ ಆಯಿತು. ವಿಶೇಷ ಈ ಕಾರ್ಯಕ್ರಮದಲ್ಲಿ ಏನು ಕಂಡೆ ಅಂತಂದ್ರೆ ಸಸಿ ನೆಡುವ ಮುಖಾಂತರ ನಾವು ಇಷ್ಟು ಊರುಗಳಿಗೆ ಹೋಗಿದ್ದೇವೆ. ಖರೆ ದೀಪ ಹಚ್ಚಿದ್ರು, ಹೂ ಹಾಕಿದ್ರು, ಎಲ್ಲ ಮಾಡಿದ್ರು, ಒಂದು ಇರಲಿಲ್ಲ ಅದರೊಳಗೆ. ಊರು ತುಂಬ ರಂಗೋಲಿ ಹಾಕಿದ್ರು, ಎಲ್ಲ ಮಾಡಿದ್ರು. ವಿಶೇಷವಾಗಿರು ಅದಕ್ಕಿಂತ ಮುಂದೆ ಹೋಗಿ ಸಸಿ ನಡು ಮುಖಾಂತರ ಕಾರ್ಯಕ್ರಮ ಮಾಡಿರುವಂಥ ಏಕೈಕ ಊರದ ಶಿರ್ಷ್ಯಾಡ ಊರು. ಅದು ನಮ್ಮ ಮುಜ್ಗೊಂಡವರು ಅವ್ರ ಪರಿಸರ ಪ್ರೇಮಿ ಮತ್ತು ಅಪ್ಪಗಳು ಶಿಷ್ಯರವರು. ಅವರು ಏನೈತಿಲ್ಲ ಭಾಳ ಪರಿಸರ ಬಗ್ಗೆ ಕಾಳಜಿ. ಈಗ ಅದೇನೋ ಬಂದದ ನೋಡ್ರಿ, ಯಾವುದು ಪಿಕ್ಚರ್ ಬಂದಲ್ಲ, ಯಾವುದದು
ಕಡಿಯೋದು ಮ್ಯಾಕ್ಸ್ ಅಂತ ನೋಡಿ, ಯಾವ ಮ್ಯಾಕ್ಸ್ ಅಲ್ಲ, ಎಲ್ಲ ಗಂಧದ ಕಟ್ಟಿಗೆ ಚಂದನದ ಕಟ್ಟಿಗೆ ಕಡಿಯುವಂಥದ್ದು. ಆ ಪುಷ್ಪ ಅದರೊಳಗೆ ಕಾಡನ್ನು ನಾಶ ಮಾಡು, ಡಿಫಾರೆಸ್ಟೇಷನ್. ದಟ್ ಇಸ್ ವಾಟ್ ಇಸ್ ದ ಥಿಯರಿ ಆಫ್ ದಟ್ ಫಿಲಮ್? ನಥಿಂಗ್. ಅದು ಡಿಫಾರೆಸ್ಟೇಷನ್ ಹೇಳ್ಕೊಡ್ತದೆ, ಗಂಧದ ಕಟ್ಟಿಗೆಯನ್ನು ಕಡಿಯೋದನ್ನು ಹೇಳ್ಕೊಡ್ತದೆ. ನಮ್ಗೆ ಅವ್ರು ಹೀರೋ ಅಲ್ಲ, ನಮಗೆ ಮುಜ್ಕೊಂಡು ಇರ್ತವ್ರು ಅವ್ರಿಗೆ ಹೀರೋ, ಇಂಥವ್ರು ಹೀರೋ ಆಗುತ್ತೆ. ಅದಕ್ಕೆ ಅಂಥ ಭಾವನೆಗಳು ನಮಗೆ ರೀತಿಯಲ್ಲ ಬರಬೇಕು. ಇದು ಭಾಳ ಒಳ್ಳೆ ಕಾರ್ಯಕ್ರಮ ಆಯಿತು. ನಿಮ್ಮನ್ನೆಲ್ಲ ನೋಡಿದ ಕೂಡಲೇ ಬಸವಣ್ಣವ್ರು ನೋಡ್ದಂಗಾಯ್ತು, ಎಲ್ಲ ತಂದೆಯಿಂದ ನೋಡಿದ ಕೂಡಲೇ. ಇನ್ನು ನೀವೆಲ್ಲ ಕೂತಿ ನೋಡು, ಹೇಮರೆಡ್ಡಿ ಮಲ್ಲಮ್ಮ ನೋಡ್ದಂಗಾಯ್ತು ನಿಮಗೆಲ್ಲ. ನೀವೆಲ್ಲ ಯಾವಾಗಲೂ ಹಿಂಗೆ ಇರ್ಬೇಕು. ಮತ್ತೆ ಏನು ಅವರು ಅದು ಬಾಯಿ ತುಂಬ ಹಾಕ್ಕೊಂಡಿರ್ತಾರೆ ನೋಡು, ಹಾಕೊಳ್ಳೋರು ಯಾರು ಇರಬಾರ್ದು. ಹುಡುಗ ನೀವು ನಿಮ್ಮ ಮಕ್ಕಳು ಕೊಡ್ತಿರಲ್ಲ, ಅವಾಗ ಅವನಿಗೆ ಏನಬೇಕು, ತಮ್ಮ ಸ್ವಲ್ಪ ಬಾಯಿ ತೋರಿಸ್ಪ, ನಿನ್ನ ಹಲ್ಲು ತೋರಿಸು ಅಂತ. ಹಿಂಗೆ ಹಲ್ಲು ಕಿಸದ ಅವ್ನು ಚಲೋ ಹಲ್ಲಿದ್ದು ಅಂತ ತಿಳ್ಕೊ, ಹಸಿರಿತ್ತು ಅಂತಂದ್ರೆ ಇದು ಗಟ್ರದ ಬ್ಯಾಡ ಅಂತೇಳಿ ವಾಪಸ್ ಕಳಿಸ್ಬಿಡಬೇಕು. ಕೋಟ್ಯಾಧಿಪತಿ ಇದ್ರೂ ಕೂಡ ಯಾರ ಬಾಯಿ ಚೆನ್ನಾಗದ ಅವ್ರಿಗೆ ನಿಮ್ಮ ಮಕ್ಕಳನ್ನ ಏನೈತಲ್ಲ ಕೊಡಬೇಕು. ಹಂಗೆ ಸ್ವಚ್ಛತೆ ಇರಬೇಕು. ಕೈ ಒಳಗೆ ಯಾವುದೇ ಏನು ಹಿಡಿಬೇಕಿದು, ಕೈ ಪೂಜ್ಯರ ಪಾದಗಳನ್ನು ಹಿಡಿಬೇಕು, ಸಿದ್ದೇಶ್ವರಪ್ಪಳ ಪಾದವನ್ನು ಹಿಡಿಬೇಕು, ಹೂವನ್ನು ಹಿಡಿಬೇಕು, ಮರವನ್ನು ಹಿಡಿಬೇಕು, ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ಈ ಕೈಗಳನ್ನು ಬಳಸಬೇಕು ಹೊರತು ಇನ್ನೊಬ್ಬರನ್ನು ಹಾಳು ಮಾಡೋಕ್ಕೆ ಈ ಕೈಗಳನ್ನು ಬಳಸಬಾರದು. ಇದು ಅಪ್ಪೋಳು ಯಾವಾಗಲೂ ಹೇಳ್ತದೆ. ಅದಕ್ಕೆ ಈ ಕಾಯವನ್ನು ಚಲೋ ಇಟ್ಕೊಬೋದು. ಇನ್ನು ಪೂಜ್ಯ ಅಮೃತಾನಂದ ಪೂಳು ಮಾತಾಡ್ತಾರೆ, ನಮ್ಮ ಪೂಜ್ಯ ಮುರುಗೇಂದ್ರ ಮಹಾಸ್ವಾಮೀಜಿಯವರು ಮಾತಾಡ್ತಾರೆ. ಅವ್ರ ಆಶೀರ್ವಚನ ತಾವೆಲ್ಲ ಕೇಳ್ರಿ. ಈಗ ಹಳ್ಳಿಗೆ ನಾವು ಶ್ರೀ ಗುರು ಉತ್ಸವವನ್ನು ಅಪ್ಪಗಳು ಹೇಳ್ತಾರೆ, ನಾನಲ್ಲ. ಅಪ್ಪಗಳು ಒಂದು ಹಾಡವನ್ನು ಹೇಳ್ಬೇಕಂತ ಅವ್ರ ಅಪ್ಪಗಳು ಅಮೃತಾನಂದ ಅಪ್ಪಗಳು ಹೇಳ್ತಾರೆ. ಆಮೇಲೆ ನನಗೆ ಹಾಡು ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಏನು ಹೇಳಾಗತ್ತಿದೆ ಅಂತಂದ್ರೆ, ಎಲ್ಲ ಹಳ್ಳಿ ಒಳಗೆ ಶ್ರೀ ಗುರು ಉತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದೀವಿ. ಇನ್ನು ನಮ್ಮ ಆಶ್ರಮದಲ್ಲಿ, ಬಾಲಗಾಂವ್ ಗುರುದೇವ ಆಶ್ರಮದಲ್ಲಿ, ಅದು ಸಿದ್ದೇಶ್ವರಪ್ಪಳು ಹೇಳಿ ಮಾಡಿಸಿರುವಂಥ ಆಶ್ರಮ ಅದು. ಅದಕ್ಕೆ ಆ ಆಶ್ರಮದಲ್ಲಿ 3ನೇ ತಾರೀಕಿನಿಂದ, ಈಗ 2ನೇ ತಾರೀಕು ಬಿಜಾಪುರದಾಗ ನಡೀತದೆ. ತಾವೆಲ್ಲ ಬಿಜಾಪುರಕ್ಕೆ ಹೋಗ್ಬೇಕು 2ನೇ ತಾರೀಕು. ಇನ್ನು 3ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ನಮ್ಮ ಬಾಲಗಾಂವ್ ಗುರುದೇವ ಆಶ್ರಮದಲ್ಲಿ ನಡೀತದೆ. ಆ ಕಾರ್ಯಕ್ರಮ ತಾವೆಲ್ಲ ಬರಬೇಕು. ಒಂದು ದಿವಸ ರೈತರಿಗೆ ಸಂಬಂಧಪಟ್ಟಂಥ ರೈತ ಮಹೋತ್ಸವ ಕಾರ್ಯಕ್ರಮ, ಆಮೇಲೆ ಆರೋಗ್ಯೋತ್ಸವ, ಆಮೇಲೆ ಸಂಸ್ಕಾರ ಮತ್ತು ಮಹಿಳಾ ಮತ್ತು ಸಂಸ್ಕಾರ ಉತ್ಸವ, ಜನಪದೋತ್ಸವ, ಇವೆಲ್ಲ ಕಾರ್ಯಕ್ರಮಗಳು ನಡೀತವೆ. ಆರೋಗ್ಯ ಉತ್ಸವ ಇದ್ದಾಗ ಬ್ಲಡ್ ಡೊನೇಷನ್ ಇರ್ತದೆ. ನಿಮ್ಮ ಊರಲ್ಲಿ ಭಾಳ ಯುವಕರದಾರ, ನೀವೆಲ್ಲ ಬಂದು ಏನು ಮಾಡಬೇಕು, ನಿಮ್ದೆಲ್ಲ ಬರ್ರಿ, ನೀವು ಬ್ಲಡ್ ಕತ್ಕೊಂಡ್ಬಿಡ್ತೀವಲ್ಲ, ಹಾಗೆಲ್ಲ 300 ml ಅಟ್ಟೆ ಯಾರೇನೈತಲ್ಲ 300 ml ಅದು ರಕ್ತದಾನ, ಅದು ಜೀವದಾನ. ಅದಕ್ಕೆ ಬ್ಲಡ್ ಡೊನೇಷನ್ ಇರ್ತದೆ 8ನೇ ತಾರೀಕು. ಅದಕ್ಕೆ ತಾವು ಯುವಕರೆಲ್ಲ ಬರಬೇಕು. ಮತ್ತು ಇನ್ನು ಯಾರ್ಯಾರಿಗೆ ತೋರಿಸ್ಕೊಳ್ಳುವಂಥ ಎವ್ರಿ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಇರ್ತಾರೆ. ಆರ್ಥೋಪೆಡಿಕ್ಸ್ ಆಗಿರ್ಬೋದು, ENT ಸ್ಪೆಷಲಿಸ್ಟ್ ಆಗಿರ್ಬೋದು, ENT ಸ್ಪೆಷಲಿಸ್ಟ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಒಂದು ಚೆಕಪ್, ಫ್ರೀ ಚೆಕಪ್ ಇರ್ತದೆ, ಫ್ರೀ ಮೆಡಿಸಿನ್ ಇರ್ತದೆ, ಅದಕ್ಕೂ ಬರ್ರಿ ಚೆಕಪ್ಪಿಗೂ. ಮತ್ತು 9ನೇ ತಾರೀಕು ದೀಪೋತ್ಸವ ಇರ್ತದೆ. ನೀವೆಲ್ಲ ದೀಪವನ್ನು ಹಚ್ತೀರಿ. ಯಾವಾಗ ಹಚ್ತೀರಿ? ಯಾವ ದೀಪ? ನಿಮ್ಮ ಮನೆ ಒಳಗೆ ದೀಪ ಹಚ್ತೀರಿ, ಯಾವಾಗ ಹಚ್ತೀರಿ? ಸಮಯ ಎಷ್ಟಕ್ಕೆ ಹಚ್ತೀರಿ? 6ಕ್ಕೆ ಹಚ್ತಿರಲ್ಲ, ಗುಡ್. ಕೆಲವರು 9ಕ್ಕೆ ಹಚ್ತಿರ್ತಾರೆ ದೀಪ. 9ಕ್ಕಲ್ಲ 6ಕ್ಕೆ ಹಚ್ಚಬೇಕು. ಬೆಳಿಗ್ಗೆ 6ಕ್ಕೆ ಹಚ್ಚಬೇಕು, ಸಾಯಂಕಾಲ 6ಕ್ಕೆ ಹಚ್ಚಬೇಕು. ಕತ್ತಲೆ ಬರ್ತಿರ್ತವಲ್ಲ, ಅಜ್ಞಾನ ಅಂಧಕಾರ ಬರದಿರಲಿ ಅಂಥೇಳಿ ದೀಪ ಹಚ್ಚೋದು, ಬೆಳಕನ್ನು ಹಚ್ಚೋದು. ಅದಕ್ಕೆ ಪೂಜ್ಯ ಸಿದ್ದೇಶ್ವರಪ್ಪಗಳು ಬೆಳಕನ್ನು ಈ ಪ್ರಪಂಚಕ್ಕೆ ಕೊಟ್ಟು ಹೋದರು. ಅಂಥವ್ರು ನನಗೆ ನೆನವಿಗಾಗಿ ಅಪ್ಪಳಿಗೆ ಒಂದು ಸ್ಮರಣೆ ಮಾಡೋಕ್ಕೆ ನಾವು ಒಂದು ದೀಪ ಹಚ್ಚಿ ನಮ್ಮ ಬದುಕಿನಲ್ಲಿಯೂ ಸುಖ, ಶಾಂತಿ, ನೆಮ್ಮದಿ, ಬೆಳಕು ಮೂಡಲಿ ಅಂತೇಳಿ ದೀಪ ಹಚ್ಚಿ ಅಪ್ಪಳಿ ನಮಸ್ಕಾರವನ್ನು ಮಾಡೋದು, ಕೃತಜ್ಞತೆಯನ್ನು ಸಲ್ಲಿಸೋದು 9ನೇ ತಾರೀಕು. 10ನೇ ತಾರೀಕು ಕೋಟಿ ಜಪಯಜ್ಞ ಕಾರ್ಯಕ್ರಮ, ಮಹಾ ಜಪಯಜ್ಞ ಕಾರ್ಯಕ್ರಮ ಇರ್ತದೆ 10ನೇ ತಾರೀಕು. ಒಂದು ದಿವಸ ಪೂಜ್ಯರು ಆಮಂತ್ರಣ ಮಾಡ್ತೇವೆ. ನಾವು ಯಾವುದೇ ಪಾಂಪ್ಲೆಟ್ ಮಾಡಿಸಿಲ್ಲ. ತಾವು ಪೂಜ್ಯರು ಒಂದು ದಿವಸ ಬರಬೇಕು ಅಂಥೇಳಿ ಆಮಂತ್ರಣವನ್ನು ಇಲ್ಲೇ ವೇದಿಕೆ ಮುಖಾಂತರ ಪೂಜ್ಯರಲ್ಲಿ ಕೇಳ್ಕೊತೀವಿ. 10ನೇ ತಾರೀಕು ಏನೈತಲ್ಲ, ಮಹಾಕೋಟಿ ಜಪಯಜ್ಞ ಕಾರ್ಯಕ್ರಮ ಇರ್ತದೆ. ಇನ್ನು ಆ ಕೋಟಿ ಜಪಯಜ್ಞ ಕಾರ್ಯಕ್ರಮ ತಾವೆಲ್ಲ ಸ್ವಲ್ಪ ಭಾಗಿಯಾಗಬೇಕು. ಯಾರ್ಯಾರಿಗೆ ಆಸಕ್ತಿ ಅದ, ದೂರ ಅದ. ಮತ್ತು ಭಕ್ತಿ ಇದ್ರೆ ಅದೇನು ದೂರ ಅನ್ಸಂಗಿಲ್ಲ. ಭಕ್ತಿ ಇದ್ರೆ ದೂರ ಅನ್ಸಂಗಿಲ್ಲ, ಭಕ್ತಿ ಇರದೇ ಹೋದಲ್ಲಿ ದೂರ ಅನಿಸ್ತದೆ. ಈಗ ನೋಡಿ, ಪ್ರೀತಿ ಇರ್ತದೆ, ಎಲ್ಲೋ ಮಕ್ಕಳು ಇರ್ತಾರೆ, ಫಾರಿನ್ದಾಗ, ಅಮೇರಿಕಾದಾಗ ಎಲ್ಲೆಲ್ಲೋ ಇರ್ತಾರೆ. ಅವರು ದೂರ ಅದಂತ ಅನಿಸ್ತದೇನು? ಅನ್ಸಂಗಿಲ್ಲ. ಯಾಕಂದ್ರೆ ಪ್ರೀತಿಯಿಂದ ಭಾಳ ಹತ್ತಿರ ಇರ್ತಾರೆ. ಹಂಗೆ ಈ ಊರು ದೂರ ಆಗಿರಬಹುದು, ನಿಮ್ಮ ಭಕ್ತಿಯಿಂದ ಅದು ಹತ್ತಿರ ಆಗ್ತದೆ. ಅದಕ್ಕೆ 10ನೇ ತಾರೀಕು ಕೋಟಿ ಜಪಯಜ್ಞ ಕಾರ್ಯಕ್ರಮ ಇರ್ತದೆ. ಅದು ನೋಂದಣಿ ಇರ್ತದೆ. ನಾವು ಮೂಜ್ಗೊಂಡವ್ರ ಕೈದಾಗ ಕೊಡ್ತೇವಂತ.
ಅದು ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪವನ್ನು ಮಾಡುವಂಥದ್ದು. ನಿಮ್ಗೆ ಎಷ್ಟು ಶಕ್ಯ ಆಗ್ತದೆ ಆ ಕೋಟಿ ಜಪಾಗ್ನಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಒಂದು ಮಾತು ಕೇಳ್ತೀನಿ ನಿಮ್ಗೆ, 108 ಸರ್ತಿ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಅಂತೇಳಿ ಎಷ್ಟು ಜನ ಜಪ ಮಾಡ್ತೀರಿ? ಯಾವಾಗ ಕೈ ಎತ್ತರಿ. 108 ಸರ್ತಿ. ಡೈಲಿ ಮಾಡೋರು ಒಬ್ಬರು ಕಾಣ್ತಾ ಇಲ್ಲ. ಇನ್ನು ಗಂಡ್ಮಕ್ಳು ಅಲ್ಲಿ ಒಬ್ಬ ಕೈ ಎತ್ತಾಗತ್ತಾನ, ಕರಿ ಎದ್ರ ಕೈ ಎತ್ತಪ್ಪ ಮತ್ತು ಸಣ್ಣ ಹಾಕ್ಕೊಂಡು ಬೆಳಗ್ಗೆ ಎದ್ದು ಕೂಡಿ ಸುಳ್ಳಿ. ಗುಡ್. ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಅಂತ ಅವೆಲ್ಲ ತಟ್ಟಿ. ಏನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು, ದಿವಸ ಯಾರ್ಯಾರು ಊಟ ಮಾಡ್ತೀರಿ? ಕೈ ಎತ್ತರಿ. ಎಲ್ಲರೂ ಮಾಡೋರು ಇದೆ, ಇವರು ಮಾಡ್ತಾರೆ ಇವರು ಮಾಡ್ತಾರೆ. ಒಂದೊಂದು ಸರ್ತಿ ಅಲ್ಲ 3 ಸರ್ತಿ ಹೊಡಿತಾರೆ. ನೋಡ್ರಿ, ನಮಗೆ ದೇವ್ರ ಏನೈತಲ್ಲ, ಅನ್ನ ಕೊಟ್ಟವ ದೇವ್ರ, ನಮ್ಮ ಮನೆ ಕೊಟ್ಟವ ದೇವ್ರ, ನಿಮ್ಮ ಬಟ್ಟೆ ಕೊಟ್ಟವ ದೇವ್ರ, ಗಾಳಿ ಕೊಟ್ಟವ ದೇವ್ರ, ನೀರು ಕೊಟ್ಟವ ದೇವ್ರ, ಎಲ್ಲ ಕೊಟ್ಟವ ಯಾರು? ದೇವ್ರ. ಅದಕ್ಕೆ ದೇವ್ರನ್ನ ಸ್ಮರಣೆ ಮಾಡ್ಬೇಕಲ್ಲ ನಾವು. ದೇವ್ರನ್ನ ಸ್ಮರಣೆ ಮಾಡಬೇಕು ಅಂತಂದ್ರೆ ಅವು ಪ್ರಣವ ಸ್ವರೂಪಿ ಅದನ. ಅದಕ್ಕೆ ಆ ಪಂಚಾಕ್ಷರಿ ಮಂತ್ರವನ್ನು ಹೇಳಿದೆವಪ್ಪ ಅಂದ್ರೆ ದೇವ್ರಿಗೆ ಮುಟ್ತದೆ. ಅದಕ್ಕೆ ನಾವೇನೈತಲ್ಲ, ಯಾವಾಗೂ ನಮ್ಮ ಕೈಲಿ ಆಗೋದಿಲ್ಲ ಅಂದ ಬಳಿಕ ಯಾವಾಗಿಂತ ಸುಯೋಗ ಒದಗಿರ್ತದೆ ಅವಾಗ ನಾವು ಭಾಗಿಯಾಗೋದು, ಅದ್ರ ಪುಣ್ಯದ ಫಲ ನಾವನ್ನ ಪಡೆಯೋದು. ಈಗ ಮಳೆ ಬಂದ ಕೂಡಲೇ ಎಲ್ಲ ಊರು ಹೆಂಗೆ ಸ್ವಚ್ಛ ಆಗ್ತದಲ್ಲ, ಹಂಗೆ ಇದು ಒಂದು ದೊಡ್ಡ ಪ್ರವಾಹ, ಭಕ್ತಿಯ ಪ್ರವಾಹ. ಇಲ್ಲಿ ನಾವು ಎದ್ದೇವಪ್ಪ ಅಂತಂದ್ರೆ ನಮ್ಮ ಜೀವನ ಎಲ್ಲ ಪಾವನ ಆಗ್ತದೆ, ಪಾಪಗಳೆಲ್ಲ ದೂರ ಆಗ್ತವ. ಅದಕ್ಕೆ ತಾವೆಲ್ಲ ಕೋಟಿ ಜಪಾಗ್ನಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ತಮ್ಮ ಜೀವನವನ್ನ ಪಾವನ ಮಾಡಿಕೊಡ್ರಿ ಅಂತೇಳಿ ತಿಳಿಸ್ತಾ, ಇನ್ನು ಅಮೃತಾನಂದಪ್ಪಗಳು ತಮಗೆಲ್ಲ ಗೊತ್ತಿದ್ದಿದೆ. ಭಾಳ ಸಿದ್ದೇಶ್ವರಪ್ಪಗಳು ಹೆಂಗೆ ಬೆಳಿಗ್ಗೆ ಪ್ರವಚನ ನಡೀತಿತ್ತು, ಇನ್ನು ಮ್ಯಾಲೆ ಯಾರು ಮಾಡ್ತಾರಪ್ಪ ಪ್ರವಚನ ಅಂತೇಳಿ ಎಲ್ಲರಿಗೂ ಪ್ರಶ್ನೆ ಇತ್ತು. ಬೆಳಿಗ್ಗೆ ಮಾಡೋರು ಯಾರು ಮತ್ತು ಸೇರೋರು ಯಾರು? ಮೊನ್ನೆ ಚಡ್ಚಣದಲ್ಲಿ ಮಾಡಿದ್ವಿ. ಸುಮಾರು ಬೆಳಿಗ್ಗೆ ಏನೈತಲ್ಲ 6 ಗಂಟೆಗೆ 7-8 ಸಾವಿರ ಜನ ಸೇರ್ತಿತ್ತು. ಇನ್ನು ಚಿಕ್ಕರುಗಿ ಒಳಗೆ ಮಾಡಿದೇವಿ, ಮುಳಸೊಳಗಿ ಒಳಗೆ ಮಾಡಿದೇವಿ, ಭಾಳಷ್ಟು ಊರುಗಳಲ್ಲಿ ಮಾಡಿದೇವಿ. ಎಲ್ಲ ಕಡೆ 8-10 ಸಾವಿರ ಜನ ಸೇರ್ತಿತ್ತು. ಅದು ತೋರಿಸ್ಕೊಡ್ತದ ಪೂಜ್ಯ ಸಿದ್ದೇಶ್ವರಪ್ಪಳು ಹೋಗಿಲ್ಲ, ಮತ್ತೆ ಅಮೃತಾನಂದಪ್ಪಳ ಮುಖಾಂತರ ಸಿದ್ದೇಶ್ವರಪ್ಪಳು ಯುಗ ಪ್ರಾರಂಭ ಆಗ್ಯಾದ. ಸಿದ್ದೇಶ್ವರಪ್ಪಳ ಜ್ಞಾನ ಎಲ್ಲಿ ಹೋಗೋದಿಲ್ಲ. ಯಾರ ಕಡೆ ಆಚಾರ ಇರ್ತದೆ, ವಿಚಾರ ಇರ್ತದೆ, ಪ್ರೀತಿ ಇರ್ತದೆ, ಪ್ರೇಮ ಇರ್ತದೆ, ವಿಶ್ವಾಸ ಇರ್ತದೆ, ಎಲ್ಲರೂ ಅಪ್ಪಳುವಂಥ ಭಾಗ ಇರ್ತದೆ, ಅಲ್ಲಿ ಸಿದ್ದೇಶ್ವರಪ್ಪಳು ಇರ್ತಾರ ಅನ್ನೋ ತಿಳ್ಕೋಬೇಕು. ಅಂತ ಪೂಜ್ಯ ಸಿದ್ದೇಶ್ವರಪ್ಪಳ ಸ್ವರೂಪರಾಗಿರುವಂಥ ಅಮೃತಾನಂದಪ್ಪಳ ಆಶೀರ್ವಚನವನ್ನು ತಾವು ಕೇಳ್ರಿ. ಅತಣಿಯ ಮುರುಗೇಂದ್ರ ಶಿವೇಗಳು ಕೇಳಿದ್ದೇವೆ. ಮತ್ತು ನಿಮ್ಮ ಊರಿನಲ್ಲಿ ಮುರುಗೇಂದ್ರ ಶಿವೇಗಳು ಬಂದಾರ, ಅವರು ಆಶೀರ್ವಚನವನ್ನು ತಾವೆಲ್ಲ ಕೇಳಿ ಪಾವನ ಮಾಡಿಕೊಡ್ರಿ. ಎಲ್ಲರೂ ಶ್ರೀ ಗುರು ಉತ್ಸವಕ್ಕೆ ಭಾಗಿಯಾಗಿ ತಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಡ್ರಿ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮಗೆಲ್ಲ ನಮಸ್ಕಾರ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ. ಕಬೀರ ಇವರ ಕೃಪೆಯು ನಮಗೆ. ಗುರುವನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ. ಗುರುವನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ. ಮಹಾದುಃಖಿಯವ ಸಂಸಾರದಲ್ಲಿ ಮುಂದೆಯ ಮನ ಬಂಧ. ಕಬೀರ ಮುಂದೆಯ ಮನ ಬಂಧ. ಅಜ್ಞಾನದಿ ಮನುಜ ಪಾಪವಗೈಯುವನೇ. ಅಜ್ಞಾನದಿ ಮನುಜ ಪಾಪವಗೈಯುವನೇ. ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೇ. ಕಬೀರ ಕರ್ಮವು ಕಳೆಯುವುದೇ. ಅಂತರ್ಯಾಮಿಯೇ ನೀನನ್ನ ಆತ್ಮ
ಆತ್ಮದಾಧಾರ ಅಂತರಯಾಮಿಯೇ ನೀನೆನ್ನ ಆತ್ಮದಾಧಾರ ನೀ ತೊರೆದರೆ ಈ ಅನಾಥನನ್ನು ಪಾರುಗೈಯುವರಾರು ಕಬೀರ ಪಾರುಗೈಯುವರಾರು ಓಡಿ ಬರುತ್ತಲಿಹೆ ನಿನ್ನೆಡೆಗೆ ನೀನೇ ನನಗಾಶ್ರಯ ಓಡಿ ಬರುತ್ತಲಿಹೆ ನಿನ್ನೆಡೆಗೆ ನೀನೇ ನನಗಾಶ್ರಯ ಜಹಜಿನ ಕಾಗೆಗೆ ಜಲಧಿಯ ನಡುವೆ ಜಹಜೆ ನಿಜ ಆಶ್ರಯ ಕಬೀರ ಜಹಜೆ ನಿಜ ಆಶ್ರಯ ಈ ಗುರು ಮಹೋತ್ಸವ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಈ ಊರಿನ ಪೂಜ್ಯರಾಗಿರುವ ಮುರುಗೇಂದ್ರ ಸ್ವಾಮೀಜಿ ಅವರಿಗೆ ಮತ್ತು ಈಗಾಗಲೇ ಅನೇಕ ಊರುಗಳಲ್ಲಿ ಗುರು ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿರುವಂಥ ನಮ್ಮ ಬಸವಾನಂದ ಸ್ವಾಮೀಜಿ ಅವರಿಗೆ, ಹಾಗೆ ನಮ್ಮ ಸಿದ್ದರಾಮೇಶ್ವರ ಪಟ್ಟದ್ದೇವರಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲ ಹಿರಿಯರಿಗೆ, ಯುವಕರಿಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶಿರ್ಷಾಡದಲ್ಲಿ ಬಹಳ ಅದ್ಭುತವಾದ ಗುರು ಉತ್ಸವ ಕಾರ್ಯಕ್ರಮ ನಡೆದು ಬಂತು. ಈಗಾಗಲೇ ಪೂಜ್ಯರು ಮನ ತುಂಬಿ ನಿಮ್ಮನ್ನೆಲ್ಲ ಹರಿಸಿದ್ದಾರೆ. ನಮಗೆಲ್ಲರಿಗೂ ಈ ಎಲ್ಲ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಎರಡು ಕಣ್ಣ ಸಾಲ್ತಿರಲಿಲ್ಲ, ಅಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಗುರುಗಳಿಗೆ ಭಕ್ತಿಯನ್ನು ಅರ್ಪಿಸುವಂಥ ಕಾರ್ಯಕ್ರಮ, ಗುರುಗಳಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಬಹಳ ಅವಶ್ಯಕತೆ ಇತ್ತು. ಗುರುವಿಗೆ ನಮಸ್ಕಾರ ಮಾಡುವುದು, ಗುರುವಿನಲ್ಲಿ ಭಕ್ತಿಯನ್ನಿಡುವುದು ಬಹಳ ದೊಡ್ಡದದು. ನಾವೆಲ್ಲ ಮನೆಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈ ನವಗ್ರಹಗಳ ಶಾಂತಿಯನ್ನು ಮಾಡ್ತಾರೆ. ಅವು ಗ್ರಹಗಳು 9 ಅದಾವು. ಆ ಗ್ರಹಗಳು ನಮಗೆ ಕಾಡಬಾರ್ದು ಅಂತ ಹೇಳಿ ಅವುಗಳ ಶಾಂತಿಯನ್ನು ನಾವೆಲ್ಲರೂ ಮಾಡಿಸ್ತೇವೆ, ಗ್ರಹಗಳ ಶಾಂತಿಯನ್ನು ಮಾಡ್ತೀವಿ. ನಾನು ಅವ್ರಿಗೆ ಏನು ಹೇಳುವುದು ಅಂತಂದ್ರೆ, ನೀವು ಗ್ರಹಗಳ ಶಾಂತಿಯನ್ನು ಮಾಡಿಸ್ರಿ, ಏನು ತಪ್ಪಿಲ್ಲ. ಆದ್ರೆ ಯಾವಾಗ ಪೂರ್ಣ ಶಾಂತಿ ದೊರೆತೈತಿ ಅಂತಂದ್ರೆ ಗುರುಗಳ ಅನುಗ್ರಹ ಅನ್ನುವಂಥ ಕೃಪೆ ಆಯಿತು ಅಂದರೆ ಅವಾಗ ಮಾತ್ರ ಎಲ್ಲ ಗ್ರಹಗಳನ್ನು ಶಾಂತ. ಈ ಎಲ್ಲ 9 ಗ್ರಹಗಳು ಒಂದು ಕಡೆ, ಗುರುವಿನ ಅನುಗ್ರಹವೇ ಒಂದು ಕಡೆ. ಇದು ಅನುಗ್ರಹ, ಅವು ನವಗ್ರಹಗಳು, ಇದು ಅನುಗ್ರಹ. ನಮಗೆ ನವಗ್ರಹಗಳನ್ನು ಶಾಂತಿ ಮಾಡುವಂಥ ಅವಶ್ಯಕತೆ ಇಲ್ಲ, ಗುರುವಿನ ಅನುಗ್ರಹ ಪಡೆಯುವುದು ಅವಶ್ಯಕತೆ. ಅವಾಗ ನಿಜವಾದ ಶಾಂತಿಯನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಉಪನಿಷತ್ತಿನಲ್ಲಿ ಏನು ಹೇಳಿದರು ಅಂದ್ರೆ, ನ ಗುರೋರಧಿಕಂ ಅಂತ ಹೇಳಿದರು. ಗುರುವಿನಿಗಿಂತ ಅಧಿಕರಾದವರು ಯಾರೂ ಇಲ್ಲ, ಗುರುವಿನಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿದರು. ನೋಡ್ರಿ ಅವ್ರು ಹೇಗೆ ಹೇಳಿರ್ಬೇಕು. ಗುರುಗಳು ದೇವರಿಗಿಂತನೂ ಶ್ರೇಷ್ಠ ಅಂತ ಮಹಾ ಗುರುವಿಗೆ ಇವತ್ತು ನಾವು ಭಕ್ತಿಯನ್ನು ಅರ್ಪಿಸುವಂಥ ಕಾರ್ಯವನ್ನು ಮಾಡಿದ್ವಿ. ನೋಡಬೇಕು ಎಷ್ಟು ಎಲ್ಲ ಮುಂಜಾನೆಯಿಂದಂತೂ ಮಾಡ್ಯಾರಂತ ಕೇಳಿದ್ವಿ ನಾವು.
ನಾವೀಗ ಡಿಸೆಂಬರ್ 1ನೇ ತಾರೀಕಿನಿಂದ ಇವತ್ತು 27 ಅಲ್ರಿ, 27ನೇ ತಾರೀಕದವರೆಗೆ ಸುಮಾರು ಊರುಗಳಲ್ಲಿ ಮಾಡೇವಿ. ಈಗಾಗಲೇ ಮುಜುಗೊಂಡು ಅವ್ರು ಹೇಳಿದಾಗ. ಆದರೆ ಇವತ್ತು ಏನು ನೀವು ಮಾಡಿದ್ರಲ್ಲ, ಏನದು ಭಕ್ತಿ ಬಹಳ ವಿಶೇಷವಾದಂಥದ್ದು. ಅದು ಅಪ್ಪುಗಳ ಒಂದು ಶಕ್ತಿ. ಅದು ಅಪ್ಪುಗಳೇ ನಿಮ್ಮ ಒಳಗಡೆ ಹೊಕ್ಕ ಅದನ್ನೆಲ್ಲ ಮಾಡಿಸಿದ್ದಾರೆ. ಅವ್ರಿಗೆ ನಾವು ಯಾಕೆ ಅಷ್ಟು ಮಹತ್ವ ಕೊಡ್ತಿದ್ದೀವಿ ಅಂದ್ರೆ, ಯಾಕೆ ಅವ್ರಿಗೆ ಅಷ್ಟು ದೊಡ್ಡ ಸ್ಥಾನ ಸಿಕ್ತು? ಅವರೇನು ಬಹಳ ಹಣ ಗಳಿಸಿದ್ದಿಲ್ಲ, ಅವರೇನು ಭಾರಿ ದೊಡ್ಡ ಅಧಿಕಾರಿ ಆಗಿರಲಿಲ್ಲ. ಮತ್ತು ನಾವು ಯಾಕೆ ಇಡೀ ನಾಡೆಲ್ಲ ಅವರಿಗೆ ಅಷ್ಟು ಪೂಜ್ಯತೆಯಿಂದ ಗೌರವದಿಂದ ಕಂಡಿತು? ಏನು ಅದಕ್ಕೆ ಕಾರಣ ಅಂತಂದ್ರೆ, ಒಂದು ಕಾರಣ ಅದು ಏನು ಅಂದ್ರೆ, ಈಗ ನೋಡ್ರಿ, ನೀವು ಹಣ್ಣು ತೆಗೆದುಕೊಳ್ಳಕ್ಕೆ ಬಜಾರಕ್ಕೆ ಹೋದ್ರಿ ಅಂದ್ರೆ ಚಲೋ ಅಂತ ಹಣ್ಣು ತಗೋತೀರಿ. ಯಾವುದು ಸ್ವಲ್ಪ ಬಾಡಿರ್ತದ ಅಥವಾ ಸ್ವಲ್ಪ ಕೆಟ್ಟಿರ್ತದ ಆ ಹಣ್ಣು ತೆಗೆದುಕೊಳ್ಳೋದಿಲ್ಲ. ಹೂವು ತೆಗೆದುಕೊಳ್ಳಕ್ಕೆ ಹೋದ್ರಿ ಅಂದ್ರೂ ಕೂಡ ಚಲೋ ಅಂತ ತಾಜಾ ಹೂವನ್ನು ತೆಗೆದುಕೊಳ್ಳುತ್ತೇವೆ. ಹಾಗ ನಮಗೆ ಯಾವಾಗ ಎಲ್ಲ ಜನರ ಬೇಡಿಕೆ ಬರ್ತೈತಿ ಅಂದ್ರೆ, ನಮ್ಮಲ್ಲಿ ಕೆಟ್ಟದ್ದು ಯಾವುದು ಇರಬಾರದು, ನಮ್ಮಲ್ಲಿ ಹೊಲಸಂತದ್ದು ಯಾವುದು ಇರಬಾರದು. ಅವಾಗ ನಮಗೆ ಬೆಲೆ ಬರ್ತೈತಿ. ನಮ್ಮ ಮಾತುಗಳು ಒಳ್ಳೆಯವಾಗಿರಬೇಕು, ನಮ್ಮ ಹೃದಯದಲ್ಲಿ ಸದ್ಭಾವನೆ ತುಂಬಿರಬೇಕು, ನಮ್ಮ ತಲೆಯಲ್ಲಿ ವಿಚಾರಗಳು ತುಂಬಿರಬೇಕು. ಅವಾಗ ನಾವು ಎಲ್ಲರಿಗೂ ಪ್ರಿಯರಾಗ್ತೀವಿ. ಆಗ ಅಪ್ಪುಗಳದ್ದು ಏನಿತ್ತು ಅಂತಂದ್ರೆ, ಅವರ ಮಾತಿನಲ್ಲಿ ಒಂದು ಸಹಿತ ಕಹಿ ಮಾತಿರಲಿಲ್ಲ. ಅವರ ಹೃದಯದಲ್ಲಿ ಅಷ್ಟು ಮಾಧುರ್ಯ ತುಂಬಿತ್ತು. ಅವರು ಎಂಥ ವಿಚಾರಗಳು, ಅದಕ್ಕಾಗಿಯೇ ಅವರು ಎಲ್ಲರಿಗೂ ಪ್ರಿಯರಾಗಿದ್ದಾರೆ. ನಾವು ಏನೂ ಬೇರೆ ಮಾಡಬೇಕಾಗಿಲ್ಲ, ನಮ್ಮಲ್ಲಿ ಒಳ್ಳೆತನವನ್ನು ತುಂಬಬೇಕಷ್ಟೆ. ಅವರಲ್ಲಿ ಅಪ್ಪುಗಳಲ್ಲಿ ಕೆಟ್ಟತನಕ್ಕೆ ಅವಕಾಶನೇ ಇರಲಿಲ್ಲ, ಕೆಟ್ಟತನಕ್ಕೆ ಅವಕಾಶನೇ ಇರಲಿಲ್ಲ. ಅದಕ್ಕಾಗಿಯೇ ಅವರು ನಡೆದಾಡುವ ದೇವರಾದರು. ಅವರು ತೊಟ್ಟುಕೊಳ್ಳುವಂಥ ಬಟ್ಟೆ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತ ಸಾದಾ ಇರ್ತಿತ್ತು. ಎಷ್ಟೋ ಸಲ ಇಲ್ಲಿ ಭುಜದ ಮೇಲೆ ಹರಿದಿರ್ತಿತ್ತು, ಮುಂಗೈಗೆ ಹರಿದಿರ್ತಿತ್ತು, ಹಾಗೆ ಅದನ್ನು ಹೊಲಿದು ಹಾಕೊಳ್ತಿದ್ರು. ಅಂಥ ಹರಿದ ಬಟ್ಟೆ ಹಾಕೊಂಡ್ರು ಸಹಿತ ದೇವರಾದರು. ಅವರು ಏನು ನಮಗೆ ಸಂದೇಶ ಕೊಡ್ತಾರೋ ಅಂದ್ರೆ, ನಾವು ತೊಟ್ಕೊಂಡಿರುವಂಥ ಬಟ್ಟೆ ಅದು ಸಾದಾ ಇರಬಹುದು, ನಾವು ತೊಟ್ಕೊಂಡಿರುವಂಥ ಬಟ್ಟೆ ಅದು ಹರಿದಿರಬಹುದು, ಹರಕ ಬಟ್ಟೆ ಹಾಕೊಂಡ್ರು ಸಹಿತ ದೇವರಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಬರ್ತೈತಿ ಅನ್ನೋದನ್ನು ಅದನ್ನು ನೋಡಿ ಕಲಿಸಿದ. ಅವ್ರ ಹತ್ತಿರ ಒಂದು ದುಡ್ಡು ಇರ್ತಿರ್ಲಿಲ್ಲ, ಒಂದು ದುಡ್ಡು. ಬಹುಶಃ ಅವರು ರೊಕ್ಕ ಮುಟ್ಟಿದ್ದು ಯಾವಾಗ ಅಂತಂದ್ರೆ, ಈಗೇನು ನೋಟ್ ಬಂದಿ ಆಯ್ತಲ್ಲ, ಅವಾಗ ಈ ಹೊಸ ನೋಟ್ ಎಂಥವು ಬಂದಾವಂತ ನೋಡಾಕ್ ಮುಟ್ಟಿರ್ಬೇಕು. ಅಲ್ಲಿವರೆಗೆ ರೊಕ್ಕನೇ ಮುಟ್ಟಿಲ್ಲ ಅವರು. ಬ್ಯಾಂಕ್ದಾಗ ಖಾತಾ ಇರಲಿಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟಿಂಗ್ ಕಾರ್ಡ್ ಇಲ್ಲ, ಅವರ ಹೆಸರಿನಲ್ಲಿ 1 ಇಂಚ್ ಸಹಿತ ಜಮೀನು ಇರಲಿಲ್ಲ. ಇಷ್ಟಿದ್ರೂ ಸಹಿತ ಇಡೀ ನಾಡೆಲ್ಲ ಅವ್ರು ನನ್ನ ಗೌರವಿಸ್ತಿಲ್ಲ. ನಾವೆಲ್ಲ ಏನಂತೀವಿ, ಯಾರ ಹತ್ತಿರ ರೊಕ್ಕದ, ಯಾರ ಹತ್ತಿರ ದುಡ್ಡದ ಅವರು ದೊಡ್ಡವರು ಅಂತೀವಿ. ದುಡ್ಡೇ ದೊಡ್ಡಪ್ಪ, ದುಡ್ಡಿರ್ಲಾದವ್ರನ್ನ ಯಾರೂ ಮಾತಾಡಿಸೋದಿಲ್ಲ ಅಂತೀವಿ. ಆದ್ರೆ ಅಪ್ಪುಗಳು ಏನು ನಮಗೆ ಸಂದೇಶ ಕೊಟ್ಟರು ಅಂದ್ರೆ, ಏನು ಕಲಿಸಿದ್ರು ಅಂದ್ರೆ, ದುಡ್ಡು ಇರಲಿಲ್ಲ ಅಂದ್ರೂ ಸಹಿತ ನಡೆದಾಡುವ ದೇವರಾಗಿ ಬದುಕಬಹುದು ಅನ್ನೋದನ್ನು ನಮಗೆ ಕಲಿಸಿದ್ರು. ಬದುಕಿನ ಸಿರಿವಂತಿಕೆ ಹೆಚ್ಚುವುದು ಬರೀ ಹೊರಗಿನ ಬಟ್ಟೆ, ಹೊರಗಿನ ನೋಟದಿಂದ ಅಷ್ಟೇ ಅಲ್ಲ, ಅದು ಒಳಗಿನ ಸಾಧನೆ ಅನ್ನೋದನ್ನ ತೋರಿಸಿದ್ರು ಅವರು. ಅದಕ್ಕೆ ಅವರ ಮಾತುಗಳು ಇವತ್ತಿಗೂ ಸಹಿತ ನಾವೆಲ್ಲ ಕೇಳ್ತೀವಿ. ಆಧ್ಯಾತ್ಮಿಕ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದಂಥವ್ರು. ಎಲ್ಲ ಕ್ಷೇತ್ರಗಳು ಬೇಕಾಗ್ತವ, ಅದರಲ್ಲಿ ಅಧ್ಯಾತ್ಮ ಒಂದು ಬೇಕು ನಮಗೆ. ಈಗ ಹೆಂಗ ಈ ಮೊಬೈಲ್ ಅದಲ್ಲ, ಮೊಬೈಲ ಅಥವಾ ಕಂಪ್ಯೂಟರ್ಕ ಅವಾಗೊಮ್ಮೆ ಇವಾಗೊಮ್ಮೆ ಅದನ್ನ ಹೆಂಗರೆ ಬಳಸಿದೀವಿ ಅಂದ್ರೆ ವೈರಸ್ ಬರ್ತೈತಿ.
ಅವಾಗ ಅವು ಮೊಬೈಲ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆ ವೈರಸ್ ಬರಬಾರ್ದು ಅಂತ ಏನು ಹಾಕಿಸ್ತಾರ ಅಂದ್ರೆ ಮೊಬೈಲ್ದಾಗ ಆಂಟಿ ವೈರಸ್ ಹಾಕಿಸ್ತಾರ. ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗಬಾರ್ದು ಅಂತ ಹೇಳಿ ಆಂಟಿ ವೈರಸ್ ಹಾಕಿಸ್ತಾರ. ಹಂಗೆ ನಮ್ಮ ಜೀವನದಾಗೂ ವೈರಸ್ಗಳು ಬರ್ತಾವ, ವೈರಸ್ಗಳು ಅಟ್ಯಾಕ್ ಆಗ್ತಾವ. ಭಾವನೆಗಳು ಎಮೋಷನಲ್ ಆಗಿ ವೈರಸ್ಗಳು ಬರ್ತಾವ, ವಿಚಾರಗಳಿಗೆ ವೈರಸ್ ಬರ್ತದ. ಇನ್ನು ನಮ್ಮ ಜೀವನದಲ್ಲಿ ನಮ್ಮ ಕೊನೆ ಉಸಿರಿನವರೆಗೂ ನಮಗೆ ವೈರಸ್ ಅಟ್ಯಾಕ್ ಆಗಬಾರ್ದು, ಅದಕ್ಕೊಂದು ಆಂಟಿ ವೈರಸ್ ಹಾಕಬೇಕಲ್ಲ. ಆ ಆಂಟಿ ವೈರಸ್ ಅಂದ್ರೆ ಆಧ್ಯಾತ್ಮಿಕ ಆಂಟಿ ವೈರಸ್. ಯಾವ ಮನುಷ್ಯ ಈ ಆಧ್ಯಾತ್ಮಿಕ ಸಾಫ್ಟ್ವೇರ್ ಅನ್ನ ಒಮ್ಮೆ ಹಾಕ್ತಾನ, ಅವನಿಗೆ ವೈರಸ್ ಅನ್ನ ಕಾಡುವುದಿಲ್ಲ, ಬಹಳ ಮಜಾದಾಗಿ ಜೀವನ ಸಾಗಿಸ್ತಾನೆ. ಅದಕ್ಕೆ ಅದನ್ನ ಅಪ್ಪುಗಳು ಇಡೀ ನಾಡಿನ ತುಂಬ ಎಲ್ಲ ಪಸರಿಸಿದರು. ಅವರು ಈಗ ದೇಹ ಬಿಟ್ಟು ನಾಳೆ ಜನವರಿಗೆ 2 ವರ್ಷ ಆಗ್ತೈತಿ. ಮಜಾ ಕೇಳ್ರಿ. ಕೆಲವು ಜನ ನಾವು ಹೆಂಗೆ ಬದುಕ್ತೀವಿ ಅಂದ್ರೆ ಇದ್ದಾಗ ಸಹಿತ ಸತ್ತವ್ರಂಗೆ ಬದುಕ್ತೀವಿ. ಆದ್ರೆ ಅವರು ದೇಹ ಬಿಟ್ಟು ಈಗ 2 ವರ್ಷ ಆಗಕತ್ತೈತಿ ಅಂದ್ರೂ ಅವರು ವಿಜಯಪುರದಲ್ಲಿ ಯೂಟ್ಯೂಬ್ದಾಗ ಪ್ರವಚನ ಹಾಕುವಂಥ ಹುಡುಗ ನನಗೆ ಹೇಳಿದ, ಪ್ರತಿ ದಿವಸ ಅಪ್ಪಗಳದು ಪ್ರವಚನ 80,000 ಜನ ಕೇಳ್ತಾರಂತ. ಪ್ರತಿ ದಿವಸ 80,000. ಅವ್ರು ಈಗ ಇಲ್ಲ, ಅವರು ನಾವು ಎಲ್ಲರೂ ಅದೇ ಈಗ ನಮ್ಮದು ಯಾರೂ ಕೇಳುವುದಿಲ್ಲ. ಅವ್ರು ಇಲ್ಲ ಅಂದ್ರೂ ಸಹಿತ ಅವ್ರ ಪ್ರವಚನ ಪ್ರಭಾವ ಬೀರ್ತೈತಿ ಅಂದ್ರೆ ಅವ್ರ ದೇಹ ಬಿಟ್ಟಾರಂತ ಹೆಂಗೆ ಹೇಳೋದು ಅವ್ರಿಗೆ? ಅದಕ್ಕೆ ಅವರ ಮಾತಿಗೆ ಸಾವಿಲ್ಲ. ಇನ್ನು ಎಲ್ಲಿವರೆಗೆ ಅವರ ಶಬ್ದಗಳಿರ್ತಾವ, ಅವರ ಮಾತುಗಳಿರ್ತಾವ, ಅಲ್ಲಿವರೆಗೆ ಅವರ ತ್ಯಾಗ ಸಾಯುವುದಿಲ್ಲ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅಲ್ಲಿವರೆಗೆ ಅವರ ಸರಳ ಜೀವನ ಸಾಯುವುದಿಲ್ಲ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅಲ್ಲಿವರೆಗೆ ಅವರ ಜ್ಞಾನ ಸಾಯುವುದಿಲ್ಲ. ಮತ್ತು ಸತ್ತದ್ದು ಯಾವುದು? ಸತ್ತದ ಸುಮ್ಮನೆ ನಾಟಕ ಅದಷ್ಟೇ. ಸಾವು ಅನ್ನೋದನ್ನೇ ಇಲ್ಲ. ಒಂದ್ ವೇಳೆ ಅವ್ರು ಮರೆ ಆಗಿದ್ರಂದ್ರೆ ಅಷ್ಟು ಪ್ರಭಾವ ಆಗಬಾರ್ದಾಗಿತ್ತು. ಈಗಲೂ ಸಹಿತ ಅಷ್ಟು ಅವರ ಮಾತುಗಳು ಎಂಥ ಮಾತುಗಳು. ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಜ್ಞಾನದ ಹಾಡುಗಳನ್ನು ಹಾಡುವಂತ ಜ್ಞಾನ ಕೋಗಿಲೆಯಾಗಿದ್ದರು. ಯಾರು ಕೇಳಲಿ ಬಿಡ್ಲಿ ಅವ್ರಿಗೆ ಊಟದ ಕಡೆ ಲಕ್ಷ್ಯ ಇರಲಿಲ್ಲ, ಮಾನ ಸನ್ಮಾನದ ಕಡೆ ಲಕ್ಷ್ಯ ಇರಲಿಲ್ಲ, ಮಠ ಪೀಠಗಳ ಕಡೆ ಲಕ್ಷ್ಯ ಇರಲಿಲ್ಲ. ಎಲ್ಲೋ ಒಂದು ಗಿಡದ ಕೆಳಗೆ ಕುಳಿತರೇನೋ ಆಧ್ಯಾತ್ಮಿಕ ಜ್ಞಾನದ ಹಾಡ ಹಾಡಲಿಕ್ಕೆ ಶುರು ಮಾಡುವರು. ಆ ಆಧ್ಯಾತ್ಮಿಕ ಹಾಡುಗಳು ಈಗಲೂ ಸಹಿತ ಎಲ್ಲರ ಜನಮಾನಸದಲ್ಲಿ ಗುಣಗುಣುತ್ತಾರೆ. ಅಂತ ಪೂಜ್ಯರಿಗೆ ಇವತ್ತು ನಾವೆಲ್ಲರೂ ಇಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿದ್ವಿ. ಅದರಲ್ಲಿ ಏನು ಅಂತಂದ್ರೆ ನಿಮ್ಮಲ್ಲಿ ವಿಶೇಷ ಏನಾಯ್ತು ಅಂದ್ರೆ ಎಲ್ಲರೂ ಕೂಡಿ ಮಾಡಿದರೆ. ನಾವು ಯಾರು ನಿಮಗೆ ಹೇಳಿಲ್ಲ, ಮುಜುಗೊಂಡು ಅವರೊಬ್ಬರು ಹೇಳಿರ್ಬೇಕು. ಮತ್ತು ನಾನು ಕಾರ್ಯಕ್ರಮ ಇದನ್ನು ಆಯೋಜನೆ ಮಾಡಿಲ್ಲ ಯಾವ ಊರಾಗೂ. ಅವರೇ ಇಬ್ಬರು ಮಾಡ್ತಾರೆ. ನಮ್ಮ ಸಿದ್ದರಾಮೇಶ್ವರ ಪಟ್ಟದೇವರು ಮತ್ತು ಬಸವಾನಂದರು ಎಲ್ಲ ಊರಿಗೆ ಹೇಳುವುದು, ಹೀಗೆ ಮಾಡ್ರಿ ಅಂತ ಹೇಳೋದು. ನಮಗೆ ಹೇಳ್ತಾರ ಇಂಥ ಊರಿಗೆ ಇವತ್ತು ಹೋಗ್ಬೇಕಾಗೈತ್ರಿ ಅಂತ ಹೇಳಿ, ನೋಡ್ರಿ ಅಂತ ಹೋಗ್ಬಿಡೋದು. ಎಲ್ಲ ಅವ್ರು ಮಾಡಿದಾರ. ಇಲ್ಲಿ ನಮ್ಮ ಮುಜುಗೊಂಡು ಹೇಳ್ಯಾರಂತ ಹೇಳಿದ್ರು ನಮ್ಮ ಸಿದ್ದರಾಮೇಶ್ವರ ಪಟ್ಟದೇವರು. ಆನಂತರ ನನಗೆ ಮುಜುಗೊಂಡು ಅವರ ಫೋಟೋಗಳನ್ನು ಕಳಿಸಿದರು. ಸ್ವಚ್ಛತೆ ಮಾಡುವುದೇನು, ನಿನ್ನೇನು ಮೊನ್ನೆ ಮಾದಲಿ ಮಾಡಿಟ್ಟಾರ, ನಿನ್ನೆನೇ ಮಾದಲಿ ಮಾಡ್ಯಾರಂತ. ಮತ್ತು ಎಲ್ಲ ಕಡೆ ರಂಗೋಲಿ ಹಾಕೋದು. ನಂಬುದು ಈ ಶಿರ್ಷಾಡದಲ್ಲಿ ಮಾಡಿದ ಬಳಿಕಿನ ಮುಂದೆ ಮಾಡೋದು ಬೇಡ ಅಂತ ಅನಿಸ್ಬಿಟ್ಟದೆ. ಅಷ್ಟು ಯಶಸ್ವಿ ಆಯಿತು ನಮ್ಮ ಕಾರ್ಯಕ್ರಮ. ಈಗ ನೋಡ್ರಿ ನಾವು ಹೇಗೆ ಮಾಡ್ಬೇಕಾಗ್ತತಿ. ಸುಮಾರು ಒಂದು 50-60 ಊರು ಆಗಿರ್ಬೇಕು ನೋಡ್ರಿ. ಒಂದು ಊರಿನಲ್ಲಿ ನಾವು ಕನಿಷ್ಠ 2 ಕಿಲೋಮೀಟರ್ ತಿರುಗಾಡ್ತೀವಿ ಪಾದಯಾತ್ರೆ, ಕನಿಷ್ಠ 2 ಕಿಲೋಮೀಟರ್. ಇನ್ನು 50 ಊರಾಗ 2 ಕಿಲೋಮೀಟರ್ ಅಂದ್ರೆ 100 ಕಿಲೋಮೀಟರ್ ನಮ್ದು ಪಾದಯಾತ್ರೆ ಆದಂಗೆ ಆಯ್ತು ಬರಗಾರ್ಲಿ. ಇದೊಂದು ದೊಡ್ಡ ಸಾಧನೆ. ಆನಂತರ ಪ್ರತಿ ಒಂದು ಊರಾಗ ಕನಿಷ್ಠ 200 ಜನ ಇದ್ದೇ ಇರ್ತಾರೆ. ಕನಿಷ್ಠ ಏನೂ ಇಲ್ಲ ಅಂತಂದ್ರೂ. ಇನ್ನು 50 ಊರಿನಲ್ಲಿ 200 ಜನ ಅಂತಂದ್ರೆ 10,000 ಜನ ಆಯ್ತು. 10,000 ಜನರಿಗೆ ಒಂದು ಗುರುನಮನ ಕಾರ್ಯಕ್ರಮವನ್ನು ಒಂದು ಕಡೆ ಮಾಡಿಸೋದೇನೈತಿ ಎಲ್ಲ ಊರಾಗ ಮಾಡಿ.
ಒಂದು ವೇಳೆ ಈಗಿನ ಇವರು ಮೊಬೈಲದ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಇಷ್ಟು ಅವ್ರಿಗೆ ಪ್ರಚಾರ ಮಾಡಬೇಕಾಗಿತ್ತು ಅಂತಂದ್ರ 10,000 ಜನ ಒಂದ್ ವೇಳೆ ಅವ್ರ ಸ್ಟೇಟಸ್ ಇಟ್ರು, ಮೊಬೈಲ್ ಬಳಸ್ತಿದ್ರು ಅಂತಂದ್ರೆ ಅವ್ರದ್ದು ಒಂದೊಂದು 100 ಜನ ನೋಡಿದ್ರು 5 ಲಕ್ಷ ಜನರಿಗೆ ನಮ್ಮ ಗುರು ನಮನ ಕಾರ್ಯಕ್ರಮ. 5 ಲಕ್ಷ ಜನರಿಗೆ. ಏನು ಪೆಂಡಲ್ ಹಾಕೋದು ಬೇಡ, ಏನೋ ಹಾಕೋದು ಬೇಡ, ಸುಮ್ಮನೆ ಹೀಗೆ ತಿರುಗಾಡಿ ಬಂದ್ರು ಇಷ್ಟು ದೊಡ್ಡ ಕಾರ್ಯಕ್ರಮ. ನೀವೆಲ್ಲರೂ ಕೂಡಿ ಮಾಡಿದ್ರಿ. ಎಲ್ಲರೂ ಕೂಡಿ ಮಾಡಿದಾಗನೇ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾವ. ಈಗ ಒಂದು ದೀಪ ಇಲ್ಲಿ ನಾವು ಹಚ್ಚಿದ್ದೀವಲ್ಲ, ಆ ದೀಪ ಬೆಳಗಬೇಕಾದ್ರೆ ಆ ಬತ್ತಿ ಸುಟ್ಕೊಳ್ಬೇಕಾಗ್ತೈತಿ. ಪಣತೆ ಆಧಾರವಾಗಿರ್ಬೇಕಾಗ್ತದೆ. ಎಣ್ಣೆ ತಾನು ಇನ್ನೊಬ್ಬರು ಬಾಯಿಯೊಳಗೆ ಹೋಗಬೇಕು, ಅದು ತಾನು ತನ್ನನ್ನು ಕುಡಿತಾರ. ಅದಕ್ಕೆ ಹಂಗ ಯಾವುದರೇ ಒಬ್ಬ ಮನುಷ್ಯ ಅಥವಾ ಒಂದು ಕಾರ್ಯ ಬೆಳಕಾಗಬೇಕಾಗಿತ್ತು ಅಂದ್ರೆ, ಪ್ರಕಾಶಿಸಬೇಕಾಗಿತ್ತಂದ್ರೆ ಕೆಲವರು ಆಧಾರವಾಗಿರ್ಬೇಕಾಗ್ತೈತಿ. ಇನ್ನು ಕೆಲವರು ತಮ್ಮನ್ನು ತಾವು ಸುಟ್ಟುಕೊಳ್ತಾರ, ಇನ್ನು ಕೆಲವರು ಇನ್ನೊಬ್ಬರಿಗೆ ಆಹಾರ ಆಗ್ತಾರ. ಅವಾಗ ಒಂದು ಪ್ರಕಾಶ ಹೊರ ಹೊಮ್ಮುತ್ತದ. ಅದಕ್ಕೆ ಬಹಳ ಕಷ್ಟದ ಕೆಲಸ. ಬತ್ತಿ ಒಂದು ವೇಳೆ ಸುಟ್ಕೊಳಕ ತಯಾರಿರಲಿಲ್ಲ ಅಂದ್ರೆ ದೀಪ ಎಲ್ಲಿ ಬರ್ತಿತ್ತು? ಪಣತೆ ನಾನು ಆಧಾರವಾಗಿ ಇರುವುದಿಲ್ಲ ಅಂತಂದ್ರೆ ಪಣತಿ ಒಳಗೆ ಎಣ್ಣೆಯಲ್ಲಿ ನಿಲ್ತಿತ್ತು. ಬತ್ತಿ ತಾನು ಪಾಪ ಸುಟ್ಕೊಳ್ತೈತಿ, ಬೆಳಕ ಕೊಡ್ತದ. ಹಂಗೆ ಏನ್ರೆ ಒಂದು ಊರಾಗ ಚಲೋ ಕೆಲಸ ಆಗ್ತಿತ್ತು ಅಂತಂದ್ರೆ ಅದ್ರ ಹಿಂದೆ ಸುಟ್ಕೊಳ್ಳೋ ಪಾಪ ತಮ್ಮನ್ನ ತಾವು ಸುಟ್ಕೊಳ್ಳುವಂತ ಜನ ಬಹಳ ಇರ್ತಾರ. ಆಧಾರವಾಗಿರುವಂತ ಜನ ಬಹಳ ಇರ್ತಾರ. ಈಗ ನೋಡ್ರಿ, ನೀವು ಎಲ್ಲರೂ ಹೂವು ಹಾಕಿದ್ರಿ, ನಮ್ಮ ಮೇಲೆ ಹೂವು ಹಾಕಿದ್ರಿ. ನೀವು ಹೂವು ತಂದು, ನಿಮ್ಮ ಮನಸ್ಸು ಎಷ್ಟು ದೊಡ್ಡದದು. ನೀವು ಹೂವು ತಂದು ನೀವು ಅದನ್ನೆಲ್ಲ ಬಿಡಿಸಿ, ಗುರುಗಳು ಬರ್ತಾರ, ಅಪ್ಪಗಳದೊಂದು ಭಾವಚಿತ್ರದ ಉತ್ಸವ ಬರ್ತದ ಅಂತ ಹೇಳಿ ನೀವು ಹೂವು ಹಾಕಿದ್ರೆ ಇದನ್ನು ಸಾಮಾನ್ಯ ಕೆಲಸ ಏನಿದೆ. ಅದಕ್ಕೆ ಎಲ್ಲರೂ ಕೂಡಿ ಮಾಡಬೇಕು. ಅಪ್ಪಗಳು ಹೇಳ್ತಿದ್ರು, ಅವ್ರು ಅಂತಿದ್ರು, ಒಬ್ಬ ಬಿಲ್ಡಿಂಗ್ ಕಟ್ಟಡ ಕಟ್ತಿದ್ದ, ಅವ ದೊಡ್ಡ ಕಲ್ಲು ಇಡವ ಮತ್ತು ಸಣ್ಣ ಕಲ್ಲು ಇಡ್ಬೇಕಾಗ್ತಿತ್ತಲ್ಲ, ಇಷ್ಟು ದೊಡ್ಡ ಕಲ್ಲು ಜೋಡಿ ಸಣ್ಣ ಚೀಪ್ ಕಲ್ಲು ಯಾಕೆ ಇಡಬೇಕು ಅಂತಿದ್ದಂತ. ಅವು ಕಲ್ಲ ಇಡ್ಲಿಲ್ಲ, ಬರೀ ದೊಡ್ಡ ಕಲ್ಲ ಇಟ್ಕೊಂತ ಹೋದ. ಅದು ಬಿಲ್ಡಿಂಗ್ ನಿಲ್ಲಾಕ ತಯಾರಿಲ್ಲ. ದಾರಿಯಿಂದ ಹೊಂಟಿದ್ದ, ಏನ್ ಮಾಡಾಕತ್ತಿದೀಪ ಅಂತ ಕೇಳಿದ. ಏನಿಲ್ಲ, ಈ ಕಟ್ಟಡ ಕಟ್ಟಾಕತ್ತೇನಿ ಅಂತ. ನಿಲ್ಲವಾಲ್ದಾಗೈತಿ, ಏನ್ ಮಾಡಬೇಕು ಅಂದ. ನೋಡು, ಆ ದೊಡ್ಡ ಕಲ್ಲುಗಳು ತಮ್ಮ ಸ್ಥಾನದಾಗ ಇರಬೇಕಾದ್ರೆ ಈ ಸಣ್ಣ ಚೀಪ್ ಕಲ್ಲು ಒಳಗೆ ತುಂಬಬೇಕಾಗ್ತೈತಿ. ಕಲ್ಲು ಅದು ಸಣ್ಣದಿರಬಹುದು, ದೊಡ್ಡ ಕಲ್ಲುಗಳು ತಮ್ಮ ಸ್ಥಾನದಾಗ ಚಂದಾಗಿ ಗಟ್ಟಿಯಾಗಿ ಇರ್ಬೇಕಾದ್ರೆ ಚೀಪ್ ಕಲ್ಲುಗಳು ಬೇಕಾಗ್ತಾವ. ಹಾಗೆ ಸಮಾಜದ ಈ ಸೌಧದೊಳಗ ದೊಡ್ಡವರೆಲ್ಲರೂ ದೊಡ್ಡ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಸಣ್ಣವರು ಚೀಪ್ ಕಲ್ಲುದಂಗ ಆಧಾರವಾಗಿರ್ಬೇಕಾಗ್ತದೆ. ಅದು ಸಣ್ಣವರದಾರಂತ ಅವ್ರು ನನ್ನ ಉಪೇಕ್ಷೆ ಮಾಡಬಾರ್ದು. ಅವರು ಸಣ್ಣವ್ರು ಇರಬಹುದು, ನಮ್ಮನ್ನು ಅವರು ದೊಡ್ಡವ್ರನ್ನ ಮಾಡಿರ್ತಾರೆ. ಹಾಗೆ ಎಲ್ಲರೂ ಕೂಡಿ ನೀವು ಕಾರ್ಯಕ್ರಮವನ್ನು ಮಾಡಿದರೆ, ಮತ್ತು ನಾವು ಎಲ್ಲರೂ ಚಲೋನೇ ಅದೇವಿ, ಕೆಟ್ಟವ್ರು ಯಾರೂ ಇರುವುದಿಲ್ಲ ಅಂತಲ್ಲ, ಹಂಗೇನಲ್ಲ. ಕೆಟ್ಟದ್ದು ಅಂದಿದ್ದೇ ಇರ್ತದೆ, ಸ್ವಲ್ಪ ಇರ್ತದ, ಅದನ್ನು ಇರಲೇಬೇಕು. ಕೆಟ್ಟದ್ದಿದ್ದಾಗನೇ ಒಳ್ಳೇದಕ್ಕೆ ಬೆಲೆ ಬರ್ತೈತಿ. ಕತ್ತಲಿದ್ದಾಗನೇ ದೀಪಕ್ಕೆ ಮಹತ್ವ ಬರೋದು. ಕತ್ಲಿಲ್ಲ ಇರ್ಲಿಲ್ಲ ಅಂದ್ರೆ ದೀಪ ಯಾರು ಕೇಳ್ತಾರೆ? ಮುಳ್ಳುಗಳು ಅದಾವಂತೆ, ಹೂವಿಗೆ ಅಷ್ಟು ಮಹತ್ವ ಆಯ್ತು. ನೀವು ದಾರಿ ಮೇಲೆ ಹೊಂಟ್ರಿ ಅಂದ್ರೆ ಮಧ್ಯದಾಗ ದಾರಿ ಇರ್ತದೆ, ಎರಡೂ ಬಡಿದಿಗೆ ಗಟಾರ್ ಇರ್ತೈತಿ. ಗಟಾರದಾಗ ಹೊಲಸು ನೀರು ಹೊಂಟಿರ್ತದ, ದಾರಿ ಮೇಲೆ ನಾವು ನಡೆದು ಹೋಗ್ತೀವಿ. ಒಂದು ವೇಳೆ ಗಟಾರ ಇರಬಾರ್ದು ಅಂತಂದಿದ್ರೆ ನಮ್ಮ ದಾರಿನ ಎಲ್ಲ ಗಟಾರ ಆಗ್ತೈತಿ. ಆಗ ನಮ್ಮ ಜೀವನದಲ್ಲಿನೂ ಸಹಿತ ಸಮಾಜರೇ ಇಟ್ಟುಕೊಳ್ಳೋಣ, ಮನೆ ಅಂತಲೇ ಇಟ್ಟುಕೊಳ್ಳೋಣ, ಎಲ್ಲೇ ಇಟ್ಟುಕೊಳ್ಳೋಣ, ಸ್ವಲ್ಪ ಕೆಟ್ಟ ಅಂಶವೂ ಬೇಕಾಗ್ತದೆ. ಅದು ಇರಲೇಬೇಕು. ಎಲ್ಲ ಪೂರ್ತಿ ಇಷ್ಟೆಲ್ಲ ಹೇಳ್ತಾರ್ರಿ, ಕೆಟ್ಟವ್ರು ಯಾಕೆ ಸುಧಾರಣೆ ಆಗೋದಿಲ್ಲ, ಅವ್ರು ಕೆಟ್ಟವ್ರನ್ನ ಎದಕ್ಕೆ ಇಟ್ಟಾರು ಅಂತಂದ್ರೆ ಈ ಒಳ್ಳೆಯವ್ರಿಗೆ ಮಹತ್ವ ಬರಲಿ ಅಂತ ಕೆಟ್ಟವ್ರನ್ನ ಇಟ್ಟಾರ ದೇವರು, ಅವ್ರಿಗೆ ಮಹತ್ವ ಬರಲಿ ಅಂತ. ಅದಕ್ಕಾಗಿ ನೀವೆಲ್ಲರೂ ಅದನ್ನು ಯಾವುದೂ ಗಮನಿಸಲಾರದೆ ಎಲ್ಲರೂ ಕೂಡಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ರಿ. ನಮ್ಮ ಜೊತೆಗೆ ನಮ್ಮ ಕೊಂಡಗುಳಿ ಸಾವುಕಾರ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಈ ಶಿರ್ಷಾಡದ ಭೂಮಿ ಮತ್ತು ನಮ್ಮ ಇನ್ನೊಬ್ಬರು ಯಾರೋ ಹೇಳಿದ್ರು, ಬಾಳು ಯಾರು
ಹಾ, ಇಡೀ ನಮ್ಮ ಇಂಡಿ ತಾಲೂಕದಲ್ಲಿನ ಫಲವತ್ತಾದಂಥ ಭೂಮಿ, ವಿಶಾಲ ಭೂಮಿ ಈ ಶಿರ್ಷಾಡದಲ್ಲಿ ಐತಿ ಅಂತ ಹೇಳಿದರು. ರೈತರದಾರ ಇಲ್ಲಿ, ಒಕ್ಕಲಿಗರದಾರ ಹೆಚ್ಚು ಜನ, ಕೃಷಿಕರದರೆ ನೀವೆಲ್ಲರೂ. ಆದರೆ ನಿಮ್ಮ ಮುಖಾಂತರನ ಎಲ್ಲರಿಗೂ ಏನು ಹೇಳುವುದು ಅಂತಂದ್ರೆ, ಕೃಷಿಕರಿಗೆ ನಾವು ಎಷ್ಟು ಮಹತ್ವ ಕೊಡಬೇಕಾಗತ್ತಿ ಅಂದ್ರೆ, ಈಗ ನನ್ನ ಶರೀರದೊಳಗೆ ತಲೆ ಬಹಳ ಮಹತ್ವದ್ದು, ದೊಡ್ಡದೈತಿ. ಎಲ್ಲ ಕೆಲಸ ತಲೆನೇ ಮಾಡ್ತೈತಿ. ಮತ್ತು ಕಾಲುಗಳು ನಮ್ಮ ಶರೀರವನ್ನು ಹೊತ್ತುಕೊಂಡು ತಿರುಗಾಡ್ತಾವೆ. ಆದ್ರೆ ನಾವು ತಲೆ ಬಹಳ ದೊಡ್ಡದೈತಿ ಅಂತ ಹೇಳಿ ಅನ್ನ ತಲೆಯಾಗ ಹಾಕುವುದಿಲ್ಲ, ಬಾಯಾಗ ಹಾಕ್ತೀವಿ, ಹೊಟ್ಯಾಗ ಹಾಕ್ತೀವಿ. ಕಾಲು ನಮ್ಮನ್ನ ಹೊತ್ತುಕೊಂಡು ತಿರುಗಾಡ್ತಾವ ಅಂತ ತಿಳಿದು ಕಾಲಿಗೆ ಅನ್ನ ಹಾಕೋದಿಲ್ಲ, ಹೊಟ್ಯಾಗ ಹಾಕ್ತೀವಿ. ಹೊಟ್ಯಾಗ ಅನ್ನ ಹಾಕಿದ್ರ ತಲೆಗೆ ಶಕ್ತಿ ಬರ್ತೈತಿ. ಹೊಟ್ಯಾಗ ಅನ್ನ ಹಾಕಿದ್ರ ಕಾಲುಗಳಲ್ಲಿ ತಾಕತ್ತ ಬರ್ತದ. ಹಂಗ ಸಮಾಜದಲ್ಲಿ ಕೆಲವರು ದೊಡ್ಡವ್ರು ಇರಬಹುದು, ಕೆಲವರು ಹೊತ್ತುಕೊಂಡು ತಿರುಗಾಡುವಂಥವ್ರು ಇರಬಹುದು. ಎಲ್ಲರಿಗೂ ಶಕ್ತಿ ಬರಬೇಕಾದ್ರೆ ರೈತನು ಅಂತ ಹೊಟ್ಟಿಗೆ ನಾವು ಮೊದಲು ಅವನನ್ನು ಸಮೃದ್ಧಗೊಳಿಸಬೇಕು. ರೈತ ಸಮೃದ್ಧ ಆಗಿದ್ದ ಅಂದ್ರೆ ಬುದ್ಧಿವಂತರೆಲ್ಲರೂ ನಿಶ್ಚಿಂತವಾಗಿರ್ತಾರೆ. ರೈತ ಸಮೃದ್ಧ ಆಗಿದ್ದ ಅಂದ್ರೆ ದುಡಿಯುವಂಥವರೆಲ್ಲರೂ ಶ್ರೀಮಂತರಾಗಿರ್ತಾರೆ, ಸಮೃದ್ಧರಾಗಿರ್ತಾರೆ. ಒಂದು ವೇಳೆ ಹೊಟ್ಟಿನ ನಮ್ಮದು ಖರಾಬ್ ಆಯಿತು ಅಂದ್ರೆ, ಹೊಟ್ಟಿನ ನಮ್ಮದು ಕೆಟ್ಟಿತು ಅಂದ್ರೆ ತಲೆ ಏನು ಕೆಲಸ ಮಾಡುವುದಿಲ್ಲ. ಹಾಗ ರೈತರಾದವರು ಅವರು ಹೊಟ್ಟಿದ್ದಂಗ. ಮತ್ತು ಇನ್ನೊಂದು, ನಾವು ರೈತರ ಹೆಂಗಿರ್ತೀವಿ ಅಂತಂದ್ರೆ, ನಾವು ನಿರಾಶೆಯನ್ನ ಹೊಂದುವಂಥವರಲ್ಲ, ಬಹಳ ಆಶಾವಾದಿಗಳಿರ್ತೀವಿ ನಾವು. ನಮ್ಮಲ್ಲಿ ಅದೇ ಒಂದು ದೊಡ್ಡ ಸಂಪತ್ತು, ನಿರಾಶೆ ಆಗಬಾರ್ದು. ಒಬ್ಬ ಹೀಗೊಂದು ಮಾವಿನ ಹಣ್ಣನ್ನು ತಿಂದು ಮಾವಿನ ಹಣ್ಣಿನ ಗೊಟ್ಟ ಹಿಂದೆ ಚೆಲ್ಲಿದ್ದ. ಅದು ಹೀಗೆ ಹೋಗಿ ಹೊಲಸಿನಾಗ ಗೊಟ್ಟ ಬಿತ್ತು. ಅವಾಗ ಗೊಟ್ಟಕ್ಕೊಬ್ಬ ಕೇಳಿದ, ಏನಪ್ಪ ನೀನು ಯಾರೂ ಹಚ್ಕೊಡೋದಿಲ್ಲ, ಎಲ್ಲರೂ ನಿನ್ನ ಚೆಲ್ಲಿ ಬಿಡ್ತಾರ, ಏನ್ ನಿಂದ ಪರಿಸ್ಥಿತಿ ಅಂತ. ಅದು ಗೊಟ್ಟು ಹೇಳ್ತು, ನೋಡ್ತಾ ಇರು ಸುಮ್ಮನೆ ನೀನು, ನನ್ನನ್ನು ಈಗ ಅವ್ರು ಚೆಲ್ಲಬಹುದು, ನೋಡು ಒಂದು 5-6 ವರ್ಷ ನೋಡು ಅಂತ ಹೇಳಿ ಅದು ಬೆಳೀತಾ ಪ್ರಾರಂಭ ಮಾಡಿತು, ಬೆಳಿಲಿಕ್ಕೆ ಶುರು ಮಾಡಿತು. ಅದೇ ಗೊಟ್ಟು ಸಸಿಯಾಗಿ, ಅದೇ ಒಂದು ವೃಕ್ಷ ಆಗಿ, ಹಣ್ಣುಗಳಾದವು. ಅದೇ ಹಣ್ಣುಗಳನ್ನ ಒಬ್ಬ ಮನುಷ್ಯ ಓದ್ ಮನೆಯಲ್ಲಿ ಏನು ಇಟ್ಟ, ಆನಂತರ ಅದ್ರ ನನ್ನ ಕೈಯಾಗಿ ಹಿಡಿದ, ಯಾರಿಗಾರ ಕೊಡ್ಬೇಕಾದ್ರೂ ಸಹಿತ ಅತನನ್ನು ಕೊಡ್ತಿದ್ದ. ಅವಾಗ ಅದು ಗೊಟ್ಟು ಹೇಳ್ತಿತ್ತು, ನೀ ಯಾವುದು ಬಾತಕ್ಕೆ ಬಾರದಂತ ಹೇಳಿ ತಿಪ್ಪ್ಯಾಗ ಉಗಿದಿದ್ದೆಲ್ಲ, ಆ ತಿಪ್ಪ್ಯಾಗ ಉಗಿದು ಗೊಟ್ಟನೇ ನಾನು ಪರಿಶ್ರಮ ಮಾಡ್ತಿದ್ದೆ ಅಂದ್ರೆ, ನಾನು ಸಾಧನೆ ಮಾಡ್ತಿದ್ದೆ ಅಂದ್ರೆ ನನಗೆ ಯಾರೂ ಸಹಿತ ತೊಂದರೆ ಕೊಡ್ಲಿಕ್ಕೆ ಆಗುವುದಿಲ್ಲ. ನಾನು ಅವ್ರ ಮನೆಯ ಟೇಬಲ್ ಮೇಲನೇ ಇರ್ತೀನಿ. ಗೊಟ್ಟಿನಲ್ಲಿ ಅಷ್ಟು ಸಾಮರ್ಥ್ಯ ಅದ. ಆಗ ನಾವು ಒಕ್ಕಲಿಗರು ದುಡಿಮೆಯನ್ನು ಪ್ರೀತಿಸುವಂಥವರು, ನಾವು ಯಾವಾಗಲೂ ಸ್ವಲ್ಪ ಸಂತೋಷದಿಂದ ಇರುವಂಥವ್ರು, ಪ್ರಸನ್ನರಾಗಿರುವಂಥವರು. ಹಾಗೆ ನೀವೆಲ್ಲ ಶಿರ್ಷಾಡದವರು ಇರಬೇಕು. ಮತ್ತು ಗುರುಗಳ ಅದಾರ, ಈ ಊರಿನಲ್ಲಿ ಒಬ್ಬ ಶ್ರೇಷ್ಠ ಅನುಭಾವಿ ಗುರುಗಳದಾರ. ಅವರ ಮಾರ್ಗದರ್ಶನದಲ್ಲಿ ಊರಿನಲ್ಲೆಲ್ಲ ಒಂದು ಆಧ್ಯಾತ್ಮಿಕ ವಾತಾವರಣ ಇರಬೇಕು. ಅದು ನಮಗೆಲ್ಲ ಒಂದು ಆಶ್ರಯ. ಮಠ ಮಂದಿರ ಊರಿನಲ್ಲಿ ಆ ಊರಿನ ಒಂದು ಆಧಾರ ಸ್ತಂಭ. ಕೆಲವರು ಕೇಳ್ತಿರ್ತಾರೆ, ಏನ್ರಿ ನಾವು ಮಠಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರು ನಮಗೆ ಏನೂ ಮಾಡವಲ್ಲ ಅಂತ. ಎಷ್ಟು ಬೇಡ್ಕೊಂಡ್ರು ಸಹಿತ ನಮಗೆ ದೇವ್ರು ಏನೂ ಮಾಡುವುದಿಲ್ಲ ಅಂತ. ಆದ್ರೆ ಅದು ಯಾವಾಗ ಅವನು ದೇವ್ರು ಮಾಡ್ತಾನೋ ಅಂದ್ರೆ, ದೇವರು ನಮಗೆ ಬೇರೆ ಏನೂ ಮಾಡುವುದಿಲ್ಲ. ಈಗ ನೀವು ಒಂದು ಕಂಡ್ಯಾಳ ಐತಂತ ಇಟ್ಕೊಡ್ರಿ, ಕಂಡ್ಯಾಳದಾಗ ನಿಮ್ಮ ಮುಖ ನೋಡಿದ್ರಿ ಅಂದ್ರೆ ನಿಮ್ಮ ಮುಖ ಹೆಂಗೈತಿ ಹಂಗ ತೋರಿಸ್ತದ ಕಂಡ್ಯಾಳ. ನಿಮ್ಮ ಮುಖ ಚಂದ ಇತ್ತಂದ್ರ ಚಂದ ತೋರಿಸ್ತದ, ನಿಮ್ಮ ಮುಖ ಹೊಲಸಾಗಿತ್ತಂದ್ರ ಹೊಲಸು ತೋರಿಸ್ತೈತಿ. ಒಂದ್ ವೇಳೆ ನೀವು ಅನ್ಬಹುದು, ನನ್ನ ಮುಖ ಈಗ ಹೊಲಸೈತಿ, ಚಂದ ಮಾಡಿ ತೋರಿಸಂದ್ರೆ ತೋರಿಸೋದಿಲ್ಲ ಕಂಡ್ಯಾಳ ಅದು. ಹಂಗ ದೇವಸ್ಥಾನಗಳು ಹೆಂಗದಾವ ಅಂದ್ರ ನಮ್ಮ ಮನಸ್ಸು ಹೆಂಗೈತಿ ಹಂಗ ತೋರಿಸ್ತಾವ, ಬೇರೆ ಏನು ಮಾಡುದಿಲ್ಲ ಆಶೀರ್ವಾದ. ನಾವು ಹೊಲಸನ್ನ ಮನಸ್ಸಿನಾಗ ತುಂಬಿಕೊಂಡು ಹೋದಿವಿ ಅಂದ್ರೆ, ನೋಡಪ್ಪ ನಿನ್ನ ಮನಸ್ಸು ಹಿಂಗೈತಿ ಅಂತ ತೋರಿಸ್ತಾವ. ಕಂಡ್ಯಾಳ ಇದ್ದಂಗ ಅವು, ಬೇರೆ ಏನು ಅಲ್ಲ. ದೇವಸ್ಥಾನಗಳು, ಮಠಗಳು, ಆಶ್ರಮಗಳು ಅಂದ್ರೆ ಸಮಾಜದ ಕಂಡ್ಯಾಳ. ನಾವು ಕೈ ತೊಳ್ಕೊಂಡು ಹೋದಿವಿ ಅಂದ್ರೆ ನಮ್ಮ ಕೈಗೆ ಅಲ್ಲಿರುವಂಥ ಸುಗಂಧ ಹತ್ತತಿ,
ನಮ್ಮ ಮನಸ್ಸು ತೊಳ್ಕೊಂಡು ಹೋದಿವಿ ಅಂದ್ರೆ ನಮ್ಮ ಮನಸ್ಸ ಸುವಾಸಿತ ಆಗ್ತೈತಿ. ಇಲ್ಲಾಂದ್ರೆ ನಾವೆಲ್ಲ ತುಂಬಿಕೊಂಡು ಹೊಲಸು ತುಂಬಿಕೊಂಡು ಹೋದಿವಿ ಅಂದ್ರೆ ಮತ್ತೆ ನಮ್ಮ ಮುಖ ಹೆಂಗೈತಿ ಹಂಗೆ ಕಾಣ್ತೈತಿ. ಅದಕ್ಕಾಗಿ ನಾವು ಒಂದು ಆಧ್ಯಾತ್ಮಿಕ ಜೀವನವನ್ನ ಸಾಗಿಸೋದು, ಅದರ ನಿಮಿತ್ತವಾಗಿ ಇದೊಂದು ಕಾರ್ಯಕ್ರಮ. ಈಗಾಗಲೇ ವಿಜಯಪುರ ಆಶ್ರಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 25ನೇ ತಾರೀಕಿನಿಂದ ಶುರು ಆಗೈತಿ. ಅದು 2ನೇ ತಾರೀಕು ಮುಕ್ತಾಯ ಆಗ್ತದೆ. 2ನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ಇರ್ತದ, ಗದ್ದಿಗೆ ಪೂಜೆ ಮತ್ತು ಹೂ ಹಾಕುವಂಥ ಕಾರ್ಯಕ್ರಮ. ಅಲ್ಲಿ ಮುಗಿದ ನಂತರ ನಾವು ಅಷ್ಟೊತ್ತನ ಇನ್ನೂ ಅನೇಕ ಊರುಗಳಲ್ಲಿ ಈ ಕಾರ್ಯ ನಡೀತೈತಿ. ಅದು ಮುಗಿದ ಬಳಿಕ ಇಲ್ಲಿ ಬಾಲ್ಗಾಂವ್ ಮತ್ತು ಕಾತ್ರಾಳ್, ಬೋರ್ಗಿ, ಆಕಳವಾಡಿ ಈ ಮಧ್ಯದಲ್ಲಿ ಒಂದು ಆಶ್ರಮವನ್ನು ಮಾಡಿದ್ದಾರೆ. ಅಲ್ಲಿ 100 ಎಕರೆ ಭೂಮಿಯಲ್ಲಿ ಒಂದು ಆಶ್ರಮವನ್ನ ಸಿದ್ದೇಶ್ವರಪ್ಪಗಳಿಗಾಗಿ ಮಾಡಿದ್ದಾರೆ. ಅವರು 2020ರಲ್ಲಿ 3 ತಿಂಗಳ 10 ದಿವಸ ಅಲ್ಲಿ ಇದ್ದರು. ಮತ್ತು ಅವ್ರದ್ದೊಂದು ಇಚ್ಛೆ ಇತ್ತು, ಏನು ಅಂದ್ರೆ ಕೊನೆಯ ತಮ್ಮ ವಯಸ್ಸಿನಲ್ಲಿ ವಯಸ್ಸಾದಾಗ ವಯಸ್ಸಾದವ್ರಿಗೆ ಅಲ್ಲಿ ಇರಬೇಕು ಅಂತ ಮಾಡಿದ್ರು. ಅದಕ್ಕಾಗಿನೇ ಆಶ್ರಮ ಮಾಡಿದ್ರು. ಮತ್ತು ಮುಂದೆ ಅವರು ವಿಜಯಪುರದಾಗನೇ ಯಾಕೆ ದೇಹ ಬಿಟ್ರಿ ಅಂತ ನೀವು ಕೇಳಬಹುದು. ವಿಜಯಪುರದಾಗನೇ ಯಾಕೆ ದೇಹ ಬಿಟ್ರು ಅಂದ್ರೆ ಅವ್ರದ್ದೊಂದು ಸ್ವಭಾವ ಏನಿತ್ತು, ಇನ್ನೊಬ್ಬರ ಮೇಲೆ ಅವ್ರು ಭಾರ ಆಗ್ತಿದ್ದಿಲ್ಲ. ಯಾವಾಗ ಅವ್ರ ದೇಹ ಅವ್ರಿಗೆ ಸಾಥ್ ಕೊಡ್ತಿರ್ಲಿಲ್ಲ ಅವಾಗ ಅವರು ನಿರ್ಣಯ ಮಾಡಿದರು, ಇನ್ನು ನನ್ನ ದೇಹ ಇದು ಸಾಥ್ ಕೊಡುವುದಿಲ್ಲ, ಅದಕ್ಕೆ ಇದನ್ನು ನಾನು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅವ್ರು ಒಂದು ವೇಳೆ ನಾ ಇರ್ಬೇಕಂತ ಮನಸ್ಸು ಮಾಡಿದ್ರಂದ್ರೆ ಇನ್ನೂ 10-12 ವರ್ಷ ಇರ್ತಿದ್ರು ಅವರು. ಆದ್ರೆ ಅವ್ರದ್ದು ಇಚ್ಛಾ ಶಕ್ತಿನ ಹಂಗಿತ್ತು, ಸಾಕಿನ್ನು ಇಷ್ಟು ದಿವಸ ಆಯ್ತಲ್ಲ ಅಂತ. ಬಹಳ ಜನ ಹೇಳಿದ್ರು ಅವರಿಗೆ, ಪ್ರಧಾನಮಂತ್ರಿಗಳ ಸಹಿತ ಫೋನ್ ಮಾಡಿ ಹೇಳಿದರು, ನಿಮಗೆ ನಾವು ಅಮೇರಿಕಕ್ಕೆ ಕರ್ಕೊಂಡು ಹೋಗೋಣ ಅಂದ್ರೆ ಕರ್ಕೊಂಡು ಹೋಗ್ತೀವಿ, ನೀವು ತಯಾರಾಗಬೇಕು. ಏನು ಮಾತಾಡಲಿಲ್ಲ, ಇಷ್ಟೇ ಕೈ ಮಾಡಿದ್ರು, ಏನು ಬೇಡ. ಅದಕ್ಕಾಗಿ ಅವರು ಅಲ್ಲಿ ಬರ್ಲಿಕ್ಕಾಗಲಿಲ್ಲ. ಆದ್ರೆ ನಮ್ಮದೊಂದು ಏನು ದೃಢ ಸಂಕಲ್ಪ ಐತಿ ಅಂದ್ರೆ ಅವ್ರ ಜೀವಂತಿದ್ದಾಗ ಅಲ್ಲಿ ನಾ ಇರ್ಬೇಕಂತೂ ಮಾಡಿದ್ರ ಸಂಕಲ್ಪ ಈಗಲೂ ಸಹಿತ ಅಲ್ಲಿ ಅದಾರೋ ಅನ್ನೋಂಥ ಭಾವನೆ ನಮ್ಮದು. ಅದಕ್ಕಾಗಿ ಅಲ್ಲಿನೂ ಸಹಿತ ಕಾರ್ಯಕ್ರಮ ನಡೀತದ. 3ನೇ ತಾರೀಕಿನಿಂದ 9ನೇ ತಾರೀಕುವರೆಗೆ ಪ್ರತಿ ದಿವಸ ಸಾಯಂಕಾಲ 5 ಗಂಟೆಯಿಂದ ಕಾರ್ಯಕ್ರಮ ಇರ್ತೈತಿ. 10ನೇ ತಾರೀಕು ವೈಕುಂಠ ಏಕಾದಶಿ. ಅವತ್ತ ಅಪ್ಪಗಳು ಡೇಟ್ ಪ್ರಕಾರ ಜನವರಿ 2ನೇ ತಾರೀಕು ದೇಹ ಬಿಟ್ಟರು. ತಿಥಿ ಪ್ರಕಾರ ವೈಕುಂಠ ಏಕಾದಶಿ ಇತ್ತು. ಆ ವೈಕುಂಠ ಏಕಾದಶಿ ಜನವರಿ 10ನೇ ತಾರೀಕು ಅದ. ಆವತ್ತು ನಾವು ಅಲ್ಲಿ ಅವರಿಗೆ ಪ್ರಿಯವಾದದ್ದು ಏನು ಅಂದರೆ ಜಪಯೋಗ, ಆ ಜಪ ಮಾಡೋದು ಮತ್ತು ಗುರುಗಳಿಗೆ ಏನು ಕೊಡುವುದು, ನಾವು ಹೂವು ಹಾಕುವಂಥ ಕಾರ್ಯಕ್ರಮ, ಪುಷ್ಪಾರ್ಪಣೆ ಕಾರ್ಯಕ್ರಮ. ಅದನ್ನಷ್ಟೇ ನಾವು ಮಾಡೋದು. ಅವ್ರಿಗೇನು ನಾವು ಬೆಳ್ಳಿ ಬಂಗಾರ ಕೊಡಬೇಕಾಗಿಲ್ಲ, ಮುತ್ತು ರತ್ನಗಳನ್ನು ಕೊಡಬೇಕಾಗಿಲ್ಲ. ಅವರಿಗೆ ಒಂದು ಹೂ ಕೊಟ್ಟು ನಮಸ್ಕಾರ ಮಾಡೋದು, ಆ ಕಾರ್ಯಕ್ರಮ ಅಲ್ಲಿ ಅದ. ಭಕ್ತಿಯನ್ನು ಆ ರೀತಿಯಲ್ಲಿ ನಾವು ಅರ್ಪಿಸೋದು. ನೋಡ್ರಿ, ಪಂಢರಪುರದ ವಾರಿ ಪುಣೆ ಹತ್ತಿರ ದೇವು ಅಂತ ಊರದ, ಆಳಂದಿ ಅದ. ಅಲ್ಲಿಂದ ಪಂಢರಪುರದವರೆಗೆ 15 ದಿವಸ ನಡ್ಕೊಂತ ಬರ್ತಾರೆ. ಎಷ್ಟು ಜನ ಇರ್ತಾರೆ ಅಂದ್ರೆ 15 ಲಕ್ಷ ಜನ ಇರ್ತಾರೆ. ದಾರಿ ಮೇಲೆ ಇರ್ತಾರೆ ಎಲ್ಲರೂ. ಆ ಪಲ್ಲಕ್ಕಿಯಲ್ಲಿ ಏನ್ ತರ್ತಾರೋ, ತುಕಾರಾಮ್ ಮಹಾರಾಜರ ಪಾದುಕ ತೊಗೊಂಡ್ಬರ್ತಾರೆ ಅಲ್ಲಿಂದ ಹೊತ್ತುಕೊಂಡು. ಜ್ಞಾನೇಶ್ವರ ಮಹಾರಾಜರ ಪಾದುಕ ತೊಗೊಂಡು ಬರ್ತಾರೆ. ನೋಡ್ರಿ ಗುರುಗಳಿಗೆ ಎಷ್ಟು ಅದು ಭಕ್ತಿಯನ್ನು ಅರ್ಪಿಸೋದು. ನಮ್ಮಲ್ಲಿನೂ ಭಕ್ತಿ ಐತೆ ಅಂತ ಬರೀ ಹೇಳೋದಾಯ್ತು, ನಾವು ಏನರ ಒಂದು ಕೊಡ್ಬೇಕಲ್ಲ, ಏನರ ಒಂದು ಮಾಡ್ಬೇಕಲ್ಲ. ಅದಕ್ಕಾಗಿ ಅದೊಂದು ಕಾರ್ಯಕ್ರಮವನ್ನ ಅಲ್ಲಿ ಮಾಡ್ಯದ. ತಾವೆಲ್ಲರೂ ಇವತ್ತು ಹೆಂಗ ಮಾಡಿದ್ರಲ್ಲ ಅಲ್ಲಿನೂ ನೀವೆಲ್ಲರೂ ಬರಬೇಕು. ಇವತ್ತೇನೇನು ಮಾಡಿದ್ರಿ ಅಂದ್ರೆ, ಉತ್ಸವ ನಡೀತು ಅಂದ್ರೆ ಈಗೇನು ಟೊಪ್ಪಿಗೆ ಹಾಕೊಂಡ್ರಲ್ಲ, ಹಿಂಗೆ ಟೊಪ್ಪಿಗೆ ಹಾಕೊಳ್ಬೇಕು ಪುರುಷರೆಲ್ಲರೂ. ಮತ್ತು ಕಾಲಲ್ಲಿ ಚಪ್ಪಲ್ ಹಾಕೊಳ್ಬಾರ್ದು. ಯಾವುದೇ ನಿಮ್ಮ ಊರಿನಲ್ಲಿ ಉತ್ಸವ ಇಲ್ಲ, ಒಂದು ಮೆರವಣಿಗೆ ಇತ್ತು ಅಂತ ಇಟ್ಕೊಳ್ಳಿ, ದೇವ್ರದ್ದು ಅಥವಾ ಗುರುಗಳದು. ಈಗ ಅದಕ್ಕೊಂದು ಉತ್ಸವ ಅಂದ್ರೆ ಎಲ್ಲರೂ ಹಣಿಗೆ ವಿಭೂತಿ ಹಚ್ಕೊಂಡಿದ್ರಿ, ಎಷ್ಟು ನೋಡಿ ನಮಗೆ ಸಂತೋಷ ಆಯ್ತು. ನಾವು ಎಲ್ಲ ಊರಾಗ ಅದನ್ನೇ ಹೇಳ್ತೀವಿ, ನೀವು 10 ಜನ ಇರ್ರಿ, ಭಾಳ ಬೇಡ ನಮಗೆ, 10 ಜನ ಇದ್ರು ನೀವು ಚಲೋ ಅಂತ ಬಟ್ಟೆ ಹಾಕೊಂಡಿರ್ಬೇಕು, ತಲೆ ಮೇಲೆ ಟೊಪ್ಪಿಗೆ ಹಾಕೊಳ್ಬೇಕು, ಹಣಿಗೆ ವಿಭೂತಿ ಹಚ್ಕೊಳ್ಬೇಕು, ಕಾಲಾಗಿ ಚಪ್ಪಲ್ ಹಾಕೊಳ್ಬಾರ್ದು, ಕೈಯಲ್ಲಿ ಸ್ವಲ್ಪ ಹೂವು ತಂದು ಹೀಗೆ ಬರಬೇಕು, ಭಜನೆ ಮಾಡ್ಕೊಂತ ಬರಬೇಕು, ಶಿವ ಎನ್ನುವ ಮಂತ್ರವನ್ನು ಹೇಳ್ತಾ ಬರಬೇಕು. ಅಷ್ಟೇ ಮಾಡೋಣ. ನಾವು ಬಹಳ ಜನ ಅದೇ ಅಂತ ಹೇಳಿ ಹೆಂಗೋ ಮಾಡಂಗಿಲ್ಲ. ಆದರೆ ಇವತ್ತು ಮಾತ್ರ ನೀವು ಇಲ್ಲಿ ಸಾವಿರಾರು ಜನ
ಮಣಿ ಮುಂದೆ ಹೋಗುವಾಗ ಎಲ್ಲರೂ ದೀಪ ಹಚ್ಚಿದಾರ. ಊರಾಗ ಈಗ ಓಣ್ಯಾಗ ಹೋದ್ರೆ ದೀಪಾವಳಿಯಾಗ ತಿರುಗಾಡ್ದಂಗೆ ಆಗ್ತಿತ್ತು, ಅಷ್ಟು ವೈಭವ. ಯಾಕೆ ಗುರುಗಳು ಮನಿ ಬಾಗಿಲು ಮುಂದೆ ಬಂದಾಗ ನೀರು ಹಾಕಬೇಕು ಅಂದ್ರೆ, ಯಾಕೆ ಮನಿ ಮುಂದೆ ಗುರುಗಳು ಬಂದಾಗ ದೀಪ ಬೆಳಗಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ನೀರು ಮತ್ತು ಬೆಳಕು ಎರಡೂ ಬಹಳ ಮಹತ್ವದ್ದು. ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ, ಗುರುಗಳಿಗೆ, ದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ನೀವು ನಮ್ಮ ಮನೆಗೆ ಬಂದ್ರಿ, ನಮ್ಮ ಮನೆಯ ನೀರವನ್ನು ನೀವು ಸ್ಪರ್ಶ ಮಾಡ್ರಿ, ನಮ್ಮ ಬೆಳಕವನ್ನು ನೀವು ಸ್ವೀಕರಿಸ್ರಿ. ಮತ್ತು ನಮ್ಮ ಪ್ರಾರ್ಥನೆ ಏನು ಅಂದ್ರೆ, ನಮ್ಮ ಮನೆ ಒಳಗಿರುವಂತ ಬೆಳಕ, ನಮ್ಮ ಮನೆ ಒಳಗಿರುವಂತ ನೀರ ಎಂದೂ ಕಡಿಮೆ ಆಗಬಾರ್ದು, ಹಂಗ ಆಶೀರ್ವಾದ ಮಾಡ್ರಿ. ಅದಕ್ಕಾಗಿಯೇ ಅದನ್ನು ಎಲ್ಲ ಹಿಂದಿನ ಹಿರಿಯರು ಮಾಡಿದ್ರು. ಹಾಗೆ ನೀವೆಲ್ಲರೂ ಮಾಡಿದ್ರಿ, ಬಹಳ ಯಶಸ್ವಿ ಆಯಿತು. ಗುರುಗಳು ಎಲ್ಲ ಹೇಳ್ತಾ ಇದ್ರು, ಎಷ್ಟು ಜನ ತರುಣರು ಈಗೆಲ್ಲರೂ ಹೇಳ್ತಾರ, ತರುಣರು ಕೆಡ್ತಾ ಇದ್ದಾರ, ತರುಣರು ಕೆಡ್ತಾ ಇದ್ದಾರ, ಎಂತೆಂಥವ್ರು ಏನೇನೋ ಕುಡಿತಾವ, ಏನೇನೋ ತಿಂತಾವ. ಆದರೆ ಇಲ್ಲಿ ಶಿರ್ಷಾಡದಲ್ಲಿ ಎಲ್ಲ ತರುಣನ್ನು ನೋಡಿದಾಗ ಇಲ್ಲಿ ತರುಣರು ಎಷ್ಟು ಆದರ್ಶಪ್ರಾಯರಾಗಿದ್ದಾರು ಅಂತ ಅನಿಸ್ತು ನನಗೆ. ಹಾಗೆ ನೀವೆಲ್ಲರೂ ತಾಯಂದಿರೂ ಸಹಿತ ಎಲ್ಲರೂ ಭಾಗವಹಿಸಿದ್ರಿ. ಅದರಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಅಷ್ಟೇ ಎಲ್ಲ ಕಡೆ ಪ್ರಸಾದ ಮಾಡಿಸಿದ್ರು. ಆದರೆ ನೀವು ಮಾತ್ರ ಮುಂಜಾನೆನೇ ಪ್ರಸಾದ ಶುರು ಮಾಡಿರಂತೆ. ಇದೊಂದು ವಿಶೇಷ. ಇನ್ನೂ ನಾಳೆ ತನಕ ಇಡ್ತಿರ್ಬೇಕು ಬಹುಶಃ. ಬಹಳ ವಿಶೇಷ ಆಯಿತು. ಏನು ನಿಮ್ಮದು ಕಾರ್ಯಕ್ರಮ ಯಶಸ್ವಿ ಆಯಿತು. ಒಂದು ವೇಳೆ ನಾವು ಎಲ್ಲ ಊರಾಗಿನ ಅಂಕ ಕೊಡಬೇಕಲ್ಲ, 99 ಕೊಡೋಣ, 99. ಮತ್ತು ಇನ್ನೊಂದು ಒಂದು ಯಾಕೆ ಬಿಟ್ರಿ ಅಂದ್ರೆ, ಅಲ್ಲಿ ಒಂದು ಅಲ್ಲಿ ಬಂದಾಗ ನಿಮಗೆ ಕೊಡ್ತೀವಿ. ಪೂಜ್ಯರೂ ಬರ್ತಾರ. ಪೂಜ್ಯರು ಹೊರ್ತಿಯಲ್ಲಿ ಕೋಟಿ ಜಪಯತ್ನ ಮಾಡಿಸಿದ್ರು, ಅವ್ರ ಸನ್ನಿಧಾನದಲ್ಲೇ ನಡೀತು. ಈಗಲೂ ಸಹಿತ ಅಲ್ಲಿ ಜಪಯೋಗ ಇರ್ತೈತಿ. 1 ತಾಸು ಜಪಯೋಗ ಇರ್ತದೆ. 1 ತಾಸು ಜಪಯೋಗ, ಅದು ಕೋಟಿ ಜಪಯೋಗ. ಕೋಟಿ ಜಪಯೋಗ ಯಾವಾಗ ಆಗ್ತೈತಿ ಅಂದ್ರೆ, 10,000 ಜನ ಕೂಡಿ ಬಿಟ್ಟು ಬಿಡದ 1 ತಾಸು ಜಪ ಮಾಡಿದ್ರೆ 1 ಕೋಟಿ ಜಪ ಆಗ್ತದೆ. ಹಾಗೆ ನಾವೆಲ್ಲರೂ 1 ಕೋಟಿ ಜಪ ಮಾಡಿ ಅಪ್ಪಗಳ ಪಾದಕ್ಕೆ ಅರ್ಪಿಸುವುದದ. ಅದರಿಂದ ನಮ್ಮ ಮನಸ್ಸು ಶುದ್ಧಿ ಆಗ್ತೈತಿ. ಒಬ್ಬ ಅಂತಿದ್ದ, ಹೀಗೆ ಒಬ್ಬರು ಗುರುಗಳು, ನಿನ್ನ ಮನಸ್ಸು ಸಮಾಧಾನ ಆಗ್ಬೇಕಾದ್ರೆ ಮಂತ್ರ ಜಪ ಮಾಡಪ್ಪ ಅಂತ ಹೇಳಿದ್ರೆ ಅವನಿಗೆ. ಅವಾಗ ಅವ ಏನಂದ, ಮಂತ್ರ ಹೇಳೋದ್ರಿಂದ ಏನಾಗ್ತೈತ್ರಿ ಅನ್ನ, ಸುಮ್ಮನೆ ಮಂತ್ರ ಹೇಳೋದು ಏನು, ಅದರಿಂದ ಏನಾಗೋದೈತಿ ಅಂತ. ಆಯ್ತಪ್ಪ ನಿನ್ನ ಮರ್ಜಿ ಅಂತ ಅವನಿಗೆ ಕಳಿಸಿದ್ರು. ಮುಂದೆ ಹೊಂಟಿದ್ದ. ಹಿಂಗೆ ಒಂದು ದಿವಸ ಓಣ್ಯಾಗ ಒಬ್ಬ ಹೆಣ್ಮಗಳು ಅವನಿಗೆ ಬೈದಳು. ಬೈದದ್ದು ಮನಸ್ಸಿಗೆ ಹತ್ತು. ಇವನು ಬೈದ, ಜಗಳ ಆಗೋದ್ರಾಗ ಹೆಣ್ಮಗಳಿಗೆ ಹೊಡೆದ. ಆಕೆ ಕೇಸ್ ಹಾಕಿದಳು, ಜೈಲಿಗೆ ಹೋದ. ಮುಂದೆ ಏನೋ ಯಾರೋ ಜಾಮೀನು ಕೊಟ್ಟು ಜೈಲಿಂದ ಬಿಡಿಸೋನ್ ಬಂದರು. ಅವಾಗ ಗುರುಗಳು ಕೇಳಿದ್ರು, ಮತ್ತೆ ಏನಪ್ಪ ಜೈಲಿಗೆ ಹೋಗಿ ಬಂದಲ್ಲ ಅಂತಂದ್ರೆ, ಹೌದ್ರಿ ಹಿಂಗೆ ಬೈದೆ, ಆಕೆ ಹೆಣ್ಮಗಳು ಕೇಸ್ ಹಾಕಿದಳು, ಜೈಲಿಗೆ ಹೋಗಿ ಬಂದೆ ಅಂತ. ಅಲ್ಲ, ಆ ಬೈದಿದ್ದ ನಿನ್ನ ಮನಸ್ಸಿಗೆ ಹತ್ತಿತ್ತು. ಓಂ ನಮಃ ಶಿವಾಯ ಅಂದ್ರೂ ಸಹಿತ ಮನಸ್ಸಿಗೆ ಹತ್ತುದಿಲ್ಲ, ಹಂಗೆ ಬೈದದ್ದು ಸಹಿತ ಮನಸ್ಸಿಗೆ ಹಚ್ಕೊಳ್ಳಾಗಿದ್ದೆ ಅಂದ್ರೆ ಕೇಸ್ ಆಗತ್ತಿದ್ದಿಲ್ಲಲ್ಲ ಅಂದ್ರೆ. ನಿನಗೆ ಬೈದದ್ದಷ್ಟೇ ಮನಸ್ಸಿಗೆ ಹತ್ತಿತ್ತು, ಅದಕ್ಕೆ ನೀ ಜೈಲಿಗೆ ಹೋಗ್ಬೇಕಾಯ್ತು. ಹಂಗೆ ಓಂ ನಮಃ ಶಿವಾಯ ಅಥವಾ ಮಂತ್ರವನ್ನ ನೀ ಮನಸ್ಸಿಗೆ ಹಚ್ಕೊಂಡು ಮಾಡಿದೆ ಅಂದ್ರೆ ನೀ ಕೈಲಾಸಕ್ಕೆ ಹೋಗ್ತಿ, ಸ್ವರ್ಗಕ್ಕೆ ಹೋಗ್ತಿ. ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ಮಾಡಿದ್ರೆ ನಿನಗೆ ಅದು ಏನೂ ಲಾಭ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲ ಆ ತಯಾರಿಯನ್ನು ಮಾಡಬೇಕು. ಜೀವನದಲ್ಲಿ ಉಳಿದಂಥ ಎಲ್ಲ ಅನೇಕ ಸಂಗತಿಗಳಿರ್ತಾವೆ. ನಾವು ಸಾಧನೆಯನ್ನು ಮಾಡಬೇಕು, ಒಳ್ಳೆಯದರ ಕಡೆ ಲಕ್ಷ್ಯವನ್ನು ಇಡಬೇಕು ಅಂತ ತಿಳಿದು ಮಂತ್ರ ಜಪವನ್ನು ಮಾಡೋದೈತಿ. ಅದಕ್ಕೆ ತಾವೆಲ್ಲರೂ ಬರಬೇಕು. ಆದರೆ ಹಿಂಗೆ ಪುಕ್ಕಟ್ಟ ಬಂದರೆ ಅಲ್ಲಿ ಕರ್ಕೊಳ್ಳೋದಿಲ್ಲ. ನಿಮಗೆ 50 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. 50 ರೂಪಾಯಿ ಕೊಡ್ಬೇಕಾಯ್ತಲ್ಲ ಅಂತ ಗಾಬರಿಗಾಕ ಹೋಗಿದ್ದೆ. ಮೊಬೈಲಾಗ ಒಂದು ದಿವಸ ಬರೀ ಡಾಟಾ 50 ರೂಪಾಯಿ ಖರ್ಚಾಗಿಬಿಡ್ತದೆ. ಯಾರಿಗೆ ರುದ್ರಾಕ್ಷಿ ಮಾಲೆ ಬೇಕು, ಅದು ನಮ್ಮ ಪಟ್ಟದ ದೇವ್ರದೆಲ್ಲ ಆಯೋಜನೆ ಐತಿ. ರುದ್ರಾಕ್ಷಿ ಬೇಕಂದವ್ರು, ರುದ್ರಾಕ್ಷಿ ಮಾಲಾ ಬೇಕಂದವರು 100 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ರುದ್ರಾಕ್ಷಿ ಬೇಡ, ನಮಗೆ ಬರೀ ವಿಭೂತಿ ಒಂದೇ ಮತ್ತು ನಾವು ಜಪ ಮಾಡ್ತೀವಿ ಅನ್ನೋರು 50 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಹಾಗೆ ನೀವೆಲ್ಲರೂ ಶಿರ್ಷಾಡದಲ್ಲಿ ಮಾಡ್ರಿ ಅಂಥೇಳಿ ನಾನು ಆಶಿಸ್ತೀನಿ. ಇವತ್ತು ಶಿರ್ಷಾಡದಲ್ಲಿ ಬಂದು ಬಹಳ ಸಂತೋಷ ಆಯಿತು. ಊರು ಎಷ್ಟು ಸಮೃದ್ಧ ಅದ, ಸುತ್ತಮುತ್ತಲು ಪ್ರಶಾಂತವಾದಂಥ ವಾತಾವರಣ ಐತಿ. ನಿಮ್ಮ ಊರೆಲ್ಲ ಹಾಗೇ ಸಮೃದ್ಧವಾಗಿರಲಿ ಅಂಥೇಳಿ ನಾನು ಆಶಿಸ್ತೀನಿ. ಅಪ್ಪುಗಳ ಆಶೀರ್ವಾದ ನಿಮಗಿರಲಿ. ನಾನು ಗೌಡ್ರ ಮನೆಗೆ ಹೋದಾಗ ಹೇಳಿದರು, ಅವ್ರ ಮನೆಗೂ ಸಹಿತ ಅಪ್ಪುಗಳು ಬಂದಿದ್ದರು ಅಂಥೇಳಿ. ಏನ್ರಿ ಅವ್ರ ಅಡ್ರೆಸ್ರ ಬಿರಾದರ್ ಅವರು.
ಅವ್ರ ಮನೆಗೂ ಸಹಿತ ಅಪ್ಪಗಳು ಬಂದಿದ್ದರು. ನಾದಕ್ಕೆ ಬಂದಾಗ ಏನೋ ಫ್ಯಾಕ್ಟ್ರಿಗೆ ಬಂದಾಗ ಬಂದಿದ್ರಂತೆ, ಇಂಡಿಯಿಂದ ಬಂದಿದ್ದರು, ಮತ್ತು ಅದಕ್ಕಿಂತ ಮೊದಲು 84ರಾಗ ಏನೋ ಬಂದಿದ್ರು ಅಂತ ಹೇಳಿದರು. ನೋಡ್ರಿ ಎಷ್ಟು ವರ್ಷಗಳಿಂದ ಅಪ್ಪುಗಳ ಮೇಲೆ ನಿಮ್ಮದ ಭಕ್ತಿ ಶ್ರದ್ಧೆ ಅಂತ ಒಂದು ನೀವೆಲ್ಲ ಸದ್ಭಕ್ತರದರಿ, ಸಜ್ಜನರದರಿ, ನಿಮಗೆಲ್ಲ ಅವರ ಆಶೀರ್ವಾದ ಇರಲಿ ಅಂಥೇಳಿ ನಾನು ಆಶಿಸ್ತೀನಿ. ಇನ್ನು ಪೂಜ್ಯರು ಮಾತಾಡ್ತಾರೆ, ನಾವು ಅವ್ರ ಮಾತುಗಳನ್ನೆಲ್ಲ ನಾವು ಕೇಳೋಣ. ಆನಂತರ ಕೊನೆಗೆಲ್ಲರೂ ಪ್ರಸಾದ ಆಯ್ತಲ್ಲ, ಏನು ಮಾಡ್ಯಾರ ಪ್ರಸಾದ? ಮಸ್ತ್ ಆಯ್ತು ನೋಡಿ. ಮಾದಿಲಿ ಮತ್ತು ಅನ್ನ ಸಾರ ಮತ್ತು ಮಾದ್ಲ್ಯಾಗ ಹಾಲು ಅಂತ ಇದು ಭಾರಿ ಆಯ್ತು, ಬಹಳ ಭಾರಿ ಊಟ ಆಯ್ತು ಪ್ರಸಾದ. ಅದನ್ನೆಲ್ಲ ನೀವು ತಾಯಂದಿರು ಶಿಸ್ತಾಗಿ ಕುಳಿತುಕೊಂಡು ಹೊಟ್ಟೆ ಅವಸರ ಮಾಡಬೇಡ್ರಿ, ಸಾವಕಾಶವಾಗಿ ಕುಳಿತುಕೊಂಡು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ಆಶಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪರಿಶ್ರಮ ಮಾಡಿರಿ, ಯಾರ್ಯಾರು ಸೇವಾ ಮಾಡಿದಿರಿ, ಎಲ್ಲರಿಗೂ ಅಪ್ಪುಗಳದು ಆಶೀರ್ವಾದ ಅಂತ ನಿಶ್ಚಿತ ಆಗೇ ಆಗ್ತೈತಿ. ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ. ಜಯ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ. ಪ್ರಾರಂಭದಲ್ಲಿ ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಆರಾಧ್ಯ ಗುರುವರಾಗಿರುವ ಗುರು ಗಂಗಾಧರೇಶ್ವರರನ್ನ ಸ್ಮರಣೆ ಮಾಡಿ ದಯವಿಟ್ಟು ಇಲ್ಲಿವರೆಗೆ ಕೂತ್ಕೊಂಡಿದ್ರೆ ಇನ್ನು ಸ್ವಲ್ಪ ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊಳ್ಳೋಣ. ಆಶೀರ್ವಚನ ಮುಗಿದ ನಂತರ ಮಹಾಪ್ರಸಾದ ಸ್ವೀಕರಿಸಿಕೊಂಡು ಹೋಗೋಣ. ದಯವಿಟ್ಟು ಶಾಂತತೆಯಲ್ಲಿ ಕೂತ್ಕೋಬೇಕು. ಇವತ್ತಿನ ದಿವಸ ಗುರು ನಮನ ಕಾರ್ಯಕ್ರಮದ ಅರ್ಥಪೂರ್ಣ ವೇದಿಕೆಯನ್ನ ಹಂಚಿಕೊಂಡಿರುವ ತಮ್ಮ ಕಿರಿಯ ವಯಸ್ಸಿನಲ್ಲಿ ನಾಡಿನಾದ್ಯಂತ ಜ್ಞಾನದ ಯೋಗದ ಪ್ರಚಾರವನ್ನ ಮಾಡುತ್ತಿರುವ ಸಾಧಕರು, ಸನ್ಯಾಸಿಗಳು ಆಗಿರುವ ಪರಮಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯೊಳಗ ನಮ್ಮ ಗ್ರಾಮಕ್ಕೆ ಪ್ರಾರಂಭದೊಳಗೆ ಮಾತನಾಡಿ, ಇದು ಶಿರ್ಷಾಡ ಅಲ್ಲ, ಶ್ರೀಮಂತರು ಇರುವಂಥ ಸಿರಿನಾಡು ಅಂತ ಹೃದಯ ತುಂಬಿ ಮಾತನಾಡಿರುವ ನಮ್ಮ ಬಸವಾನಂದ ಸ್ವಾಮಿಗಳವರೇ ಮತ್ತು ಸಹೋದರ ಸ್ವರೂಪರಾಗಿರುವ ನಮ್ಮ ಬಾಲ್ಕಿಯ ಸಿದ್ದರಾಮ ಪಟ್ಟದ್ದೇವರವರೇ, ಪ್ರಾಸ್ತಾವಿಕವಾಗಿ ಬಹಳ ಸುಂದರವಾಗಿ ನುಡಿಮುತ್ತುಗಳನ್ನು ಆಡಿರುವ ನಮ್ಮ ಮುಜುಗೋಂಡ್ರವರೇ, ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿರುವ ಎಲ್ಲ ಶಿರ್ಷಾಡ ಗ್ರಾಮದ ಸದ್ಭಕ್ತವೃಂದದವರೇ ಮತ್ತು ಸೇರಿರುವ ಮಾತೆಯರೇ, ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮಾತನಾಡೋದು ಅಂದ್ರೆ ಸಮುದ್ರದೊಳಗಿನ ನೀರು ಲೋಟದಿಂದ ಹೊರಗೆ ತೆಗೆದಂಗ. ಸಿದ್ದೇಶ್ವರ ಮಹಾಸ್ವಾಮಿಗಳು ಜ್ಞಾನೋದಯವನ್ನ ಪಡೆದಂಥವ್ರು, ವೀರ ತಪಸ್ವಿಗಳು, 21ನೇ ಶತಮಾನ ಕಂಡಿರುವಂತ ಮಹಾನ್ ಸಂತರು. ಸಿದ್ದಯ್ಯ ಪುರಾಣಿಕ ಒಂದು ಕಡೆ ಮಾತನ್ನ ಬರೀತಾನ, ಬಹಳ ಸುಂದರವಾಗಿ ಮಾತನ್ನ ಬರೀತಾನ. ಬುದ್ಧ ಬಸವರು ಮನೆ ಬಿಟ್ಟ ಗಳಿಗೆ, ಯೇಸು ಸಿಲುಬೆಗೇರಿದ ಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದ ಗಳಿಗೆ, ಆರ್ಕಿಮಿಡಿಸ್ ತುಂಬಿದ ತೊಟ್ಟೆಯಲ್ಲಿ ಬಿದ್ದ ಗಳಿಗೆ,
ನ್ಯೂಟನ್ ಬೀಳುವ ಹಣ್ಣನ್ನು ಕಂಡಗಳಿಗೆ, ಹಾಗೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದಗಳಿಗೆ ಇವು ಶತಮಾನಗಳಿಗೆ ಒಂದು ಸಲ ಅಂತ ಬರೀತಾರೆ. ಎಷ್ಟು ಅರ್ಥಪೂರ್ಣವಾದದ್ದು ಅಂದ್ರೆ ಶತಮಾನ ಕಂಡಂತ ಸಂತ ಸಿದ್ದೇಶ್ವರ ಸ್ವಾಮಿಗಳು ಬುದ್ಧಗ 9ನೆಯ ಅವತಾರಿ ಅಂತ. ವಿಷ್ಣುವಿನ 10ನೇ ಅವತಾರಿ ಯಾರು ಅಂದ್ರೆ ಬುದ್ಧ ಅಂತ. ಇನ್ನ 10ನೇ ಅವತಾರಕ್ಕೆ ವಿಷ್ಣು ಪರಮಾತ್ಮನ ದಶಾವತಾರಗಳು ಮುಗಿದು ಅಂತಂದ್ರ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕು ಏನಂದ್ರ 11ನೇ ಅವತಾರ ವಿಷ್ಣುವಿಂದ ಯಾವುದು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳದು ಅಂತ ಹೇಳಬೇಕು. ಅಷ್ಟು ಅದ್ಭುತ ಜ್ಞಾನಿಗಳು ನಮ್ಮನ್ನೆಲ್ಲ ನೋಡ್ಯಾರ, ನಮ್ಮನ್ನೆಲ್ಲ ಹರ್ಷ್ಯಾರ, ನಮ್ಮ ಜೊತೆ ಬೆರೆತಾರ ಅಂದ್ರ ನಾವೆಲ್ಲ ಪುಣ್ಯಶಾಲಿಗಳು. ನಿಜವಾಗಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಯ ಕೀರ್ತಿಯನ್ನ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ತುಂಬ ಹರಡಿದವರು. ಮತ್ತು ನಮ್ಮ ಜಿಲ್ಲೆಯವರಿಗೆ ಅಷ್ಟೇ ಅಲ್ಲ, ಯಾರ್ಯಾರು ಆಧ್ಯಾತ್ಮದ ಅಭಿರುಚಿಯನ್ನ ಇಟ್ಟುಕೊಂಡಿದ್ರು ಅವರನ್ನ ಶ್ರೀಮಂತರನ್ನಾಗಿ ಮಾಡಿದವರು. ಎಷ್ಟು ಶ್ರೀಮಂತ ಆಧ್ಯಾತ್ಮಿಕದೊಳಗ ಅಂದ್ರ ಬಂತನಾಳ ಸಂಗನವ ಶಿವೇಗಳು ಹೋದ ಬಳಿಕ ಪುರಾಣ ಪ್ರವಚನ ಅನ್ನೋದೇ ಹೆಚ್ಚು ಕಡಿಮೆ ಮುಗ್ಗಿ ಹೋಗಿತ್ತು. ಬಂತನಾಳದ ಸಂಗನವ ಶಿವೇಗಳ ಪ್ರವಚನ ಅಂದ್ರ ಅವಾಗ ಮೈಕ್ ಇರ್ಲಾರ ಕಾಲದೊಳಗ ಸಾವಿರಾರು ಜನ, 10,000 ಜನ ಸೇರ್ತಿದ್ರು. ಅಂತ ಒಂದು ವೀರ ಸನ್ಯಾಸಿ ಆದ ಬಳಿಕ ಈ ಭಾಗಕ್ಕ ಪ್ರವಚನ ಪುರಾಣ ಅನ್ನೋದು ಹೋಗಿಬಿಟ್ಟಿತ್ತು. ಮತ್ತು ಪುರಾಣ ಪ್ರವಚನ ಅನ್ನೋಕ್ ಮಹತ್ವ ಬರಾಕ ಇವತ್ತೇನಾದ್ರೂ ನೀವೆಲ್ಲ ಇಷ್ಟು ಜನ ಕೂತು ಕೇಳೋಕ ಕಾರಣ ಪುರುಷರು ಯಾರು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ನಾವೆಲ್ಲ ಎದೆ ತಟ್ಟಿ ಹೇಳಬೇಕು. ಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಮಾನ್ಯ ಕೆಲಸವನ್ನ ಮಾಡಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಏನೂ ಮಾಡಿಲ್ಲ ಅಂತಿರ್ತಾರ ಬಹಳ ಜನ. ನಾನು ಮಾತಾಡ್ತಾ ಇರ್ತೀನಿಲ್ಲ, ನಾನು ಸಮಾಜದೊಳಗೆ ಬೆರೆಯೋದ್ರಿಂದ ಅಂತಿರ್ತಾರೆ ಏನೂ ಮಾಡಿಲ್ಲ ಸಿದ್ದೇಶ್ವರ ಸ್ವಾಮಿಗಳು. ಏನ್ ಮಾಡಿದ್ರು? ಏನೊಂದು ಹಾಸ್ಪಿಟಲ್ ಕಟ್ಟಿದ್ರ, ಏನೊಂದು ಸ್ಕೂಲ್ ಕಟ್ಟಿದ್ರ, ಏನೊಂದು ಮಠ ಕಟ್ಟಿದ್ರ ಅಂತ ಹಿಂಗೆಲ್ಲ ಅಂತಿರ್ತಾರ. ಸಿದ್ದೇಶ್ವರ ಸ್ವಾಮಿಗಳು ಬಿದ್ದು ಹೋಗೋ ಬಿಲ್ಡಿಂಗ್ಗಳನ್ನ ಕಟ್ಟಲಿಲ್ಲ, ಬಿದ್ದು ಹೋಗೋ ಮನಸ್ಸುಗಳನ್ನ ಕಟ್ಟಿದ್ರು. ನೀವು ಶ್ರೀಮಂತರಾಗಿ ಬಾಳ್ರಿ, ಸ್ವಚ್ಛಂದವಾಗಿ ಬಾಳ್ರಿ, ಶ್ರೀಮಂತಿಕೆಯಿಂದ ನಿಮ್ಮ ಭಾವನೆಯನ್ನ ಸಮಾಜದಾಗ ಬೆಳೆಸ್ರಿ ಅಂತ ಕೆಲಸವನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಾಡುವುದು. ನಾವೆಲ್ಲ ಬಿದ್ದು ಹೋಗೋ ಬಿಲ್ಡಿಂಗ್ಗಳನ್ನ ಕಟ್ಟೋರು ಎಷ್ಟು ದಿನ ಇರ್ತಾವ? 60 ವರ್ಷ. ಇವತ್ತಿನ ಸಿಮೆಂಟಿನ ವ್ಯಾಲಿಡಿಟಿ ಕೊಡೋದು, ಎಕ್ಸ್ಪೈರಿ ಕೊಡೋದು 60ರಿಂದ 70 ವರ್ಷ. ಹಬ್ಬ ಅಂದ್ರೆ ನಮ್ಮ ಪುಣ್ಯಕ್ಕೆ ಏನಾದ್ರೂ ಉಳಿದ್ರು ಅಂದ್ರೆ 100 ವರ್ಷ ಉಳಿದಾವು. 100 ವರ್ಷ ಆದ ಒಳಕ್ ಮತ್ತ ಬಿದ್ದು ಹೋಗೋಬೇವು. ಆದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಏನು ಕಟ್ಟಿದ್ರು ಅಂದ್ರೆ ಆಧ್ಯಾತ್ಮಿಕದ ಲೋಕವನ್ನ ಕಟ್ಟಿದ್ರು. ಎಲ್ಲಿ ತನ ಸೂರ್ಯ ಚಂದ್ರ ಆಕಾಶದೊಳಗೆ ಇರ್ತಾರ ಅಲ್ಲಿ ತನ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರು ಇರ್ತದ ಅಂತ ನೀವೆಲ್ಲ ಬರೆದಿಟ್ಕೊಳ್ರಿ. ಯಾಕಂದ್ರೆ ದೊಡ್ಡ ಒಂದು ಆಲದ ಗಿಡದ ತೆಳಗ ಸಾವಿರಾರು ಸಸಿಗಳು ಬೆಳಿತಾವಂತ. ಇವತ್ತು ನೋಡ್ತಾ ಇದೀವಲ್ಲ, ಅಮೃತಾನಂದ ಮಹಾಸ್ವಾಮಿಗಳು ಎಲ್ಲಿ ಬೆಳೆದ ಸಸಿ ಅದು? ಎಲ್ಲಿ ಬೆಳೆದ ಸಸಿ? ದೊಡ್ಡ ಆಲದ ಮರ ಸಿದ್ದೇಶ್ವರ ಮಹಾಸ್ವಾಮಿಗಳಾದ್ರೆ ಅವರ ನೆರಳಿನೊಳಗೆ ಬೆಳೆದಂತ ಸಸಿ ಯಾವುದು ಅಂದ್ರೆ ಅಮೃತಾನಂದ ಮಹಾಸ್ವಾಮಿಗಳು. ಈ ಅಮೃತಾನಂದರು ಮುಂದೊಂದು ದಿನ ಆಲದ ಮರ ಆಗ್ತಾರ, ಮುಂದೊಂದು ದಿನ ಅದ್ರ ತೆಳಗ 100 ಸಸಿಗಳು ಬೆಳಿತಾವ. ಸಮಾಜದೊಳಗ ಇದು ನಿತ್ಯ ನಿರಂತರವಾಗಿ ಬೆಳೆಯುವಂತ ಸಂಸ್ಕೃತಿ. ಇದು ಬೆಳೆಯುವಂಥದ್ದು. ಇದು ಎಂದು ಕಡಿತ ಆಗೋದಿಲ್ಲ, ಎಂದು ಖಂಡಿತ ಆಗೋದಿಲ್ಲ. ಇದು ನಿರಂತರ, ನಿತ್ಯ ನಿರಂತರವಾದದ್ದು. ಆಧ್ಯಾತ್ಮ ಲೋಕ ಯಾವತ್ತು ಯಾರಿಂದ ಬರಿದು ಮಾಡೋಕ್ಕಾಗೇ ಇಲ್ಲ. ಸುಮಾರು 700 ವರ್ಷ ಮೊಘಲರು ಆಳಿದ್ರು, 300 ವರ್ಷ ಬ್ರಿಟಿಷರು ಆಳಿದ್ರು, ಅದಕ್ಕೆ ಮೊದಲ ಡಚ್ಚರು, ಪೋರ್ಚುಗೀಸರು ಆಳಿದ್ರು. ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನ ಹಾಳು ಮಾಡಬೇಕು, ನುಚ್ಚು ನೂರು ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡಿದ್ರು.
ಆದರೂ ಕೂಡ ಎಷ್ಟು ಶತಮಾನಗಳಿಂದ ಏನು ಬೇಕಾದ ಮಾಡಿದ್ರು ಕೂಡ ಭಾರತದ ಸಂಸ್ಕೃತಿಯನ್ನ, ಭಾರತದ ಆಧ್ಯಾತ್ಮವನ್ನ ಯಾರಿಂದನೂ, ಯಾವ ಖಡ್ಗದಿಂದಾಗ್ಲಿ, ಯಾವ ಟೋಪಿನಿಂದಾಗ್ಲಿ, ಯಾವ ಬಾಂಬಿನಿಂದಾಗ್ಲಿ, ಯಾವ ಗುಂಡಿನಿಂದಾಗ್ಲಿ ಹಾಳು ಮಾಡೋಕ್ಕಾಗ್ಲಿಲ್ಲ. ಬಹಳ ಆದ್ರೆ ಭಾರತದೊಳಗಿರುವಂತ ಸಂಪತ್ತು ಏನು, ನಾವೇನು ಬಂಗಾರ ಮುತ್ತು ರತ್ನ ಅಂತ ಅವ್ರೇನ್ ತಿಳ್ಕೊಂಡಾರ, ಬಂಗಾರಕ್ಕ ವಜ್ರಕ್ಕ ಬಹಳ ಮಹತ್ವ ಭಾರತ ಕೊಟ್ಟಿತ್ತು ಅಂದ್ರ ಇವತ್ತು ನಮ್ಮೆಲ್ಲರ ಕುಂಬಿ ಮೇಲೆ ಬಂಗಾರದ ತಗಡು ಬಡಿತಿದ್ವಿ ನಾವು. ಬಂಗಾರಕ್ಕೆ ಮಹತ್ವ ಕೊಟ್ಟಿಲ್ಲ, ನಾವೆಲ್ಲ ಬಾಳಿಗೆ ಮಹತ್ವ ಕೊಟ್ಟಿವಿ. ಆನಂದದಿಂದ ಬಾಳಬೇಕು, ಸಂತೋಷದಿಂದ ಆನಂದದಿಂದ ನಾವೆಲ್ಲ ಜೀವನ ನಡೆಸಬೇಕು ಅನ್ನೋದಕ್ಕೆ ಮಹತ್ವ ಕೊಟ್ಟಿದ್ದಕ್ಕೆ ನಾವು ಉಳಿದು ಯಾವುದಕ್ಕೂ ವ್ಯಾಮೋಹಕ್ಕೆ ಬಿದ್ದಿಲ್ಲ. ಹಂಗೇನಾದ್ರೂ ಬಂಗಾರ ಗಳಿಸ್ಬೇಕು, ಬಂಗಾರ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಭಾರತ ನಿಂತು ಅಂದ್ರೆ ನಮ್ಮಲ್ಲಿ ಸರ್ವೇ ಸಾಮಾನ್ಯ ಬರೀ ಚಾಪಡಿ ಡಬ್ಬೆ ಕೂಡಿರುವಂತ ರೊಕ್ಕಗಳು ತೆಗೆದ್ರು ಒಂದು ಸುಮಾರು ಕ್ವಿಂಟಲ್ ಅಲ್ಲ ಟನ್ ಗಟ್ಲೆ ಬಂಗಾರ ತಂದು ಹಾಕೋಬಹುದು ನಾವು. ಅಷ್ಟು ರೊಕ್ಕ ನಂಬಲ್ಲಿ ಅದ, ಅಷ್ಟು ಬಂಗಾರ ನಂಬಲ್ಲಿ ಅದ. ನಾವು ಬಂಗಾರಕ್ಕೆ ವಜ್ರಕ್ಕ ಮಹತ್ವ ಕೊಟ್ಟಿಲ್ಲ. ನಮ್ಮ ಆಚರಣೆಗಳಿಗೆ, ನಮ್ಮ ಆಧ್ಯಾತ್ಮಿಕ, ನಮ್ಮ ಸಂಸ್ಕೃತಿಗೆ ನಾವು ಬೆಲೆ ಕೊಟ್ಟವರು ಭಾರತೀಯರು. ಆ ನಿಟ್ಟಿನೊಳಗ ಭಾರತದ ಸಂಸ್ಕೃತಿ ಸಂಸ್ಕಾರವನ್ನ ಎಂದೂ ಯಾರು ಹಾಳು ಮಾಡೋಕ್ ಆಗೋದಿಲ್ಲ ಅನ್ನೋದನ್ನ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದ. ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳು ನಿಜವಾಗಿ ಬಹಳ ಜನ ಇದನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರನ್ನ ರಾಜಕೀಯಕ್ಕೆ ಬಳಸ್ಕೊಳಕತ್ತಾರ, ಮತ್ತೊಂದು ಯಾವ್ದಕ್ಕೂ ಬಳಸ್ಕೊಳಕತ್ತಾರ. ಅದು ದೊಡ್ಡ ದುರಂತ. ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾರ ಕೈಯಾಗ ಸಿಗಬಾರದು ಅಂತ ಯಾವುದನ್ನು ಕೊಡದೆ ಹೋದವ್ರು ಯಾರು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ನಿಮ್ಗೆಲ್ಲ ಸಿದ್ಧಗಂಗಕ್ಕೆ ಹೋದ್ರಿ ಅಂದ್ರ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಕಾಗೋ ಮುಂಚೆನೆ 6 ಕೋಟಿ ರೂಪಾಯಿ ಗುಡಿ ಕಟ್ಟಾರ. ಎದಕ್ಕ? ನಾಳೆ ನಾನು ಲಿಂಗೈಕ್ಯ ಆದೆ ಅಂದ್ರೆ ನನ್ನ ಅಲ್ಲಿ ಸಮಾಧಿ ಮಾಡಬೇಕು ನೀವು ಅಂತ ಹೇಳಿ. ಆದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು 1 ಇಂಚ್ ಜಾಗನೂ ನನಗೆ ಬೇಕಾಗಿಲ್ಲ, ನನ್ನ ದೇಹ ಮಣ್ಣಿನೊಳಗೆ ಹಾಕಬೇಡ್ರಿ, ಅಗ್ನಿ ಒಳಗೆ ಹಾಕ್ರಿ, ನಾ ಪಂಚಮಹಾಭೂತಗಳಲ್ಲಿ ಒಂದಾಗ್ತೀನಿ ಅಂತೇಳಿ ಯಾರ ಕೈಯಾಗ ಸಿಗದೆ ಇರುವಂಗೆ ಹೋದವ್ರು ಯಾರು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂತ ಸಂತರನ್ನ ಕೆಲವು ಜನ ರಾಜಕೀಯಕ್ಕೆ ಬಳಸ್ಕೋತಾರ, ಕೆಲವು ಜನ ಪಟ್ಟಿ ಮಾಡಕ್ ಬಳಸ್ಕೋತಾರ, ಕೆಲವು ಜನ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಳ್ಳೋದು ಮೊದಲ ಸಮಾಜದೊಳಗೆ ನಿಂದಿರಬೇಕು. ಯಾಕಂದ್ರ ಆ ವ್ಯಕ್ತಿಯನ್ನ ಅಗೌರವ ಮಾಡೋದು ಸರಿಯಲ್ಲ. ಯಾಕಂದ್ರ ಆ ವ್ಯಕ್ತಿಯಾಗಿರ್ಲಿಲ್ಲ, ಒಂದು ಶಕ್ತಿಯಾಗಿದ್ದ. ಸಮಾಜದೊಳಗ ನಾನು 2013ಕ್ಕೆ ಹೋದಾಗ ಇಂಡಿ ಒಳಗೆ ಪ್ರವಚನ ನಡೆದಿತ್ತು. ನಾನು ಹೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಮುಂದೆ ನಿಂತೆ. ಎಷ್ಟು ಅವಾಗ ನನಗೆ ಈಗ 10 ವರ್ಷದ ಹಿಂದಿನ ಮಾತಿರು. ನನ್ನ ಮುಂದೆ ಕೊಪ್ಪಾಸೂರು ಅನೇಕ ಜನ ಜ್ಞಾನಿಗಳು ಅದನ್ನು ಆಯೋಜನೆ ಮಾಡಿದಂಥವ್ರೆಲ್ಲರೂ ಮುಂದೆ ನಿಂತು ಅನ್ನಾಕತ್ತಿದ್ರು ನನಗೆ ಏನಂತ, ಏ ಸ್ವಾಮಿಗಳ, ನಿಮ್ಮ ಊರಿಗೆ ರೋಡ್ ಇಲ್ಲ, ನಿಮ್ಮ ಊರಾಗ ಏನು ಜನ ಏನು ಸೇರ್ತಾರ, ಸಿದ್ದೇಶ್ವರ ಸ್ವಾಮಿಗಳು ನಾವು ಕಳ್ಸಲ್ಲ ಅಂತ ಅನ್ನಾಕತ್ತಿದ್ರು. ನಾನು ಒಬ್ಬನೇ ಭಾಳ, ನಾ ಒಂದೊಂದ್ಸಲ ಗಟ್ಟಿ ಆದಂದ್ರೆ ಭಾಳ ದಿಟ್ಟಿರ್ತೀನಿ, ಏನು ಯಾರು ಅಳ್ಳಾಡ್ಸಕ್ ಆಗೋದಿಲ್ಲ. ಒಂದೊಂದ್ಸಲ ಹಂಗೆ ಬರ್ಬೇಕಟ್ಟೆ ನನಗೆ, ಹಂಗೆ ಯಾವಾಗಲೂ ಇರೋದಿಲ್ಲ. ನಿಂತೆ ಅಂದ್ರೆ ಏನು ಜಪ್ಪಯ್ಯ ಅಂದ್ರೂ ಅಳ್ಳಾಡಲ್ಲ. ನಿಂತೇನ ಏನಂದೆ, ಸಿದ್ದೇಶ್ವರ ಸ್ವಾಮಿಗಳ ಆಸ್ತಿ ಏನು ನಿಮ್ಮ ಮನಿ ಆಸ್ತಿ ಏನವ್ರು ಕಳ್ಸಲ್ಲ ಅನ್ನಕ ನೀ ಯಾರು ಅಂದೇನ. ಕೊಪ್ಪ ಸರ್ಗೆ ಅವ್ರು ಅದಾರ ಇಲ್ಲ ಗೊತ್ತಿಲ್ಲ, ಇನ್ನ ಇಂಡಿ ಒಳಗ ಕಳ್ಸಲ್ಲ ಅನ್ನಕ ನೀ ಯಾರು? ಸಿದ್ದೇಶ್ವರ ಸ್ವಾಮಿಗಳು ಈ ನಾಡಿನ ಆಸ್ತಿ, ಅವರು ನಮ್ಮ ಆಸ್ತಿ, ನೀವ್ಯಾರು ಅವ್ರ ಮೇಲೆ ಹಕ್ಕು ಚಲಾಯಿಸಕ್ ಹೋಗ್ಬೇಡ್ರಿ ಅಂತ ಈ ಮಾತಂದೆ. ಸಿದ್ದೇಶ್ವರ ಸ್ವಾಮಿಗಳು ಕಿವಿಗೆ ಬಿತ್ತು. ಸಣ್ಣ ಸ್ವಾಮಿಗಳು ಬಂದಾರ, ಶಿರ್ಷಾಡ್ದವ್ರು ಅಂತವ್ರು ಹಿಂಗ ಮಾತಾಡಕತ್ತಾರ ಅಂತಂದಾಗ ಸಿದ್ದೇಶ್ವರ ಸ್ವಾಮಿಗಳು ಏನಂದ್ರು, ಅವ್ನ ಕರ್ರಿ ನೋಡೋಣ ಅಂತ ಅಲ್ಲಿಲ್ಲ. ಅವ್ರೇನಂದ್ರು, ಮೊದಲು ಎಲ್ಲಿ ಡೇಟ್ ಕೊಟ್ಟಿರೋದು ಕ್ಯಾನ್ಸಲ್ ಮಾಡಿ ಮೊದಲು ಶಿರ್ಷಾಡಕ್ ಕೊಡ್ರಿ ಅಂತಂದ್ರು. ಬಹಳ ಅವಿನಾಭಾವ ಸಂಬಂಧವನ್ನ ಶಿರ್ಷಾಡದ ಮೇಲೆ ಬಹಳ ಒಂದು ಪ್ರೀತಿಯನ್ನ ಇಟ್ಕೊಂಡಂತವ್ರು. ನಮ್ಮ ಊರೊಳಗೆ ಬಸಣ್ಣ ಸಾಕೋರು ಅಂತ ಒಬ್ಬರ ಹಿರಿಯರ ಆಗಿ ಹೋಗ್ಯಾರ. ಹಿರಿಯರು ಅವ್ರನ್ನ ಹೆಸರು ಹಿಡಿದು ಕರಿತಿದ್ರು, ಏ ಬಸಣ್ಣ ಅಂತ ಕರಿತಿದ್ರು. ನಾವು ಭಿನ್ನ ಮಾಡಕ್ಕ ಒಂದು 5-6-7-8 ಸಲ ನಮ್ಮ ಶರಣು ಸಾಕೋರು ನಾವೆಲ್ಲ ಕೂಡಿ ಆಶ್ರಮಕ್ಕೆ ಹೋಗೋದು, ಅವ್ರ ಪ್ರವಚನ ಎಲ್ಲಿ ನಡೀತದ ಅಲ್ಲಿ ಹೋಗೋರು, ಹೋಗಿ ಸುಮ್ಮ ಕುಂದ್ರೋರು. ನಮಗೆಲ್ಲ ಅನ್ನೋರು,
ಸಿದ್ದೇಶ್ವರ ಅಪ್ಪವರ ನೀವು ಒಂದು ವರ್ಷ ನಮಗೆ ಒಂದು ತಿಂಗಳು ಪ್ರವಚನ ಕೊಡಬೇಕು ಅಂತ ನಾವೆಲ್ಲ ಬೇಡ್ಕೊಳ್ಳೋರು. ಅವಾಗ ಸ್ವಾಮಿಗಳ ನೀವು ಇದಿರಲ್ಲ, ಯಾಕೆ ನನ್ನ ಯಾಕೆ ಇದು ಮಾಡ್ತೀರಿ, ನೀವು ಹೋರಿ, ನೀವು ಮಾಡಿ ಹೋರಿ ಅಂತ ಹಿಂಗೆ ಅನ್ನೋರು. ಅನ್ಕೋತೆ ನೋಡೋಣ ಅನ್ನೋರು. ಆದ್ರೆ ಅದು ಭಗವಂತನ ಇಚ್ಛೆ ಏನಿತ್ತೋ ಏನೋ. ಸಿದ್ದೇಶ್ವರ ಮಹಾಸ್ವಾಮಿಗಳು 2013ಕ್ಕೆ ಲಾಸ್ಟ್ ಆಯಿತು. ಮುಂದೆ ಅವರು ನಮ್ಮ ಊರಿಗೆ ಬರಲೇ ಇಲ್ಲ. ಮತ್ತು ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಈಗ ನೀವು ಗುರು ನಮನ ಈ ಸಾರಿ ನಾವು ಹೋದ ವರ್ಷನೂ ನಮ್ಮ ಮಠದೊಳಗೆ ಗುರು ನಮನವನ್ನ ಮಾಡೀವಿ. ನಾವು ನಮ್ಮ ಚಂದ್ರಶೇಖರ್ ಪಾಸೋಡಿ, ನಾವು ಎಲ್ಲ ಶಿಷ್ಯರು, ಬಾಬುಗೌಡರೆಲ್ಲ ಸೇರಿಕೊಂಡು ಅದನ್ನೇನು ಆಶ್ರಮದಿಂದ ನಮಗೇನು ಬಂದಿರಲಿಲ್ಲ. ಆದ್ರೆ ಸಂತರನ್ನ ಮಹಾಂತರನ್ನ ಗೌರವಿಸುವಂಥದ್ದು ನಮ್ಮ ನಾಡಿನ ಪುಣ್ಯ ಅದು. ಆದ್ದರಿಂದ ಹೋದ ವರ್ಷನೂ ಮಾಡೀವಿ, ಈ ವರ್ಷನೂ ಮಾಡೀವಿ. ಇನ್ನು ನಾವು ಯಾವತ್ತೂ ಮಾಡದೇ ಇರುವಂಗಿರಲ್ಲ ಅಂತ ಅಮೃತಾನಂದ ಸ್ವಾಮಿಗಳಿಗೆ ಹೇಳ್ತೀವಿ. ಪ್ರತಿ ವರ್ಷನೂ ಕೂಡ ಸಿದ್ದೇಶ್ವರ ಸ್ವಾಮಿಗಳ ನುಡಿ ನಮನ ಕಾರ್ಯಕ್ರಮ, ಗುರು ನಮನ ಕಾರ್ಯಕ್ರಮವನ್ನ ಮಾಡುವಂತ ಸಂಸ್ಕೃತಿ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಯಾಕ ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಾವು ಎಷ್ಟು ಕೊಟ್ಟರು ಏನು ಕೊಟ್ಟರು ಕಮ್ಮಿನೇ. ಅಂತ ಒಂದು ಜ್ಞಾನವನ್ನ ಕೊಟ್ಟು ಹೋಗ್ಯಾರ. ಸುಭಾಷಿತದೊಳಗೆ ಬರೀತಾನ ಒಬ್ಬ, ಬಹಳ ಸುಂದರವಾದ ಒಂದು ಸುಭಾಷಿತ ಬರೀತಾನ. ಪೃಥ್ವಿಯಾಣಿ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಡೈ ಪಾಷಾಣು ಖಂಡೇಶು ರತ್ನ ಸಂಜ್ಞಾ ವಿಧಿ ಅಂತ ಬರೀತಾನ. ಇದರ ಅರ್ಥ ಏನು ಅಂದ್ರೆ ಭೂಮಿ ಮೇಲೆ 3 ರತ್ನಗಳದಾವ. ಯಾವುವು ಅಂತಂದ್ರೆ ಸುಭಾಷಿತ ಹೇಳುವಂತ ವಿಚಾರ ಏನು ಅಂದ್ರೆ, ಒಂದನೇದ್ದು ಜಲಂ ನೀರು, ಎರಡನೇದ್ದು ಅನ್ನ, ಇನ್ನು ಮೂರನೇದ್ದು ಯಾವುದು ಅಂದ್ರೆ ಸುಭಾಷಿತ ಒಳ್ಳೆಯ ಮಾತುಗಳು, ಜ್ಞಾನದ ಮಾತುಗಳು. ಇವು 3 ರತ್ನಗಳಿದ್ದಂಗ ಅಂತ. ಹಂಗ ಈ 3ನೇ ರತ್ನವನ್ನ ನಮ್ಮ ನಾಡಿಗೆ ಕೊಟ್ಟು ಹೋದಂತ ಸಿದ್ದೇಶ್ವರ ಸ್ವಾಮಿಗಳು, ಈ ನಾಡನ್ನ ಶ್ರೀಮಂತ ಮಾಡಿದಂತ ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ಮರಣೆ ಈ ನಾಡು ಸದಾವು ಕಾಲ ಸ್ಮರಿಸಬೇಕು ಅನ್ನೋ ಭಾವನೆಯನ್ನ ಮಾತುಗಳನ್ನ ಆಡುತ್ತಾ, ನಮ್ಮ ಪೂಜ್ಯರು ಬಹಳ ಸಣ್ಣವ್ರ ಕರೆ, ಬಹಳ ಜ್ಞಾನಿಗಳು, ಬಹಳ ಸರಳರು ಹೇಳ್ತಾ ಇದ್ರು. ಪೂಜ್ಯರು ಹೇಳ್ತಾ ಇದ್ರು, ಅವರು ಅಂಗಿ ಹಾಕೋತಿದ್ರು, ಇವ್ರು ಅಂಗಿನೂ ಹಾಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ನಿಜವಾಗಿ ಅಮೃತಾನಂದ ಸ್ವಾಮಿಗಳು ನಾವು ಈಗಿಂದ ಏನು ಪರಿಚಯ ಅಲ್ಲ, ಬಹಳ ವರ್ಷದಿಂದ ನಾವು ಅವರು ಪರಿಚಿತರು. ಯಾಕೆಂದ್ರೆ ಈ ಕಾವಿ ಕುಲ ಅಂದ್ರೆ ಎಲ್ಲ ಒಂದು ಸಹೋದರತ್ವದೊಳಗೆ ಬರುವಂತ ಕುಲ ಇದು. ಇಲ್ಲಿ ಯಾವುದೇ ಪಂಥ ಇರಲಿ, ವರ್ಗ ಇರಲಿ, ಒಂದು ವಿಚಾರ ಇರಲಿ, ಎಂದೂ ಭೇದ ಆಗೋದಿಲ್ಲ. ಯಾಕಂದ್ರೆ ಕಾವಿ ಅಂದ್ರೆ ಒಂದೇ. ಅದರ ಕೆಲಸ ಏನು, ಕಾಯಕ ಏನು ಅಂದ್ರೆ ಸಮಾಜವನ್ನ ಸುಧಾರಿಸುವುದು, ಸಮಾಜವನ್ನ ಸಂಘಟಿಸೋದು, ಸಮಾಜಕ್ಕೆ ಸನ್ಮಾರ್ಗವನ್ನ ತೋರಿಸುವುದೇ ಕಾವಿ ಕುಲದ ಮೂಲ ಕರ್ತವ್ಯ. ಆ ನಿಟ್ಟಿನೊಳಗ ಇವತ್ತೇನು ನೀವೆಲ್ಲ ಸಿರಿನಾಡಿಗೆ ಏನು ಬಂದಿರಿ, ನಾವೆಲ್ಲರೂ ಬಹಳ ಸಂತೋಷ ಪಟ್ಟಿವಿ. ನಾವು ಪ್ರಾರಂಭಿಕವಾಗಿ ಮಾತಾಡಿ ನಿಮ್ಮೆಲ್ಲರಿಗೂ ಸಿರಿನಾಡಿಗೆ ಸ್ವಾಗತ ಸಹೋದರರೇ ಅಂತ ಹೇಳಬೇಕಾಗಿತ್ತು. ಕೊನೆಗೆ ಮಾತಾಡಿ ಈ ಸಿರಿನಾಡಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು ಅನ್ನೋ ಮಾತುಗಳನ್ನ ಆಡಿ, ನಿಮ್ಮ ಬರವಣಿಗೆ, ನಿಮ್ಮ ಬರುವಿಕೆ ನಮಗೆ ಆನಂದವನ್ನ ತಂದದ. ನಿಮ್ಮೆಲ್ಲ ಅಮೃತಾನಂದ ಸ್ವಾಮಿಗಳು ಆಯೋಜನೆ ಮಾಡಿರುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ತುಂಬ ಹೃದಯದಿಂದ ನಾವು ಹರಿಸೋಣ. ನಾವೆಲ್ಲರೂ ಸೇರಿ ಅದನ್ನ ಯಶಸ್ವಿ ಮಾಡೋ ಪ್ರಯತ್ನ ಮಾಡೋಣ ಅನ್ನೋ ಮಾತುಗಳನ್ನ ಕೂಡ ಆಡಿ, ಪ್ರಾರಂಭಿಕವಾಗಿ ನಮ್ಮ ಧರ್ಮರಾಜ ಮುಜುಗೊಂಡವರು, ನಾ ಈ ಭಾಗದೊಳಗೆ ಎಲ್ಲೇ ದೊಡ್ಡ ವೇದಿಕೆಗಳನ್ನ ನಾನು ಹೋಗಿ ಹತ್ತಿದ್ದೆ ಅಂದ್ರೆ ಅಲ್ಲಿ ನಿರೂಪಣೆ ಯಾರ್ದು ಇರ್ತದ ಅಂದ್ರೆ ನಮ್ಮ ಧರ್ಮರಾಜ ಮುಜುಗೊಂಡವ್ರದ್ದು ಇರ್ತದೆ. ಧನರಾಜ್ ಮುಜುಗೊಂಡವ್ರದ್ದು ಇದ್ದೇ ಇರ್ತದೆ. ಯಾವಾಗಲೂ ಬಹಳ ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡಿ, ಬಹಳ ಒಂದು ಏರು ದನಿ ಒಳಗ ಸ್ಪಷ್ಟತೆಯಿಂದ ಆ ಕಾರ್ಯವನ್ನ ನಿರ್ವಹಿಸೋದು, ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಕೆ ಅವರ ಪ್ರಯತ್ನವನ್ನ ನಾನು ನೋಡ್ತಾ ಇರ್ತೀನಿ. ಅದೇ ರೀತಿ ಒಳಗೆ ಇವತ್ತು ನಮ್ಮ ಶಿಕ್ಷಕರು, ನಮ್ಮ ಶಿವಾನಂದ ಕೋಳಿ ಶಿಕ್ಷಕರು ಇವತ್ತು ಮಧ್ಯಾಹ್ನ ಬಂದಾರ. ಅವರು ಆನ್ ಡ್ಯೂಟಿ, ನಾವೆಲ್ಲ ಈವ್ನಿಂಗ್ ಏರಿ ವೇದಿಕೆ, ಅವರು ಆನ್ ಡ್ಯೂಟಿ ಮಧ್ಯಾಹ್ನ 11-12ಕ್ಕೆ ಪ್ರಾರಂಭ ಮಾಡ್ಯಾರ. 11-12ರಿಂದ ಮೈಕ್ನೊಳಗೆ ಸತತ ಹೇಳಕತ್ತಾರ, ಸಂಜೆ ಮುಂದೆ ಕಾರ್ಯಕ್ರಮ ಅದ, ನೀವೆಲ್ಲ ಬರಬೇಕು, ನೀವೆಲ್ಲ ಸೇರಬೇಕು, ನಮ್ಮ ಊರಿಗೆ ಸ್ವಾಮಿಗಳು ಬರ್ತಾರ, ಅವ್ರ ಮುಂದೆ ಗೌರವ ತೋರಿಸ್ಬೇಕು, ನಾಳೆಗೆ ಅವರು ಬೇರೆ ಊರಿಗೆ ಹೋದಾಗ ನಮ್ಮೂರ ಹೆಸರು ಹೇಳಬೇಕು ಅಂತ
ಹೇಳಿ 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 ನಾವು ಕೇಳೋರಿಗೆ ಒಂದು ಸ್ವಲ್ಪ ಇದು ಅನಿಸ್ತು. ಆದ್ರೆ ನಮ್ಮ ಶಿವಾನಂದ ಸರ್ ದನಿ ಒಳಗೆ ವ್ಯತ್ಯಾಸ ಆಗಲಿಲ್ಲ. ಅವರಿಗೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಶಿಕ್ಷಕರಿಗೆ ಬಹಳ ಹುರುಪಿನಿಂದ ನಮ್ಮ ಶಿವಾನಂದ ಅವರಾಗ್ಲಿ, ನಮ್ಮ ಸಂಗಮೇಶ್ ಪಾಸೋಡಿಯರಾಗ್ಲಿ, ಈ ಮೈಕು ಅಂದ್ರೆ ಅವರಿಬ್ಬರು ಧ್ವನಿ ಕೇಳ್ತದೆ ನಮ್ಮ ಊರ ಒಳಗೆ. ಬಹಳ ಹುಮ್ಮಸ್ಸಿನಿಂದ ಅವರು ಸ್ಪಷ್ಟತೆಯಿಂದ ಎಲ್ಲರನ್ನ ಒಗ್ಗೂಡಿಸುವಂತ ಕಾರ್ಯವನ್ನ ಮಾಡಿದ್ದು ಬಹಳ ಸಂತೋಷ. ಅದೇ ರೀತಿ ಒಳಗ ಈ ಕಾರ್ಯಕ್ಕೆ ಹೂವನ್ನ ಹಾಕಿ ರಂಗೋಲಿಯನ್ನ ಬಿಡಿಸಿದಂತ ಎಲ್ಲಾ ತಾಯಂದಿರು, ಸಣ್ಣ ಮಕ್ಕಳು, ನಾವೆಲ್ಲ ಅಲ್ಲಿ ಮಲ್ಲಯ್ಯನ ಗುಡಿಗೆ ಹೋದಾಗ ಕರೆನೆ ಹೂವಿನ ಮಳಿ ಬರಾಕತ್ತದೇನೋ ಅನ್ನುವಷ್ಟರ ಮಟ್ಟಿಗೆ ಹೂಗಳನ್ನ ಹಾಕೋದನ್ನ ನೋಡಿ ಸಂತೋಷ ಪಟ್ವಿ ನಾವು. ಯಾಕಂದ್ರ ಇದು ಸಂಸ್ಕೃತಿ ನಮ್ಮ ಮಠದ ವತಿಯಿಂದ, ನಮ್ಮ ಮಠದೊಳಗೆ ಪ್ರತಿ ವರ್ಷನೂ ಕೂಡ ಈ ಆಚಾರಗಳು, ಈ ಕೆಲಸಗಳು ನಡೆಯೋದ್ರಿಂದ ಜನರಿಗೆ ಬಹಳ ಲೀಲಾಜಾಲವಾಗಿ ಕಾರ್ಯಕ್ರಮವನ್ನ ಮಾಡ್ತಾರೆ. ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಲ್ಲ, ಇದು 2 ದಿನದೊಳಗೆ ನಿಯೋಜನೆ ಆದಂತ ಕಾರ್ಯಕ್ರಮ. 2 ದಿನದಾಗ ಇಷ್ಟು ಕಾರ್ಯಕ್ರಮಕ್ಕೆ ಇಷ್ಟು ಕೆಲಸವನ್ನ ಮಾಡ್ಯಾರ. ಇನ್ನೇನು ತಿಂಗಳಾನುಗಟ್ಲೆ ಯೋಜನೆ ಆಗಿತ್ತು ಅಂದ್ರೆ ಅದು ಏನ್ ನೀವು ಊಹೆನೂ ಮಾಡೋಕ್ ಆಗ್ತಿರಲ್ಲ, ಅಷ್ಟು ದೊಡ್ಡ ಕಾರ್ಯವನ್ನ ನಾವು ಇಲ್ಲಿ ಮಾಡ್ತಿದ್ವಿ. 2 ದಿನದೊಳಗಾಗಿರೋದ್ರಿಂದ ಆದಷ್ಟು ಎಷ್ಟಾಗ್ತದ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸೇವೆಯನ್ನ ನಾವೆಲ್ಲ ಸಲ್ಲಿಸಿವಿ. ನಿಮ್ಮ ಆಗಮನ ಮತ್ತು ಸಿದ್ದೇಶ್ವರ ಸ್ವಾಮಿಗಳ ಸ್ಮರಣೆ ನಮ್ಮ ಊರಿಗೆ ಯಾವತ್ತೂ ಕೂಡ ಅದು ಸದಾವು ಕಾಲ ಸ್ಮರಣೀಯವಾಗಿರ್ತದ ಅನ್ನೋ ಮಾತುಗಳನ್ನು ಹಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ. ಸಿದ್ದೇಶ್ವರ ಸ್ವಾಮಿಗಳ ಒಂದು ಕಿರು ಪರಿಚಯ ಅವ್ರದ್ದು ಏನು ಅಂತಂದ್ರೆ, ನೀವೆಲ್ಲ ಅವ್ರ ಕೆಲವೊಂದು ಪುಸ್ತಕಗಳನ್ನು ತಗೊಂಡು ಓದುವಂಥ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಬಿಟ್ಟು ಹೋಗಿರೋ ಆಸ್ತಿ ಯಾವುದು ಅಂದ್ರೆ ಪುಸ್ತಕ. ಬಹಳ ಸುಂದರವಾದ ಪುಸ್ತಕಗಳು ಅವರು ಆಶ್ರಮದೊಳಗೆ ಸಿಗ್ತಾವ. ನೀವು ಬೇಕಾದಾಗೆಲ್ಲ ಇದಕ್ಕೆ ಹೋಗಿರ್ತೀರಿ, ಬಿಜಾಪುರಕ್ಕೆ ಹೋಗಿರ್ತೀರಿ, ಅವಾಗ ನೀವು ಏನ್ರಿ ತೊಗೊಂಬರ್ತೀರಿ, ಅದು ಇದು ಅಂತ ತೊಗೊಂಬರ್ತೀರಿ. ಅದು ಇದು ತರೋದ್ಗಿಂತ ಒಂದು 20, 50, 100 ರೂಪಾಯಿ ಖರ್ಚು ಮಾಡಿ ಒಂದು ಪುಸ್ತಕ ತಂದು ಮನೆಯಾಗಿಟ್ರಿ ಅಂದ್ರೆ ಒಮ್ಮೊಮ್ಮೆ ನಿಮ್ಮ ಮಕ್ಕಳರೇ ಅದು ಓದಿ ಅವ್ರ ಸಂಸ್ಕಾರವನ್ನ ಪಡೆಯುವಂಥವ್ರು ಆಗ್ತಾರ. ಆ ನಿಟ್ಟಿನೊಳಗ ಆ ಸಂತನನ್ನ ನಾವು ಸದಾ ಸ್ಮರಣೆಯನ್ನ ಮಾಡೋಣ. ಆ ಮಹಾಂತನ ಆಶೀರ್ವಾದವನ್ನ ನಾವೆಲ್ಲರೂ ಬಯಸೋಣ ಅನ್ನೋ ಮಾತುಗಳನ್ನ ಆಡಿ ಇವತ್ತು ಸಿದ್ದೇಶ್ವರ ಸ್ವಾಮಿಗಳಿಗೆ ಗುರುನಮನ ಕಾರ್ಯಕ್ರಮವನ್ನ ಅತ್ಯಂತ ಸುಂದರವಾಗಿ ಸರಳವಾಗಿ ಆಚರಣೆ ಮಾಡಿದಕ್ಕೆ ಬಹಳಷ್ಟು ತೃಪ್ತಿದಾಯಕವಾಗಿತ್ತು ಅನ್ನೋ ಮಾತುಗಳನ್ನ ಹೇಳಿ ನಮ್ಮ ಮಾತುಗಳನ್ನ ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ ಶಾಂತಿ.